ನಮಸ್ತೆ ಎಲ್ಲರಿಗೂ ಸನಾತನ ಜ್ಯೋತಿಷ್ಯ ಶಾಸ್ತ್ರ ಪಾಠ 17ಕ್ಕೆ ಸ್ವಾಗತ. ಪಾಠ ಶುರು ಮಾಡೋಕ್ಕಿಂತ ಮುಂಚೆ ದೈವ ಪ್ರಾರ್ಥನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದಿನ ಪಾಠದಲ್ಲಿ ದಶಾ ಭುಕ್ತಿ ಅನ್ನೋದನ್ನ ಕೇಳೋಣ. ಏನದು ದಶಾ ಮತ್ತೆ ಭುಕ್ತಿ ಅಂತಂದ್ರೆ, ಸಮಯವನ್ನು ನಿರ್ಧರಿಸುವಂತಹ ಒಂದು ಸಾಧಕ, ಅದೇ ದಶಾ ಭುಕ್ತಿ ಅಂತ ಹೇಳುವಂಥದ್ದು. ಯಾವುದದು ದಶಾಭುಕ್ತಿಯಲ್ಲಿ? ಋಷಿ ಬೃಹತ್ ಪರಾಶರ ಓರ ಶಾಸ್ತ್ರದಲ್ಲಿ ಪರಾಶರ ಋಷಿಗಳು ವಿವಿಧ ರೀತಿಯ ದಶಾಭುಕ್ತಿಗಳನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ವಿಂಶೋತ್ತರಿ ದಶೆ ಅನ್ನೋದು ಬಹಳ ವಿಶೇಷ. ನಾವೆಲ್ಲ ಸಾಮಾನ್ಯವಾಗಿ ಜ್ಯೋತಿಷ್ಯದಲ್ಲಿ ಉಪಯೋಗಿಸುವಂಥದ್ದು ಯಾವುದು? ವಿಂಶೋತ್ತರಿ ದಶೆ ಅಂತ ಕೂಡ ಹೇಳ್ಬೋದು. ಮೊದಲಿಗೆ ಇದರ ಅರ್ಥ ತಿಳ್ಕೊಂಡು ತದನಂತರ ಮುಂದೆ ಹೋಗುವಂಥದ್ದು. ಜಾತಕದಲ್ಲಿ ನಾವು ಏನೇ ನೋಡಿದ್ರು ಕೂಡ ಒಂದು ಮದುವೆ ಆಗೋ ಯೋಗ, ಮನೆ ಕಟ್ಟೋ ಯೋಗ, ಮಕ್ಕಳಾಗೋ ಯೋಗ ಅಲ್ವಾ, ಒಳ್ಳೆಯ ರಾಜಯೋಗಗಳಿರುತ್ತವೆ, ಒಳ್ಳೆ ಹಣ ಬರೋ ಯೋಗ, ಲಕ್ಷ್ಮಿ ಯೋಗ, ಸರಸ್ವತಿ ಯೋಗ, ಸುಮಾರು ಯೋಗಗಳೆಲ್ಲ ಬರುತ್ತೆ. ಅದು ಮುಂದಿನ ತರಗತಿಯಲ್ಲಿ ನೋಡೋಣ ಯೋಗಗಳನ್ನ. ಆ ಯೋಗಗಳೆಲ್ಲ ಯಾವಾಗ ಬರುತ್ತೆ ಅನ್ನೋದೇ ಪ್ರಶ್ನೆ ಅಲ್ವಾ. ಇವಾಗ ಜಾತಕ ಕೇಳಕ್ಕೆ ಬರ್ತಾರೆ, ಬಂದಾಗ ನೀವು ಈ ರೀತಿ ಆಗುತ್ತೆ, ಒಳ್ಳೆ ಶುಭ ಕಾರ್ಯಗಳಿದೆ, ಶುಭ ಸಮಯ ಇದು ಎಲ್ಲ ಕೇಳ್ಕೊಂಡ್ ಬರ್ತಾರೆ. ಶುಭ ಸಮಯ ಇವಾಗಿದೆ ಅಂತ ಹೇಳಿದಾಗ ಅದು ಯಾವಾಗ ಬರುತ್ತೆ? ಈ ವರ್ಷ ಬರುತ್ತಾ, ಮುಂದಿನ ವರ್ಷ ಬರುತ್ತಾ, ಈ ತಿಂಗಳು ಬರುತ್ತಾ, ಮುಂದಿನ ತಿಂಗಳು ಬರುತ್ತಾ, ಈ ವಾರದಲ್ಲಿ ಬರುತ್ತಾ, ಮುಂದಿನ ವಾರದಲ್ಲೇ ಬರುತ್ತಾ, ಈ ವಾರದಲ್ಲಿ ತಗೊಂಡಾಗ ಇವತ್ತು ಬರುತ್ತಾ, ನಾಳೆ ಬರುತ್ತಾ, ಇವತ್ತಿನ ದಿನ ತಗೊಂಡಾಗ ಇವಾಗ ಬರುತ್ತಾ, ಮುಂದಿನ ಗಳಿಗೆಯಲ್ಲಿ ಬರುತ್ತಾ ಅನ್ನೋ ಪ್ರಶ್ನೆಗಳನ್ನ ಕೇಳ್ತಾರೆ ಅಲ್ವಾ. ಸೊ ಹಾಗಾಗಿ ಜಾಗದಲ್ಲಿ ಯಾವುದೇ ರೀತಿಯಾದ್ದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ತೋರಿಸಿದರೆ ಅದಕ್ಕೆ ಒಂದು ಸಮಯ ಅಂತ ಇರುತ್ತೆ. ಒಳ್ಳೇದ್ ಬರಕ್ಕೂ ಒಂದು ಸಮಯ ಬೇಕು, ಕೆಟ್ಟದಾಗಕ್ಕೂ ಒಂದು ಸಮಯ ಬೇಕು. ಹಾಗಾಗಿ ಅದನ್ನ ಕಂಡುಹಿಡಿಯೋದು ಹೇಗೆ ಅಂದ್ರೆ ಅದೇ ದಶಾಭುಕ್ತಿ. ಅದರಲ್ಲೂ ಕೂಡ ವಿಂಶೋತ್ತರಿ ದಶೆ ಅನ್ನೋದು ಬಹಳ ವಿಶೇಷ. ಏನದು ವಿಂಶೋತ್ತರಿ ಅಂತಂದ್ರೆ? ಅದು ಸಂಸ್ಕೃತದ ಪದ. ವಿಂಶೋತ್ತರಿ ಎಂಬ ಪದವು ಸಂಸ್ಕೃತದ ಮೂಲ ಪದಗಳಿಂದ ರೂಪುಗೊಂಡಿವೆ. ವಿಂಶತಿ ಅಂತಂದ್ರೆ 20. ಹೇಗೆ ನಾವು ಪ್ರಥಮ, ದ್ವಿತೀಯ, ತೃತೀಯ ಅಲ್ವಾ, ಚತುರ್ಥಿ, ಪಂಚಮಿ, ಷಷ್ಠಿ ಹಾಗೆ ತಿಥಿಗಳನ್ನ ಹೇಳ್ಕೊಂಡು ಹೋಗ್ತೀವೋ, ಅದೇ ರೀತಿ ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ, ಷಷ್ಟ, ಸಪ್ತ, ಅಷ್ಟ, ನವ, ದಶ ಹಾಗೆ ಏಕಾದಶ, ದ್ವಾದಶ, ತ್ರಯೋದಶ, ಚತುರ್ದಶ, ಪಂಚದಶ, ಷಷ್ಠಿದಶ ಹಾಗೆ ಹಂಗೆ ಬರ್ತಾ ಇದ್ದಂಗೆ ವಿಂಶತಿ ಅಂತ ಬರುತ್ತೆ. ವಿಂಶತಿ ಅಂತಂದ್ರೆ 20. ಅದರಲ್ಲೂ ಶತ ಅಂತಂದ್ರೆ 100. ಅದಕ್ಕೆ ವಿಂಶೋತ್ತರಿ 3 ಪದಗಳು ಜೋಡಣೆ ಆಗಿದೆ. ಗೊತ್ತಾಯ್ತಾ? ಒಂದು ವಿಂಶತಿ, ಇನ್ನೊಂದು ಶತ ಮತ್ತು ಇನ್ನೊಂದು ಉತ್ತರ. ಅದಕ್ಕೆ ವಿಂಶೋತ್ತರಿ ದಶೆ. ವಿಂಶತಿ ಅಂದ್ರೆ ಗೊತ್ತಾಯ್ತು 20, ಶತ 100 ವರ್ಷಗಳ ಕಾಲ, ಮತ್ತೆ ಉತ್ತರ ಅಂತಂದ್ರೆ ಅದನ್ನು ಮೀರಿದ್ದು, ಹೆಚ್ಚುವರಿಯಾಗಿ ಅಂತ. ಯಾವ್ದಕ್ಕೆ ಹೆಚ್ಚುವರಿಯಾಗಿ? ವಿಂಶೋತ್ತರಿ ಅಂತಂದ್ರೆ 100ಕ್ಕೆ ಹೆಚ್ಚಿಗೆ 20, 100 ಇರುತ್ತೆ, 100ಗೆ ಹೆಚ್ಚಿಗೆ 20, ಅದಕ್ಕೆ 120 ಅಂತ. ಅದಕ್ಕೆ ವಿಂಶೋತ್ತರಿ. ಅರ್ಥ ಆಯ್ತಾ? ಅಂದ್ರೆ 100 + 20 ಎಷ್ಟಾಯ್ತು? 120. ಆದ್ದರಿಂದ ವಿಂಶೋತ್ತರಿ ಅಂದ್ರೆ 120 ಎಂಬ ಪದಗಳ ಅರ್ಥ. ಏನಿದು 120? ಏನಕ್ಕೆ ಬೇಕು ನಂಬರು ಅಂದ್ರೆ, ಇದು ಒಂದು ಮನುಷ್ಯನ ಕಲಿಯುಗದಲ್ಲಿ ಒಂದು ಮನುಷ್ಯನ ಆಯಸ್ಸು ಎಷ್ಟು ಅಂತಂದ್ರೆ, ಕೆಲವು 100 ವರ್ಷ ಅಂತಾರೆ. 100 ವರ್ಷ ಅಲ್ಲ, ಕಲಿಯುಗದ ಪ್ರಕಾರ ಇದು 120 ವರ್ಷಗಳು. ಅರ್ಥ ಆಯ್ತಾ? ಇದು ಪರಾಶರ ಋಷಿಗಳು ಕೊಟ್ಟಿರುವಂತದ್ದು. ಅದಕ್ಕೆ ವಿಂಶೋತ್ತರಿ ದಶೆ 120 ವರ್ಷಗಳು.
ಇದು ಬಹಳ ವಿಶೇಷವಾಗಿ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನೀವು ಯಾವುದೇ ದಶೆಗಳನ್ನು ನೋಡಿದಾಗ, ಸಮಯದ ನಿರ್ಧಾರ ಮಾಡಬೇಕು ಅನ್ಕೊಂಡಾಗ ವಿಂಶೋತ್ತರಿ ದಶೆನ ದಯವಿಟ್ಟು ನೋಡಿ. ಬೇರೆ ಬೇರೆ ತರ ಸುಮಾರು ದಶೆಗಳು ಕೊಟ್ಟಿದ್ದಾರೆ ಋಷಿಗಳು, ಬಟ್ ಅದರಲ್ಲಿ ಎಲ್ಲದಕ್ಕೂ ಒಂದೊಂದಕ್ಕೊಂದೊಂದು ಪ್ರಾಮುಖ್ಯತೆ ಇದೆ. ಹಾಗಾಗಿ ಸಾಮಾನ್ಯವಾಗಿ ನಮಗೆ ಜಾತಕ ನೋಡಿದಾಗ ಜನ್ಮ ಕುಂಡಲಿ, ಅದ್ರ ಪಕ್ಕದಲ್ಲಿ ನವಾಂಶ ಕುಂಡಲಿ ಇದ್ದೇ ಇರುತ್ತೆ. ಮತ್ತೆ ಸಮಯದ ನಿರ್ಧಾರ ಮಾಡಬೇಕು ಅಂದಾಗ ನಾವು ವಿಂಶೋತ್ತರಿ ದಶೆನ ಉಪಯೋಗಿಸ್ತೀವಿ. ಅರ್ಥ ಆಯ್ತಾ? ಸೊ ವಿಂಶೋತ್ತರಿ ಅಂತಂದ್ರೆ 120 ವರ್ಷಗಳು. ಅದೇ ಕಲಿಯುಗದಲ್ಲಿ ಒಂದು ಮನುಷ್ಯನ ಆಯುಸ್ಸು ಅಂತ ನಿರ್ಧಾರ ಮಾಡಿದ್ದಾರೆ. ಈಗ ಅದನ್ನ ಇನ್ನು ಡೆಪ್ತ್ ಅಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ಆಳವಾಗಿ ಹೋಗೋಣ. ನೋಡಿ, ವಿಂಶೋತ್ತರಿ ದಶಾ. ವಿಂಶೋತ್ತರಿ ಅಂದ್ರೆ ಎಷ್ಟು ಹೇಳಿದೆ ನಾನು? 120 ವರ್ಷಗಳು. ವರ್ಷ, ಇಯರ್ಸ್ ಅಂತ ಹೇಳ್ತೀವಿ, 120 ಇಯರ್ಸ್ ಅಲ್ವಾ? 120 ವರ್ಷಗಳ ಒಂದು ಮನುಷ್ಯನ ಜೀವಿತ ಕಾಲಗಳು, ಜೀವಿತ ಕಾಲಾವಧಿ ಅಂತ ಋಷಿಗಳು ಹೇಳಿರ್ತಾರೆ. ವಿಂಶೋತ್ತರಿ ದಶಾ. ದಶಾ ಅಂತಂದ್ರೆ ಏನು? ದಶೆ ಅಂತಂದ್ರೆ ಸಮಯದ ನಿರ್ಧಾರ ಅಂತ, ಸಮಯ ಅಂತ, ಸಮಯದ ನಿರ್ಧಾರಕ್ಕೆ ದಶಾ ಅಂತ ಒಂದು ಅರ್ಥದಲ್ಲಿ ಹೇಳ್ತೀವಿ. ಇನ್ನು ಸುಮಾರು ಅರ್ಥ, ನಾನಾ ವಿಧಗಳ ಅರ್ಥಗಳಿವೆ. ಬಟ್ ನಮ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ವಿಂಶೋತ್ತರಿ ದಶಾ ಅಂದ್ರೆ 120 ವರ್ಷಗಳ ಸಮಯ. ಅದರಲ್ಲೂ ಕೂಡ ನೋಡಿ, ಒಟ್ಟು 120 ವರ್ಷ. ಹೇಗೆ ಒಟ್ಟು 120 ವರ್ಷ ಬಂತು ಅಂತಂದ್ರೆ, ಮತ್ತೆ ನಮ್ಮ ನವಗ್ರಹಗಳು ಬರುತ್ತೆ ಇಲ್ಲಿ ನೋಡಿ. ಚಂದ್ರ, ಕೇತು, ರಾಹು, ಮಂಗಳ, ಬುಧ ಗ್ರಹ, ಸೂರ್ಯ ಗ್ರಹ, ಶನಿ ಗ್ರಹ, ಗುರುಗ್ರಹ, ಶುಕ್ರ ಗ್ರಹ, ಹೀಗೆ 9 ಗ್ರಹಗಳು ಆ ವಿಂಶೋತ್ತರಿ ದಶನ ಹಂಚ್ಕೊಂಡಿರ್ತಾರೆ. ನಾವು ಹುಟ್ಟದಾಗಿಂದ ಸಾಯುವವರೆಗೆ ಕೂಡ ಆ ಒಂದೊಂದು ಸಮಯದಲ್ಲಿ ಒಂದೊಂದು ದಶೆ ನಡೀತಾ ಇರುತ್ತೆ. ಹೇಳ್ತಾರಲ್ಲ, ಶುಕ್ರ ದಶೆ ನಿಂಗೇನ್ ಬಿಡಪ್ಪ, ರಾಜಯೋಗ ಅಂತಾರೆ. ಹಾಗಾಗಿ ಒಂದೊಂದು ದಶೆಯಲ್ಲಿ ಒಂದೊಂದು ಫಲಗಳನ್ನು ಕೊಡ್ತಾ ಹೋಗುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಹಾಗಾಗಿ ಈ 120 ವರ್ಷಗಳನ್ನ ನವಗ್ರಹಗಳು ಹಂಚ್ಕೊಂಡಿವೆ. ಹೇಗೆ 12 ರಾಶಿಗಳನ್ನ ನವಗ್ರಹಗಳು ಹಂಚ್ಕೊಂಡಿವ್ಯೋ, ಸೂರ್ಯನಿಗೆ ಚಂದ್ರನಿಗೆ ಒಂದೊಂದು ಮನೆ, ಬುಧನಿಗೆ 2 ಮನೆ, ಶುಕ್ರನಿಗೆ 2 ಮನೆ, ಮಂಗಳ ಗ್ರಹಕ್ಕೆ 2 ಮನೆ, ಗುರುವಿಗೆ 2 ಮನೆ, ಶನಿಗೆ 2 ಮನೆ, ರಾಹುಗೆ 1 ಮನೆ, ಕೇತುಗೆ 1 ಮನೆ ಅಲ್ವಾ? ಹೀಗೆ 9 ಗ್ರಹಗಳು 12 ರಾಶಿಗಳನ್ನ ಹೇಗೆ ಹಂಚ್ಕೊಂಡಿವ್ಯೋ ಅದೇ ರೀತಿಯಲ್ಲಿ ಈ 120 ವರ್ಷಗಳನ್ನು ಕೂಡ ಆ ನವಗ್ರಹಗಳು ಹಂಚಿಕೊಂಡಿವೆ. ಹೇಗೆ ಅಂತಂದ್ರೆ ನೋಡಿ, ಎಲ್ಲಿಂದ ಶುರು ಮಾಡೋಣ ಅಂದ್ರೆ ಸೂರ್ಯನಿಂದ ಶುರು ಮಾಡುವ. ಎಲ್ಲಿ ಸೂರ್ಯ ಎಲ್ಲಿದ್ದಾನೆ? ಸೂರ್ಯನ ವರ್ಷಗಳು ಅಂದ್ರೆ ವಿಂಶೋತ್ತರಿ ದಶಾ ವರ್ಷಗಳು ಎಷ್ಟು? ಸೂರ್ಯನ ದಶೆ ಎಷ್ಟಿರುತ್ತೆ? ವರ್ಷಗಳು ಅಂದ್ರೆ 6 ವರ್ಷಗಳು. ಈ ನಂಬರ್ಸ್ ಎಲ್ಲ ಏನ್ ತಗೋಬೇಕು? ವರ್ಷಗಳು ಅಂತ ತಗೋಬೇಕು. ಸೂರ್ಯನಿಗೆ 6 ವರ್ಷಗಳನ್ನ ನಿರ್ಧಾರ ಮಾಡಿರ್ತಾರೆ. ನೋಡಿ, ಇಲ್ಲಿ ಬರಿತೀನಿ, ಸೂರ್ಯನಿಗೆ 6 ವರ್ಷಗಳು. ಮುಂದೆ ಶನಿಗೆ ನೋಡಿ 19 ವರ್ಷಗಳು. ಸೂರ್ಯ ಆಯ್ತು, ಶನಿ ಆಯ್ತು, ಕ್ಲಾಕ್ ವೈಸ್ ಬರೋಣ. ನೆಕ್ಸ್ಟ್ ಗುರು ಇದ್ದಾರೆ. ಗುರು ಗ್ರಹಕ್ಕೆ ಎಷ್ಟು? 16 ವರ್ಷ. 16 ವರ್ಷ ಹುಡುಗ ಅಥವಾ ಹುಡುಗಿ ಅನ್ಕೊಳ್ಳಿ, ಗುರು. ಗೊತ್ತಾಯ್ತಾ? 16. ಸೂರ್ಯನಿಗೆ 6. ನೆಕ್ಸ್ಟ್ ಯಾರು? ಶುಕ್ರ ಯಾವಾಗ್ಲೂ ಹೇಳ್ತಾರಲ್ಲ, ಶುಕ್ರ ದಶೆ ಬಹಳ ಒಳ್ಳೇದು, ವಿಶೇಷ ಅಂತ. ಶುಕ್ರ ದಶೆ ಎಲ್ಲಾ ಗ್ರಹಗಳು ಕೂಡ, ಎಲ್ಲಾ ದಶೆಗಳು ಕೂಡ ಒಳ್ಳೇದೆ, ಎಲ್ಲಾ ದಶೆಗಳು ಕೂಡ ಕೆಟ್ಟದೆ. ಶುಕ್ರ ದಶೆ ಬಂತು ಅಂದಾಗ ಕೋಟಿ ದುಡ್ಡು ಬರಲ್ಲ, ಮನೆಗಳನ್ನು ತೊಗೊಳಕ್ಕಾಗಲ್ಲ. ಹಾಗಂತ ಬೇರೆ ಗ್ರಹಗಳಲ್ಲಿ ಆಗತ್ತೆ ಅಂತಲ್ಲ. ಸೊ ಎಲ್ಲಾ ಗ್ರಹಗಳಲ್ಲೂ ಒಳ್ಳೇದು ಇರುತ್ತೆ, ಕೆಟ್ಟದು ಇರುತ್ತೆ. ಶುಕ್ರ ಏನಕ್ಕೆ ಆ ರೀತಿ ಹೇಳ್ತಾರೆ? ಒಳ್ಳೆ ಲಕ್ಸುರಿ ಇರುತ್ತೆ ನಿಮ್ಗೆ ಶುಕ್ರ ದಶೆಯಲ್ಲಿ ಅಂದ್ರೆ, ಶುಕ್ರ ಇಸ್ ಈಕ್ವಲ್ ಟು ಲಕ್ಸುರಿ, ವೈಭವ. ಅದಕ್ಕೋಸ್ಕರನೇ ಆ ರೀತಿ ಹೇಳೋದು ವಾಡಿಕೆ. ಅಷ್ಟೇ ಬಿಟ್ಟು ಶುಕ್ರ ದಶೆ ಬಂದಾಗ ಕೆಲವರು ಹೇಳ್ತಾರೆ, ಗುರುಗಳೇ ನಂಗೆ ಶುಕ್ರ ದಶೆ ಬಂದ್ಬಿಡುತ್ತೆ, ಇನ್ನೇನು 1 ತಿಂಗಳಲ್ಲಿ ನಾನು ಕೋಟ್ಯಾಧೀಶ್ವರ ಆಗ್ಬಿಡ್ತೀನಿ, ಒಳ್ಳೆ ಮನೆ ತಗೊಂಡ್ಬಿಡ್ತೀನಿ, ತಾನೇ ಎಲ್ಲ ದುಡ್ಡು ಬಂದ್ಬಿಡುತ್ತೆ, ದೇವರ ಆಶೀರ್ವಾದ ಬಂದ್ಬಿಡುತ್ತೆ ಅಂತ. ಅವೆಲ್ಲ ಸುಳ್ಳು. ಆ ಗ್ರಹಗಳು ಜಾತಕದಲ್ಲಿ ಎಲ್ಲೆಲ್ಲಿವೆ ಅದನ್ನ ಪರಿಶೀಲನೆ ಮಾಡಬೇಕು. ಮತ್ತು ಗೋಚಾರ ಫಲ ನೋಡಿದ್ವಿ ನಾವು ಅಲ್ವಾ? ಗೋಚಾರ ಫಲ ಗೊತ್ತು ನಿಮ್ಗೆ ಇವಾಗ, ಹೇಗೆ ನೋಡೋದು, ಫಲ ಹೇಗೆ ನೋಡೋದು ಅಂತ.
ಅದರ ಮುಖ್ಯವಾದ ಗ್ರಹಗಳನ್ನ ಯಾವ್ದು ನೋಡ್ಬೇಕು ನಾವು, ಯಾವುದು ಜಾಸ್ತಿ ಸಮಯದಲ್ಲಿ ಆ ಒಂದು ಮನೆಗಳಲ್ಲಿ ಇರುತ್ತೋ ಆ ಗ್ರಹಗಳನ್ನ ನಾವು ಗೋಚಾರ ಫಲಕ್ಕೆ ತಗೋಬೇಕು. ಯಾವುದು ಅಂತಂದ್ರೆ ಶನಿ 2.5 ವರ್ಷ ಒಂದು ರಾಶಿಯಲ್ಲಿ ಇರ್ತಾನೆ, ಹಾಗೆ ಗೋಚಾರ ಫಲಕ್ಕೆ ತಗೊಳ್ಳಿ, ಫಲವನ್ನು ನೋಡಿ, ಇಂಪಾರ್ಟೆಂಟ್. ನೆಕ್ಸ್ಟ್ ಗುರು ಗ್ರಹ 1 ವರ್ಷ ಇರ್ತಾನೆ ಒಂದೊಂದು ರಾಶಿಯಲ್ಲಿ, ಮತ್ತೆ ರಾಹು 1.5 ವರ್ಷ, ಕೇತು 1.5 ವರ್ಷ. ಹಾಗೆ ಈ 4 ಗ್ರಹಗಳನ್ನ ನೋಡ್ಕೊಂಡ್ರೆ ನಮ್ಗೆ ಫಲಾಫಲಗಳು ಗೊತ್ತಾಗ್ಬಿಡುತ್ತೆ. ಮೇಜರ್ ಏನಾಗುತ್ತೆ, ಮ್ಯಾಕ್ಸಿಮಮ್ ಎಷ್ಟಿರುತ್ತೆ, ಎಷ್ಟು ನೋಡ್ಕೋಬಹುದು ನಾವು ಗೋಚಾರದಲ್ಲಿ, 2.5 ವರ್ಷ ಸಮಯ ನೋಡ್ಕೋಬಹುದು. ಏನಕ್ಕೆ ಅಂದ್ರೆ ಶನಿ 2.5 ವರ್ಷ ಕಾಲ ಒಂದು ರಾಶಿಯಲ್ಲಿ ಇರ್ತಾನೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಜಾತಕವನ್ನು ವಿಶ್ಲೇಷಣೆ ಮಾಡಿರ್ತೀವಿ. ಎರಡನೇದು ಗೋಚಾರ ಫಲವನ್ನು ವಿಶ್ಲೇಷಣೆ ಮಾಡಿರ್ತೀವಿ. ಏನು ಗೋಚಾರ ಫಲ ಅಂತಂದ್ರೆ, ಗೋಚಾರ ಅಂದ್ರೆ ಗ್ರಹಗಳ ಚರಣ, ಮೂವ್ಮೆಂಟ್, ಅದಕ್ಕೆ ಗೋಚಾರ ಅನ್ನೋದು. ಗ್ರಹಗಳ ಚರ ಅಂತಂದ್ರೆ ಎಲ್ಲ ಗ್ರಹಗಳು ಚಲಿಸುತ್ತಿರುತ್ತದೆ, ಅದಕ್ಕೆ ಗೋಚಾರ ಅನ್ನೋದು. ಈಗ ನಾವು ಮಾತನಾಡುವ ಸಮಯದಲ್ಲಿ ಗ್ರಹಗಳು ಎಲ್ಲೆಲ್ಲಿವೆ, ಅದೇ ಗೋಚಾರ. ಯಾರ ಬಂದು ಪ್ರಶ್ನೆ ಕೇಳ್ತಾರೆ ನಿಮ್ಗೆ, ನಮ್ಮ ಗ್ರಹಚಾರನೇ ಸರಿ ಇಲ್ಲ, ಒಂದ್ ಸ್ವಲ್ಪ ನೋಡಿ ಗುರುಗಳೇ ಅಂದಾಗ, ಆಗ ಏನ್ ಮಾಡ್ತೀವಿ, ಅವ್ರ ಪ್ರಶ್ನೆ ಕೇಳಿದ ಸಮಯಕ್ಕೆ ನಾವು ಕುಂಡಲಿಯನ್ನು ಹಾಕಿ ಅಲ್ಲಿ ನೋಡುವುದಕ್ಕೆ ಅದನ್ನ ಗೋಚಾರ ಅಂತ ಹೇಳೋದು. ಅರ್ಥ ಆಯ್ತಾ? ಆಲ್ರೆಡಿ ಕಲ್ತಿದ್ದೀರಲ್ಲ. ಸೊ ಅದೇ ರೀತಿ ಮೂರನೇದು ಏನ್ ನೋಡ್ಬೇಕು, ಮೂರನೇದು ವಿಂಶೋತ್ತರಿ ದಶಾ, ಸಮಯ ಬಂದಿದ್ಯಾ ಇವಾಗ ಅನ್ನೋದನ್ನು ತಿಳಿಸುವಂತದ್ದು. ಒಳ್ಳೆಯ ಸಮಯ ಇದೆಯಾ, ಕೆಟ್ಟ ಸಮಯ ಇದೆಯಾ, ಒಳ್ಳೆ ಕೆಲಸ ಕಾರ್ಯಗಳು ಆಗತ್ತಾ, ನಿಮಗೆ ಕೆಲಸ ಸಿಗುತ್ತಾ, ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಮಾಡಕ್ಕಾಗತ್ತಾ ಇಲ್ವಾ, ಎಲ್ಲಾನು ವಿಂಶೋತ್ತರಿ ದಶಾ ನಮಗೆ ತಿಳಿಸಿಕೊಡುತ್ತದೆ. ಆಯ್ತಾ? ಸೊ ಹಾಗಾಗಿ ಒಂದೊಂದು ದಶಗಳ ಕಾಲ ಇದು ಬಯಾಟ್ ಮಾಡ್ಕೋಬೇಕು. ಬಯಾಟ್ ಆಗ್ಲಿಲ್ಲ ಅಂದ್ರೂ ಅಂದಾಜಾಗಿ ನೋಡ್ಕೋಬೇಕು. ಒಂದೆಲ್ಲನ ಒಂದ್ ಕಡೆ ನಿಮ್ ಮೊಬೈಲಲ್ಲಿ ಹಾಕಿಟ್ಕೊಂಡ್ರೆ ಅದನ್ನ ನೋಡಿ ಫಲ ಹೇಳಕ್ಕೆ ಸುಲಭ. ಈಗ ಸೂರ್ಯ 6 ವರ್ಷ ಇರ್ತಾನೆ, 6 ವರ್ಷ ಹಂಚ್ಕೊಂಡಿರ್ತಾನೆ ವಿಂಶೋತ್ತರಿ ದಶಾ. ಶನಿ 19 ವರ್ಷ, ಗುರು 16 ವರ್ಷ, ಶುಕ್ರ ಯಾವಾಗ ನೆನ್ಪಿಟ್ಕೊಳ್ಳಿ, ಲಾಂಗೆಸ್ಟ್ ಅಂದ್ರೆ ಅತಿ ಜಾಸ್ತಿ ಸಮಯ ಯಾವುದು ಅಂದ್ರೆ ಶುಕ್ರ ದಶೆ 16 ವರ್ಷ. ಆಯ್ತಾ? ನೆಕ್ಸ್ಟ್ ಬಂತು ಅಂದ್ರೆ ಚಂದ್ರ ದಶೆ 10. ನೆನ್ಪಿಟ್ಕೊಳ್ಳಿ, ಚಂದ್ರ ಅಂದ್ರೆ ಯಾವಾಗ್ಲೂ ನಂಬರ್ 10, 10. ಶುಕ್ರ ಅಂದ್ರೆ 20 ವರ್ಷ. ಮತ್ತೆ ಕೇತು ಬಂತು ಅಂದ್ರೆ 7 ವರ್ಷ. ಯಾರು ಕೇತು ದಶೆ ನಡೀತಾ ಇರುತ್ತೋ, ಕೇತು ಅಂದ್ರೆ ಕತ್ರಿ ಅಂತ ನೆನ್ಪಿಟ್ಕೋಬೇಕು. ಕತ್ರಿ, ಚಾಕು ಅಲ್ವಾ, ಮೋಕ್ಷಕಾರಕ, ಪಿನ್ನು ಅಂದ್ರೆ ನಿಮ್ಗೆ ಏನ್ ಕೊಡುತ್ತೋ ಅದನ್ನೆಲ್ಲ ಸಪರೇಟ್ ಮಾಡುವಂತದ್ದು. ಕತ್ರಿ ಕೊಟ್ರೆ ಏನಾಗತ್ತೆ, ಅನ್ನು 5,000 ರೂಪಾಯಿ ನೋಟ್ ಕೊಡ್ತೀನಿ ಅನ್ಕೊಳ್ಳಿ, 5,000 ರೂಪಾಯಿ ನೋಟ್ ಇಲ್ಲ, ಎಕ್ಸಾಂಪಲ್ 5,000 ರೂಪಾಯಿ ನೋಟ್ ಕೊಟ್ಟಾಗ ಕತ್ರಿ ತಗೊಂಡ್ ಮಧ್ಯದಲ್ಲಿ ಕಟ್ ಮಾಡಿದಾಗ ಅದು 2,500 ಅಂತ ಪರಿಗಣನೆಗೆ ತಗೊಳಕ್ಕಾಗತ್ತಾ? ಆಗಲ್ಲ. ಅದು ಮಣ್ಣಿನ ಲೆಕ್ಕ, ಮಣ್ಣಿಗೆ ಬಿದ್ದಂಗೆ, ಉಪಯೋಗ ಆಗಲ್ಲ. ಹಾಗಾಗಿ ಕೇತು ದಶೆ ಎಲ್ಲಿ ನಡೆಯುತ್ತೋ ಸಾಮಾನ್ಯವಾಗಿ ನಾವು ಆದಷ್ಟು ದೇವರು ದಿಂಡ್ರು ಅಂತ ಹೋಗೋದು ಉತ್ತಮ. ಬೇರೆ ಏನೋ ಬಿಸ್ನೆಸ್ ಮಾಡ್ತು ಅಂದ್ರೆ ಕೈ ಕೊಡುತ್ತೆ ಕೇತು ದಶೆಯಲ್ಲಿ, ಕೆಲಸ ಕಾರ್ಯಗಳೆಲ್ಲ ತೊಂದರೆ ಆಗುತ್ತೆ. ನಿಮ್ಮ ಆರೋಗ್ಯದಲ್ಲಿ ತೊಂದರೆ ಬಂದ್ಬಿಡುತ್ತೆ ಕೇತು ದಶೆಯಲ್ಲಿ, ಅದೆಲ್ಲ ನೋಡೋಣ. ಮತ್ತೆ ಕೇತು ಆದ್ಮೇಲೆ ಇನ್ಯಾವುದು, ನೆಕ್ಸ್ಟ್ ರಾಹು ಎಷ್ಟಿರುತ್ತೆ, 18 ವರ್ಷ. 18 ವರ್ಷ ವೋಟ್ ಆಗಕ್ಕೆ ಎಲಿಜಿಬಲ್ ಅನ್ಕೊಳ್ಳಿ. ರಾಹು 18. ರಾಹು ಬಾಹುಬಲಂ. ಕೇತು ಕುಲೋನ್ನತಿ, ಕುಲವನ್ನು ಉದ್ಧಾರ ಮಾಡತ್ತಂತೆ ಕೇತು ಗ್ರಹ. ರಾಹು ಗ್ರಹ ನಿಮ್ಗೆ ಏನೇ ಮಾಡ್ಬೇಕಂತ ಒಂದು ಶಕ್ತಿ, ಆ ಒಂದು ಧೈರ್ಯ ಎಲ್ಲ ಕೊಡೋದು ಯಾರು? ರಾಹು. ಬಾಹುಬಲ. ಆಯ್ತಾ? ಸೊ 18 ವರ್ಷ. ಮತ್ತೆ ಮಂಗಳ ಗ್ರಹ ಊರ್ಜೆಯನ್ನು ಕೊಡುತ್ತೆ, ಎನರ್ಜಿಯನ್ನು ಕೊಡುತ್ತೆ. 7ನೇದು ಅಂದ್ರೆ 7 ವರ್ಷ. ಮಂಗಳ ಗ್ರಹ 7 ವರ್ಷ. ನೆಕ್ಸ್ಟ್ ಕೊನೆಯದಾಗಿ ಬುಧ ಬರ್ತಾನೆ. ಬುಧ ಎಷ್ಟು ವರ್ಷ ಹಂಚ್ಕೊಂಡಿರ್ತಾನೆ ವಿಂಶೋತ್ತರಿ ದಶದಲ್ಲಿ? ಅದು 17 ವರ್ಷಗಳು. ಇವೆಲ್ಲ ಸದ್ಯಕ್ಕೆ ನೆನ್ಪಿಟ್ಕೊಳ್ಳೋದು ಬೇಡ, ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಆಮೇಲೆ ನೀವು ನೋಟ್ಸ್ 1 ವಾರ ಇರುತ್ತಲ್ಲ, ಅವಾಗ ಒಂಚೂರು ರಿವಿಷನ್ ಮಾಡ್ಕೊಂಡ್ರೆ ಎಲ್ಲ ಒಂದು ಲಾಜಿಕಲ್ ಇಟ್ಕೊಳ್ಳಿ. ಚಂದ್ರ ಅಂತಂದ್ರೆ ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ ನಂಬರ್ 10, 1 0. ಶುಕ್ರ ಡಬಲ್ 20 ವರ್ಷ. ಅರ್ಥ ಆಯ್ತಾ? 20 ವರ್ಷ ಇರ್ತಾನೆ. ರಾಹು ವೋಟ್ ಆಗಕ್ಕೆ ಎಲಿಜಿಬಲ್ 18 ವರ್ಷ. ಆಯ್ತಾ? ಆಮೇಲೆ ಶನಿ ಸ್ವಲ್ಪ ಹಿರಿಯರು, 18 ವರ್ಷ ಆದ್ಮೇಲೆ ನೆಕ್ಸ್ಟ್ ಬರ್ತಾರಲ್ಲ ಅಡಲ್ಟ್ ಅಂತ, ಹಾಗಾಗಿ ಸ್ವಲ್ಪ ಇರೋದು. ಶನಿ 19 ವರ್ಷ, ನೆನ್ಪಿಟ್ಕೊಳ್ಳಿ. ಗುರುಗಳು ಹೈಸ್ಕೂಲ್ ಹುಡುಗ 16 ವರ್ಷ. ಬುಧ ಗ್ರಹ
ಫಸ್ಟ್ ಪಿ ಯು ಸಿ ಹುಡುಗ 17 ವರ್ಷಕ್ಕೆ ಫಸ್ಟ್ ಪಿ ಯು ಸಿ ಹೋಗ್ತೀವಲ್ಲ, ಬುಧ. ಬುಧ ಅಂತಂದ್ರೆ ಏನು? ವಿದ್ಯೆ, ಶಾಲೆ, ಕಾಲೇಜ್ ಎಲ್ಲ ಬುಧ. ಅದಕ್ಕೋಸ್ಕರ ಸ್ವಲ್ಪ ಹೈಸ್ಕೂಲ್ಗೆ ಇದಕ್ಕೆ ಫಸ್ಟ್ ಪಿ ಯು ಸಿಗೆ ಹೋದಂಗೆ 11ನೇ ಕ್ಲಾಸ್ಗೆ, ಆಯ್ತಾ? ಸೊ ಬುಧ. ಮತ್ತೆ ಮಂಗಳ ಮತ್ತೆ ಕೇತು ನೋಡಿ, ಮಂಗಳ ಮತ್ತೆ ಕೇತು 7 ವರ್ಷಗಳು ಬರುತ್ತೆ ಅವಕ್ಕೆ. ಇದನ್ನ ನೆನ್ಪಿಟ್ಕೊಳ್ಳೋದು ಈಸಿ, ಯಾಕಂದ್ರೆ 2 ಗ್ರಹಗಳು ಅದೇ ವರ್ಷಗಳನ್ನ ಹಂಚ್ಕೊಂಡಿರ್ತವೆ. ಮಂಗಳ ಗ್ರಹ 7 ವರ್ಷ ಹಂಚ್ಕೊಂಡಿರುತ್ತೆ, ಕೇತು ಗ್ರಹ 7 ವರ್ಷ ಹಂಚಿಕೊಂಡಿರುತ್ತದೆ. ಈಸಿನಾ ನೆನ್ಪಿಟ್ಕೊಳ್ಳೋದು? ಒಂದು ಸೂರ್ಯ ಗ್ರಹ ಎಲ್ಲದಕ್ಕಿಂತ ಕಡಿಮೆ ವರ್ಷಗಳು, 6. ಅರ್ಥ ಆಯ್ತಾ? ಸೂರ್ಯ 6 ವರ್ಷಗಳು, ಓಕೆನಾ? ಹೀಗೆ ನೆನ್ಪನ್ನಿಗೆ ಇಟ್ಕೋಬೇಕು. ಫಸ್ಟ್ ಚಂದ್ರ ಇಟ್ಕೊಳ್ಳಿ. ಚಂದ್ರ 10, ಶುಕ್ರ 20. ಹೈಸ್ಕೂಲ್ ಹುಡುಗ ಯಾರು? ಗುರು 16. ಓಟಕ್ಕೆ ಎಲಿಜಿಬಲ್ ಯಾರು? ರಾಹು 18. ಫಸ್ಟ್ ಪಿ ಯು ಸಿ ಹುಡುಗ ಯಾರು? ಬುಧ 17 ವರ್ಷ. ಶನಿ ಸ್ವಲ್ಪ ಮೆಚೂರ್ಡ್, ಅಂದ್ರೆ ಡಿಗ್ರಿ ಲೆವೆಲ್. 16, 17, 18ಕ್ಕೆ ಪಿ ಯು ಸಿ ಆಗೋಗುತ್ತೆ. 19ಕ್ಕೆ ಡಿಗ್ರಿಗೆ ಹೋಗ್ತಾರೆ, ಅದಕ್ಕೆ ಹಿರಿಯರು. ಅರ್ಥ ಆಯ್ತಾ? 19 ವರ್ಷ ನೆನ್ಪಿಟ್ಕೊಳ್ಳಿ. 19 ಮಿಕ್ಕಿದ್ದು 7+7. ಕೇತು ಮತ್ತೆ ಮಂಗಳ ಗ್ರಹ 7 ಇರ್ತವೆ. ಹೀಗೆ ಒಂದು ನೆನಪನ್ನು ಇಟ್ಕೋಬೇಕು. ಹಾಗೆ ಎಷ್ಟು ಮನುಷ್ಯನ ವರ್ಷಗಳು, ಆಯುಸ್ಸು ಎಷ್ಟು? ಕಲಿಯುಗದಲ್ಲಿ 120 ವರ್ಷ. ಅದರಲ್ಲಿ ಎಲ್ಲ ಗ್ರಹಗಳು ನೋಡಿ, ಗ್ರಹಗಳು ಎಷ್ಟು ಪ್ರಭಾವ ಬೀರುತ್ತೆ ನಮ್ಮ ಮೇಲೆ, ಅಲ್ವಾ? ಸೊ ಋಷಿಗಳು ಸೈಂಟಿಫಿಕ್ ಆಗಿ ಅದನ್ನೆಲ್ಲ ಏನ್ ಮಾಡ್ತಾರೆ, ವಿಭಜನೆ ಮಾಡಿ ಒಂದೊಂದು ಗ್ರಹಗಳು ಕೂಡ ನಮ್ಮ ಮೇಲೆ, ಜೀವನದ ಮೇಲೆ ಪ್ರಭಾವ ಬೀರೋ ತರ ಮಾಡಿರ್ತಾರೆ. ಎಲ್ಲ ಒಟ್ಟಿಗೆ ಸೇರಿಸಿ ಎಷ್ಟು ಬರುತ್ತೆ? 120 ವರ್ಷ ಬರುತ್ತೆ. ಸಾಮಾನ್ಯವಾಗಿ 120 ವರ್ಷ ಬದುಕಿರೋದು ತುಂಬಾ ಕಡಿಮೆ, ಅಲ್ವಾ? ಆಗ ಮಧ್ಯದಲ್ಲಿ ಯಾವ್ದೋ ದಶೆ ಬಂದು 8ನೇ ಮನೆ ಮೃತ್ಯು ಆಗ್ಬಿಡುತ್ತೆ. 8ನೇ ಮನೆ ಯಾವಾಗ ಬರುತ್ತೆ ನೋಡ್ಬೇಕು. 8ನೇ ಮನೆ ಗ್ರಹ ಅಧಿಪತಿ ಮತ್ತೆ 8ನೇ ಮನೆಗೆ ಈ ದಶಾಭುಕ್ತಿಯಲ್ಲಿ ಏನನ್ನ ಬಂದಿತ್ತು ಅಂದ್ರೆ ಸಾವಾಗ್ಬಿಡುತ್ತೆ. ಅವಾಗ ಮುಂದಕ್ಕೆ ನಾವು ಹೋಗಕ್ಕೆ ಸಾಧ್ಯ ಆಗಲ್ಲ. ಅರ್ಥ ಆಯ್ತಾ? ಸೊ ಈಗ ವಿಂಶೋತ್ತರಿ ದಶ ಅಂದ್ರೆ ಏನಂತ ಗೊತ್ತಾಯ್ತು. ವಿಂಶತಿ ಅಂತಂದ್ರೆ 20. ಶತಾನಂ ಭವತಿ ಶತಾಯು ಅಂತ ಹೇಳ್ತೀವಲ್ಲ, ಆಶೀರ್ವಾದ ಮಂತ್ರ. ಅಂದ್ರೆ 100 ವರ್ಷ ಚೆನ್ನಾಗಿ ಬಾಳಿ ಅಂತ. ಆಗ ಶತ ಅಂತಂದ್ರೆ 100. ಎರಡು ಸೇರಿದ್ರೆ ವಿಂಶತಿ ಪ್ಲಸ್ ಶತ, 20 ಪ್ಲಸ್ 100, 120 ವರ್ಷಗಳು. ಆ ದಶಾಭುಕ್ತಿ ಕಾಲಗಳು, ನೆನ್ಪಿಟ್ಕೊಳ್ಳಿ. ಈಗ ಇಲ್ಲಿ ಬರ್ದಿದೀನಿ ನೋಡಿ, ನೀಟಾಗಿ ಗೊತ್ತಾಗತ್ತೆ ನಿಮ್ಗೆ ಯಾವ್ದು ಏನೇನು ಅಂತ. ನೋಡಿ 9 ಗ್ರಹಗಳು, ಇದು ಕ್ರಮ. ಯಾವಾಗ ಇದೇ ಕ್ರಮದಲ್ಲೇ ಓಡ್ತಾ ಇರುತ್ತೆ. ಅದಕ್ಕೆ ದಶ ನಾವ್ ಹೆಂಗ್ ಇಟ್ಕೊಂಡಿದೀನಿ ಅಂದ್ರೆ ಕೇಶುಸು ಚಂಕೂರ ಗೂಷಾಭ ಅಂತ ಇಟ್ಕೊಂಡಿದ್ದೀನಿ. ಈಸಿ ಅದು. ಸ್ವಲ್ಪ ಬ್ಯಾಟ್ ಮಾಡ್ಕೊಂಡ್ರೆ ಮಂಗಳ ಗ್ರಹಕ್ಕೆ ನಾನು ಕುಜ ಅಂತ ಇಟ್ಕೊಂಡಿರ್ತೀನಿ. ಕುಜ. ಅದಕ್ಕೆ ಮೊದಲನೇ ಅಕ್ಷರಗಳು ತಗೊಳ್ಳಿ. ಕೆ, ಶು, ಸು, ಚಂಗ್, ಕು, ರ, ಗು, ಶ, ಬ. ಆಯ್ತಾ? ಸೊ ಕೇಶುಸು ಚಂಕುರ ಗುಷಭ ಹಂಗೆ ಇಟ್ಕೊಂಡ್ಬಿಟ್ರೆ ಯಾವ ದಶೆ ಆದ್ಮೇಲೆ ಯಾವ ದಶೆ ಬರುತ್ತೆ ಅಂತ ನೀಟ್ ತಗೊಳ್ಳೋದು. ಕೇತು, ಶುಕ್ರ, ಕೇಶುಸು, ಸೂರ್ಯ, ಚಂದ್ರ, ಗುರು, ಕುಜ, ರಾಹು, ಗುರು, ಶನಿ, ಲಾಸ್ಟ್ ಅಲ್ಲಿ ಬುಧ ಬರುತ್ತೆ. ಸೊ ಕೇತುಗೆ ಎಷ್ಟು ವರ್ಷ? ಮಂಗಳ ಮತ್ತೆ ಕೇತು 7 ವರ್ಷ. ನೋಡಿ ಇಲ್ಲಿ ಕೇತುಗೆ 7 ವರ್ಷ ದಶೆ ಅವಧಿ, ಮಂಗಳಿಗೆ 7 ವರ್ಷಕ್ಕೆ ದಶೆ ಅವಧಿ, ಶುಕ್ರನಿಗೆ 20 ವರ್ಷ, ಚಂದ್ರನಿಗೆ 10 ವರ್ಷ, ಸೂರ್ಯನಿಗೆ ಅತಿ ಕಡಿಮೆ 6 ವರ್ಷ, ರಾಹು ಓಟಾಗಕ್ಕೆ ಎಲಿಜಿಬಲ್ 18 ವರ್ಷ, ಗುರು ಹೈಸ್ಕೂಲ್ ಹುಡುಗ 16 ವರ್ಷ, ಅಂದ್ರೆ 10ನೇ ಕ್ಲಾಸ್ ಹುಡುಗ, ಮತ್ತೆ ಶನಿ ಡಿಗ್ರಿ 19 ವರ್ಷ, ಬುಧ 17 ವರ್ಷ. ಸೊ ಎಲ್ಲ ಕೂಡಿದರೆ 120 ವರ್ಷ ಬರುತ್ತದೆ. ಅರ್ಥ ಆಯ್ತಾ? ನೋಡಿ ಎಲ್ಲ ಕೂಡಿದ್ದಾರೆ. ಒಟ್ಟು 7, 20 ಪ್ಲಸ್ 6 ಪ್ಲಸ್ 10 ಪ್ಲಸ್ 7 ಪ್ಲಸ್ 18 ಪ್ಲಸ್ 16 ಪ್ಲಸ್ 19 ಪ್ಲಸ್ 17 ಇಸ್ಕೊಲ್ಟು 120 ವರ್ಷ. ದಶಗಳ ಚಕ್ರ ಹೀಗೆ ಇಲ್ಲಿ ಬರ್ದಿದ್ದೀನಲ್ಲ, ಶು ಅಂದ್ರೆ ಕೇತು, ಶುಕ್ರ, ಸೂರ್ಯ, ಚಂದ್ರ, ಮಂಗಳ, ರಾಹು, ಗುರು, ಶನಿ, ಬುಧ. ಅದೇ ಇದನ್ನು ಇಲ್ಲಿ ಕೊಟ್ಟಿದ್ದೀನಿ. ಕೇತು, ಶುಕ್ರ, ಸೂರ್ಯ, ಚಂದ್ರ, ಮಂಗಳ, ರಾಹು, ಗುರು, ಶನಿ, ಬುಧ. ಮತ್ತೆ ಬುಧ ಆಗೋಯ್ತು ಲಾಸ್ಟ್ ಅಲ್ವಾ? 9 ಆಗೋಯ್ತಲ್ಲ, ಇಲ್ಲಿ 9 ಆಗೋಗುತ್ತೆ. ನೋಡಿ ಇಲ್ಲಿ ಕೇತು 1, ಶುಕ್ರ 2, 3, 4ನೇ ದಶೆ, 5ನೇ ದಶೆ. ಒಂದು ದಶೆ ಆದ್ಮೇಲೆ ಒಂದು ಬರುತ್ತೆ. ಮುಂಚೆ ಫಸ್ಟ್ ಕೇತು ದಶೆ ಬಂದ್ರೆ
ಶುಕ್ರ ದಶೆ. ಶುಕ್ರ ದಶೆ ನಂತರ ಸೂರ್ಯ, ಸೂರ್ಯ ನಂತರ ಚಂದ್ರ, ಚಂದ್ರ ನಂತರ ಮಂಗಳ, ಮಂಗಳ ನಂತರ ರಾಹು, ರಾಹುವಿನ ನಂತರ ಗುರು ದಶೆ, ಗುರುವಿನ ನಂತರ ಶನಿ ದಶೆ, ಶನಿಯ ನಂತರ ಬುಧ ದಶೆ. ಇಲ್ಲಿಗೆ ಸ್ಟಾಪ್. ತಿರ್ಗಾ ಮೊದಲಿಂದ ಶುರು ಆಗುತ್ತೆ. ತಿರ್ಗಾ ಇದಾಗಿದ ತಕ್ಷಣ ತಿರ್ಗಾ ಇಲ್ಲಿಂದ ಬರಬೇಕು. ಕೇತು, ಶುಕ್ರ, ಸೂರ್ಯ, ಚಂದ್ರ, ಮಂಗಳ, ರಾಹು, ಗುರು, ಶನಿ, ಬುಧ. ಅರ್ಥ ಆಯ್ತಾ? ಅಂದರೆ ಒಂದೇನು ಅರ್ಥ ಮಾಡ್ಕೋಬೇಕು, ಎಲ್ಲಾರ್ಗೂ ಕೇತು ದಶೆ ಮೊದಲೇ ಸ್ಟಾರ್ಟ್ ಆಗಲ್ಲ. ನಿಮ್ಮ ನಕ್ಷತ್ರಗಳ ಮೇಲೆ ಡಿಪೆಂಡ್ ಆಗುತ್ತೆ. ದಶೆಗಳು ಯಾವ್ದ್ರ ಮೇಲೆ ಆಧಾರಿತ? ನಿಮ್ಮ ನಕ್ಷತ್ರ, ಜನ್ಮ ನಕ್ಷತ್ರ. ನಾಮ ನಕ್ಷತ್ರ ಬರಲ್ಲ ಇಲ್ಲಿ. ಅರ್ಥ ಆಯ್ತಾ? ನಿಮ್ಮ ಜನ್ಮ ನಕ್ಷತ್ರ. ಯಾರಿಗೆ ನಾಮ ನಕ್ಷತ್ರ, ಯಾರಿಗೆ ಜನ್ಮ ನಕ್ಷತ್ರ ಗೊತ್ತಿಲ್ವೋ, ಅಂದ್ರೆ ಡೇ ಟು ಟೈಮ್ ಪ್ಲೇಸ್ ಗೊತ್ತಿಲ್ವೋ ಅಂತವ್ರಿಗೆ ಈ ದಶೆಗಳು ಅನ್ವಯಿಸುವುದಿಲ್ಲ. ಯಾರಿಗೆ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಗೊತ್ತಿರುತ್ತೋ ಈ ದಶಾಭುಕ್ತಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು, ಲೆಕ್ಕಕ್ಕೆ ಪರಿಗಣನೆ ತಗೊಳ್ಳುವಂಥದ್ದು ಯಾರಿಗೆ ಡೇಟ್ ಆಫ್ ಬರ್ತ್ ಇರುತ್ತೆ ಅವ್ರಿಗೆ ಮಾತ್ರ. ಅದನ್ನ ಬರ್ಕೊಳ್ಳಿ ಒಂದ್ ಕಡೆ. ಅರ್ಥ ಆಯ್ತಾ? ಯಾರ ಹತ್ರ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮ ಸ್ಥಳ ಗೊತ್ತಿರುತ್ತೋ ಅಂತವ್ರಿಗೆ ಮಾತ್ರ ವಿಂಶೋತ್ತರಿ ದಶ ಅನ್ವಯಿಸುತ್ತೆ. ಯಾಕೆ? ಮುಂದಿನ ಸ್ಲೈಡ್ ಅಲ್ಲಿ ನೋಡೋಣ. ಸೊ ಈಗ ವಂಶೋತ್ತರ ದಶೆ ಯಾವ್ದ್ರ ಮೇಲೆ ಆಧಾರಿತ? ನಿಮ್ಮ ಜನ್ಮ ನಕ್ಷತ್ರದ ಮೇಲೆ ಆಧಾರಿತವಾಗಿರುತ್ತದೆ. ನೋಡಿ, ಆಲ್ರೆಡಿ ಈ ಟೇಬಲ್ ಸುಮಾರು ಸತಿ ನಾವು ಮಾಡಿದೀವಲ್ಲ, ಪುನರಾವರ್ತನೆಗಳು ಸುಮಾರು ಸತಿ ಆಗಿದೆ. ಈಗ ಇಲ್ಲಿ ನೋಡಿ, ಇಲ್ಲಿ ಕ್ರಮ ಸಂಖ್ಯೆ 9 ಗ್ರಹಗಳಿವೆ. ಕೇತು, ಶುಕ್ರ, ಸೂರ್ಯ, ಚಂದ್ರ, ಮಂಗಳ, ರಾಹು, ಗುರು, ಶನಿ, ಬುಧ. ಅದಕ್ಕೆ ಅವಧಿಗಳು ಕೊಟ್ಟಿರ್ತಾರೆ. ಎಲ್ಲ ಟೋಟಲ್ ಮಾಡಿದ್ರೆ ಕೂಡಿದ್ರೆ ಎಷ್ಟು ಬರುತ್ತೆ? 120 ವರ್ಷ ಬರುತ್ತದೆ. ಕರೆಕ್ಟಾ? ಶಿವನಂದ್ರ ಶನಿಯಿಂದ ಪ್ರಾರಂಭ, ಶನಿಯಿಂದ ಅಲ್ಲ ಸರ್, ಕೇತುವಿಂದ ಪ್ರಾರಂಭ ಆಗುತ್ತೆ. ಯಾವಾಗಲೂ ಅಷ್ಟೇ ಕೇತುವಿಂದ ಪ್ರಾರಂಭವಾಗುತ್ತದೆ. ನಿಮ್ಮ ಮೋಸ್ಟ್ಲಿ ನಿಮ್ಮ ಜನ್ಮ ನಕ್ಷತ್ರ ಹಾಗೆ ಹೇಳ್ತಾ ಇದ್ದೀರಾ. ಓಕೆ, ನಿಮ್ಮ ಶನಿ ಅಂತಂದ್ರೆ ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ ಅಥವಾ ಉತ್ತರಾಭಾದ್ರದಲ್ಲಿ ಒಂದಾಗಿರ್ಬೇಕು ನಕ್ಷತ್ರ. ಬರೋಣ ಅದಕ್ಕೆ. ಜನ್ಮ ನಕ್ಷತ್ರದಿಂದ ಜನ್ಮ ದಶೆ ನಿರ್ಣಯವಾಗುತ್ತದೆ. ವೆರಿ ವೆರಿ ಇಂಪಾರ್ಟೆಂಟು. ಈಗ ನೋಡಿ, ಇಲ್ಲಿ ಕೇತು ಇದೆಯಾ? ನೋಡಿ, ಇಲ್ಲಿ ಕೇತು ಬಂತು, ಶುಕ್ರ, ಅದೇ ಆರ್ಡರ್ ಅಲ್ಲೇ ಆ ಟೇಬಲ್ ಬಂದಿರುವಂತದ್ದು. ಅದಕ್ಕೆ ಇದನ್ನ ವಿಂಶೋತ್ತರಿ ದಶಾಧಿಪತಿ, ವಿಂಶೋತ್ತರಿ ದಶಾಧಿಪತಿ ಅಂತ ಹೇಳಬೇಕು. ಚಂದ್ರ, ನೆಕ್ಸ್ಟ್ ಮಂಗಳ, ರಾಹು, ಗುರು, ಶನಿ, ಮತ್ತೆ ಕೊನೆಯಲ್ಲಿ ಬುಧ. ಅದೇ ಆರ್ಡರ್ ಅಲ್ಲೇ ಬರುವಂತದ್ದು. ಅರ್ಥ ಆಯ್ತಾ? ನೋಡಿ, ಇವಾಗ ಕೇತುಗೆ ಎಷ್ಟು ವರ್ಷ? 7 ವರ್ಷ. ಶುಕ್ರನಿಗೆ 20 ವರ್ಷಗಳು. ದಶಾಕಾಲಗಳು 6 ವರ್ಷ. ಮತ್ತೆ ಚಂದ್ರ ಗೊತ್ತು ನಮ್ಗೆ, 10 ವರ್ಷ. ಮಂಗಳ ಮತ್ತೆ ಕೇತು ಆಲ್ರೆಡಿ ಆಗೋಗಿದೆ, 7 ವರ್ಷಗಳು. ರಾಹು ಓಟಾಗಕ್ಕೆ ಎಲಿಜಿಬಲ್, 18 ವರ್ಷ. ಗುರು ಹೈಸ್ಕೂಲ್ ಹುಡುಗ, 16 ವರ್ಷ. ಶನಿ ಫಸ್ಟ್ ಇಯರ್ ಡಿಗ್ರಿ, 19 ವರ್ಷ. ಬುಧ ಫಸ್ಟ್ ಇಯರ್ PUC, 17 ವರ್ಷ. ಹಿಂಗೆ ಇಟ್ಕೊಂಡ್ರೆ ನೆನಪು ಈಸಿ, ತುಂಬಾನೇ ಈಸಿಯಾಗಿ ನೆನಪಿಗೆ ಬರುತ್ತದೆ. ಅರ್ಥ ಆಯ್ತಾ? ಎಲ್ಲ ಟೋಟಲ್ ಮಾಡಿದ್ರೆ ಎಷ್ಟು ವರ್ಷ ಬರುತ್ತೆ? 120 ವರ್ಷ ಕಾಲಗಳು ಬರುತ್ತೆ. ಹಾಗಾಗಿ ಇದೇನಿದೆಲ್ಲ ಇದೆಯಲ್ಲ ಆಲ್ರೆಡಿ ನೋಡಿದೀವಿ. ಅಶ್ವಿನಿ, ಮಕ್ಕೆ, ಮೂಲ, ಈ 3 ನಕ್ಷತ್ರಗಳು ಕೇತುವಿಗೆ, ಕೇತು ಅಧಿಪತಿ. ದಶಾಧಿಪತಿ ಯಾರು? ಕೇತು. ಭರಣಿ, ಪೂರ್ವ ಫಾಲ್ಗುಣಿ ಅಂದ್ರೆ ಪುಬ್ಬ ಅಂತ ಕೂಡ ಹೇಳ್ತೀವಿ ನಾವು, ಪುಬ್ಬ ನಕ್ಷತ್ರ. ಮತ್ತೆ ಪೂರ್ವಾಷಾಢ ನಕ್ಷತ್ರಕ್ಕೆ ಶುಕ್ರ ಅಧಿಪತಿ. ಕೃತಿಕಾ ನಕ್ಷತ್ರ, ಉತ್ತರ ಫಾಲ್ಗುಣಿ, ಉತ್ತರಾಷಾಢ ನಕ್ಷತ್ರ ಯಾರ ಅಧಿಪತಿ? ಸೂರ್ಯ. ಇದನ್ನೇನಂತ ಕರಿತೀವಿ? ಅಗ್ನಿ ನಕ್ಷತ್ರಗಳು. ಯಾವಾಗ ಸೂರ್ಯ ಈ ನಕ್ಷತ್ರ ಕೃತಿಕಾ ನಕ್ಷತ್ರಕ್ಕೆ ಬಂದಾಗ ಮಳೆ ಆಗುತ್ತೆ, ಉತ್ತರ ಫಾಲ್ಗುಣಿ ನಕ್ಷತ್ರಕ್ಕೆ ಬಂದಾಗ ಮಳೆ ಆಗುತ್ತೆ, ಸೂರ್ಯ ಉತ್ತರಾಷಾಢ ನಕ್ಷತ್ರಕ್ಕೆ ಬಂದಾಗ ಮಳೆ ಆಗುತ್ತೆ. ಗಮನಿಸಿ, ಅದಕ್ಕೆ ಇದನ್ನ ಅಗ್ನಿ ನಕ್ಷತ್ರಗಳು, ಮಳೆ ನಕ್ಷತ್ರಗಳು ಅಂತ ಕೂಡ ಹೇಳ್ತೀವಿ. ಅರ್ಥ ಆಯ್ತಾ? ಮೇನ್ ಪ್ರತಿ ನಕ್ಷತ್ರ ಬಂದಾಗೂ ಆಗುತ್ತೆ, ಬಟ್ ಈ ನಕ್ಷತ್ರಗಳಲ್ಲಿ ಇದ್ದಾಗ, ಕೃತಿಕಾ, ಉತ್ತರ ಫಾಲ್ಗುಣಿ, ಉತ್ತರಾಷಾಢ ಇದ್ದಾಗ ಸೂರ್ಯ, ಅವಾಗ ನಾವೇನ್ ಹೇಳ್ತೀವಿ? ಅದನ್ನ ಅಗ್ನಿ ನಕ್ಷತ್ರಗಳು ಅಂತ ಹೇಳ್ತೀವಿ. ಅದಕ್ಕೆ ಸೂರ್ಯ ಅಧಿಪತಿ ಅಗ್ನಿಗೆ. ನೆಕ್ಸ್ಟ್ ಚಂದ್ರ, ರೋಹಿಣಿ. ಚಂದ್ರನ ಪ್ರಿಯವಾದ ಪತ್ನಿ ಯಾರು? ವೆರಿ ಗುಡ್, ರೋಹಿಣಿ ನಕ್ಷತ್ರ. ಕರೆಕ್ಟಾ? ರೋಹಿಣಿ ನಕ್ಷತ್ರ. ವೆರಿ ಗುಡ್. ರೋಹಿಣಿ, ಹಸ್ತ, ಶ್ರವಣ, ಈ 3 ಯಾವ್ದಕ್ಕೆ ಅಧಿಪತಿ ಆಗ್ತಾರೆ? ಚಂದ್ರ ಅಧಿಪತಿ ಆಗ್ತಾನೆ 3ಕ್ಕೂ. ಅಂದ್ರೆ ದಶಾಧಿಪತಿ. ನೆನ್ಪಿಟ್ಕೊಳ್ಳಿ, ವಿಂಶೋತ್ತರಿ ದಶೆಗೆ ಇವೆಲ್ಲ ಏನು? ವಿಂಶೋತ್ತರಿ ದಶಾಧಿಪತಿಗಳು, ವಿಂಶೋತ್ತರಿ ದಶೆಗೆ ಮಾತ್ರ ಅಧಿಪತಿಗಳು. ಅಂತ ಆಯ್ತಾ? ನೆಕ್ಸ್ಟ್ ಮೃಗಶಿರ, ಚಿತ್ತಾ ನಕ್ಷತ್ರ,
ಧನಿಷ್ಠ ನಕ್ಷತ್ರ, ಧನಿಷ್ಠ ಸ್ಪೋರ್ಟ್ಸ್ ಅಲ್ವಾ, ಹೈ ಎನರ್ಜೀಸ್. ಹಾಗಾಗಿ ಮೃಗಶಿರ, ಚಿತ್ತ, ಧನಿಷ್ಠ ಮಂಗಳ ಗ್ರಹಕ್ಕೆ ಅಧಿಪತಿ. ಆರ್ದ್ರ, ಸ್ವಾತಿ, ಶತಭಿಷ ಅದು ರಾಹುವಿನ ನಕ್ಷತ್ರ. ನೆನ್ಪಿಟ್ಕೊಳ್ಳಿ, ರಾಹು ನಕ್ಷತ್ರ ಯಾವಾಗಲೂ ಆರ್ದ್ರ, ಸ್ವಾತಿ ಮತ್ತು ಶತಭಿಷ. ಶತಭಿಷ ಅಂದ್ರೆ ಎಷ್ಟು ಇರುತ್ತೆ ನಕ್ಷತ್ರಗಳು? ಶತ ಅಂದ್ರೆ 100 ನಕ್ಷತ್ರ ಇರುವಂತ ನಕ್ಷತ್ರ ಪುಂಜಕ್ಕೆ, ಆ ಒಂದು ಗುಂಪಿಗೆ, ನಕ್ಷತ್ರ ಗುಂಪಿಗೆ ಶತಭಿಷ ಅಂತ ಕರೀತಾರೆ. ರಾಹು ಅಧಿಪತಿ. ಪುನರ್ವಸು, ರಾಮನು ಯಾವ ನಕ್ಷತ್ರದಲ್ಲಿ ಹುಟ್ಟಿರೋದು? ಪುನರ್ವಸು ಅಲ್ವಾ? ಅದಕ್ಕೆ ಯಾರು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋತಾರೆ. ಆಮೇಲೆ ಶ್ರವಣ ನಕ್ಷತ್ರದವರು ಅಷ್ಟೇ, ಶ್ರವಣ ನಕ್ಷತ್ರದವರು ತಂದೆ ತಾಯಿಗಳನ್ನ ಬಹಳ ಚೆನ್ನಾಗಿ ನೋಡ್ಕೋತಾರೆ. ಪುನರ್ವಸು, ವಿಶಾಖ, ಪೂರ್ವಭಾದ್ರ ಯಾರು ಅಧಿಪತಿ? ಗುರು ಅಧಿಪತಿ ಆಗ್ತಾನೆ. ಆಯ್ತಾ? ನೆಕ್ಸ್ಟ್ ಪುಷ್ಯ ನಕ್ಷತ್ರ. ಪುಷ್ಯ ನಕ್ಷತ್ರದಲ್ಲಿ ಏನ್ ಕೊಡ್ತೀವಿ ನಾವು ಮಕ್ಕಳಿಗೆ? ಸ್ವರ್ಣ ಬಿಂದು ಪ್ರಾಶನ ಅಲ್ವಾ, ಔಷಧಿ, ಆಯುರ್ವೇದಿಕ್ ಔಷಧಿ ಕೊಡ್ತೀವಿ ಮಕ್ಕಳಿಗೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ಲಿ ಅಂತ ಕೊಡ್ತೀವಿ. ಪುಷ್ಯ ನಕ್ಷತ್ರ. ಅನುರಾಧ ನಕ್ಷತ್ರ, ಮಹಾ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ. ಈ ಮೂರಕ್ಕೂ ಅಧಿಪತಿ ಯಾರು? ಶನಿ ಅಧಿಪತಿ ಆಗ್ತಾನೆ. ಆಯ್ತಾ? ನೆಕ್ಸ್ಟ್ ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ರೇವತಿ ನಕ್ಷತ್ರ. ಈ ಕೊನೆಯ ಭಾಗಕ್ಕೆ 3 ನಕ್ಷತ್ರಗಳ ಅಧಿಪತಿ ಯಾರು? ಬುಧ ಅಧಿಪತಿ ಆಗ್ತಾನೆ. ಹೀಗೆ ಈಗ ನೋಡ್ಕೊಳ್ಳಿ, ನಿಮ್ಮ ಜನ್ಮ ನಕ್ಷತ್ರ ಯಾವುದು? ನಿಮ್ಮ ಜನ್ಮ ನಕ್ಷತ್ರ ಯಾವುದನ್ನು ನೋಡ್ಕೊಳ್ಳಿ, ಅದು ಯಾವ ಗ್ರಹಕ್ಕೆ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ರೋಹಿಣಿ ನಕ್ಷತ್ರದಲ್ಲಿ ಯಾರೋ ಹುಟ್ಟಿರ್ತೀರಾ, ಯಾರು ಅದಕ್ಕೆ ಗ್ರಹ ಅಧಿಪತಿ? ದಶಾಧಿಪತಿ ಯಾರು? ವಿಂಶೋತ್ತರಿ ದಶಾಧಿಪತಿ ಅದಕ್ಕೆ ಚಂದ್ರ. ಸೊ ಅವ್ರು ಹುಟ್ಟಿದಾಗ ಯಾವ ದಶೆ ನಡೀತಾ ಇರುತ್ತೆ? ಚಂದ್ರ ದಶೆ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಜನ್ಮ ನಕ್ಷತ್ರದಿಂದ ಜನ್ಮ ದಶೆ ಅಂತ ಹಾಕಿದ್ದೀನಿ, ಇಲ್ಲಿ ನೋಡ್ಕೊಳ್ಳಿ, ಬರ್ಕೊಳ್ಳಿ ಬೇಕು ಅಂದ್ರೆ. ಜನ್ಮ ನಕ್ಷತ್ರದಿಂದ ಜನ್ಮ ದಶೆ ನಿರ್ಣಯವಾಗುತ್ತದೆ. ಈಗ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಾಗ ಅದು ಯಾವ ದಶೆ ನಡೀತಾ ಇರುತ್ತೆ? ಸ್ವಾಮಿ ಬಂದ್ರೆ ಚಂದ್ರ ಬರ್ತಾನೆ ದಶಾವತಿ, ಹಾಗಾಗಿ ಚಂದ್ರ ದಶೆ ನಡೀತಾ ಇರುತ್ತೆ ಹುಟ್ಟಿರೋ ಟೈಮಲ್ಲಿ. ಹಸ್ತ ನಕ್ಷತ್ರ ಇರುತ್ತೆ ಜನ್ಮ ನಕ್ಷತ್ರ, ಆಗ ಹುಟ್ಟಿದ ಸಮಯದಲ್ಲಿ ಯಾವ ದಶೆ ನಡೀತಾ ಇರುತ್ತೆ? ಚಂದ್ರ ದಶೆ. ಅವರ ಜನ್ಮ ನಕ್ಷತ್ರ ಶ್ರವಣ, ಹಾಗಾಗಿ ಅವರು ಹುಟ್ಟಿರೋ ಸಮಯದಲ್ಲಿ ಯಾವ ದಶೆ ನಡೀತಾ ಇರುತ್ತೆ? ಚಂದ್ರ ದಶೆ. ಹೀಗೆ ನಾವು ಆ ದಶೆಗಳನ್ನ ನಿರ್ಣಯ ಮಾಡಬೇಕು. ವೆರಿ ವೆರಿ ಸಿಂಪಲ್. ಅರ್ಥ ಆಯ್ತಾ? ಈಗ ಪುನರ್ವಸು ಹುಟ್ಟಿರ್ತಾರೆ, ಯಾವ ದಶೆ ನಡೀತಾ ಇರುತ್ತೆ? ಹುಟ್ಟೋ ಟೈಮಲ್ಲಿ ಗುರು ದಶೆ ನಡೀತಾ ಇರುತ್ತೆ. ಆಶ್ಲೇಷ ನಕ್ಷತ್ರ ಅವ್ರ ಜನ್ಮ ನಕ್ಷತ್ರ, ಆ ಮಗು ಹುಟ್ಟಿರೋ ಸಮಯದಲ್ಲಿ ಯಾವ ದಶೆ ನಡೀತಾ ಇರುತ್ತೆ? ಬುಧ ದಶೆ. ಕೃತಿಕಾ ನಕ್ಷತ್ರ ಜನ್ಮ ನಕ್ಷತ್ರ, ಹುಟ್ಟಿರೋ ಸಮಯದಲ್ಲಿ ಸೂರ್ಯ ದಶೆ ನಡೀತಾ ಇರುತ್ತೆ. ಎಷ್ಟು ವರ್ಷಗಳ ಕಾಲ? 6 ವರ್ಷಗಳ ಕಾಲ. ಅರ್ಥ ಆಯ್ತಾ? ನೀವು ಸ್ವಾತಿ ನಕ್ಷತ್ರ ಯಾವ ದಶೆ? ರಾಹು ದಶೆ. ನೋಡ್ಕೊಳ್ಳಿ, ನೀವು ಜನ್ಮ ನಕ್ಷತ್ರ ಗೊತ್ತಿರುತ್ತೆ ಇವಾಗ, ಓಕೆನಾ? ಯಾರಿಗೆ ಜನ್ಮ ನಕ್ಷತ್ರ ಇಲ್ವೋ ಅವರು ನೋಡ್ಕೊಳಕ್ಕಾಗಲ್ಲ, ಇದು ದಶಾ ಬರಲ್ಲ, ಅವ್ರಿಗೆ ಅನ್ವಯಿಸುವುದಿಲ್ಲ. ಓಕೆನಾ? ಸೊ ಈಗ ಇದನ್ನ ನೋಡುವಂಥದ್ದು, ಯಾರಿಗೆ ಜನ್ಮ ನಕ್ಷತ್ರ ಗೊತ್ತಿದೆಯೋ, ಟೈಮು, ಹುಟ್ಟಿರುವ ಸಮಯ, ಹುಟ್ಟಿರುವ ಊರು, ಹುಟ್ಟಿರುವ ದಿನಾಂಕ ನಿಖರವಾಗಿ ಗೊತ್ತಿದೆಯೋ, ಅಂದಾಜು ನೋಡಿದ್ರೆ ವೇಸ್ಟ್. ನಿಖರವಾಗಿ ಗೊತ್ತಿರೋರು ಆ ನಕ್ಷತ್ರಗಳನ್ನ ನೋಡಿ, ಆ ಗ್ರಹಗಳನ್ನ ನೋಡಿದಾಗ ಯಾವ ವಂಶೋತ್ತರ ದಶೆ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಓಕೆನಾ? ಸೊ ಇದರಲ್ಲಿ ನಿರ್ಣಯ ಮಾಡುವಂಥದ್ದು. ಏನ್ ಯಾವಾಗ್ಲೂ ಈ ಟೇಬಲ್ ಇಟ್ಕೊಂಡೇ ಇರ್ಬೇಕು ನಮ್ ಜೊತೆ? ಬೇಕಾಗಿಲ್ಲ. ನೀವು ಒಂದು ಸಾಫ್ಟ್ವೇರ್ ಅಲ್ಲಿ ಹಾಕೊಂಡ್ರೆ, ಹಿಂದೂ ಕ್ಯಾಲೆಂಡರ್, ಹಿಂದೂ ಆ್ಯಪ್, ಜ್ಯೋತಿಷ ಆ್ಯಪ್ ಅಲ್ವಾ, ದೃಕ್ ಪಂಚಾಂಗ, ಯಾವ್ದ್ರಲ್ಲ ನೀವು ಹಾಕೊಂಡಾಗ ಯಾವ ದಶೆ ನಡೀತಾ ಇದೆ ಅದೇ ಗೊತ್ತಾಗ್ಬಿಡುತ್ತೆ. ಯಾವ ನಕ್ಷತ್ರ ಬರ್ತಾ ಇದೆ, ಯಾವ ನಿಮ್ದು ಜನ್ಮ ನಕ್ಷತ್ರ ಗೊತ್ತಾಗತ್ತೆ, ಯಾವ ದಶೆ ನಡೀತಾ ಇದೆ ಗೊತ್ತಾಗತ್ತೆ. ಹಾಗಾಗಿ ನೀವು ತಿಳ್ಕೋಬೇಕು ಹೇಗ್ ಬಂತದ್ದು, ದಶಾಭುಕ್ತಿ ಹೇಗೆ ಮಾಡುವಂಥದ್ದು, ಅದಕ್ಕೆ ಇದೆಲ್ಲ ಬೇಸಿಕ್ಸ್ ತರಗತಿ. ಆಯ್ತಾ? ಈಗ ಮುಂದಕ್ಕೆ ಹೋಗೋಣ. ಅರ್ಥ ಆಯ್ತಾ ಎಲ್ಲಾರ್ಗು? ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ಬೇಕಾ? ಅನ್ಮ್ಯೂಟ್ ಮಾಡ್ತೀನಿ. ಅರ್ಥ ಆಗ್ತಾ ಇದೆಯಾ? ಫಾಸ್ಟ್ ಹೋಗ್ತಾ ಇದೆಯಾ? ಅದೇ ಫೋನ್ ಅಲ್ಲೇ ಕಂಟಿನ್ಯೂ ಮಾಡಿ. ಆಯ್ತು, ಥ್ಯಾಂಕ್ ಯು. ಆಯ್ತು. ಗುರುಗಳೇ, ಅತಿ ಸುಗಮವಾಗಿ ಚೆನ್ನಾಗಿ ಕ್ಲಾಸ್ ಗುರುಗಳೇ.
ಆಯ್ತು ಸರ್, ಆಯ್ತು. ಸರ್ ಒಂದ್ ಡೌಟ್ ಇದೆ ಸರ್. ಹಾ, ಹೇಳಿ ಸರ್. ಅದು ದಶಾಭುಕ್ತಿಗಳಲ್ಲಿ ವರ್ಷಗಳನ್ನ ಹೆಂಗೆ ವಿಂಗಡಣೆ ಮಾಡಿರಿ ಸರ್? ಇದನ್ನ 20 ವರ್ಷ, 7 ವರ್ಷ ಆತರ? ಅದು ಋಷಿಗಳು ಮಾಡಿರುವಂತದ್ದು, ಗೊತ್ತಿಲ್ಲ ಸರ್. ಅದು ನಾವೆಲ್ಲ ರಿಸರ್ಚ್ ಮಾಡಿದ್ವಿ ಸುಮಾರು. ಫಲಗಳು ಬಂದಿರುವಂತೆ ಮಾಡಿ. ಅದು ಹೇಗೆ ಅಂತ ನಮಗೂ ಅಲ್ಲ ಅರ್ಥ ಸರ್, ಆಗಿಲ್ಲ. ಅದು ಸ್ವಲ್ಪ ಅದೊಂದು ಎಲ್ಲಾ ಕಡೆ ನಮ್ಗೂ ಸ್ವಲ್ಪ ಡೌಟ್ ಇತ್ತು ಸರ್. ಹಂಗಾಗಿ ನಾವು ರಿಸರ್ಚ್ ಮಾಡ್ತಾನೆ ಇದೀವಿ, ಸಿಗ್ಬೋದಾ ಅಂತ. ಎಲ್ಲಿ ಸಿಗುತ್ತೆ ಅಂತ. ನಾವು ನಿಮ್ ತರನೇ ಕೇಳ್ತಾ ಇದೀವಿ, ಪ್ರಶ್ನೆಗಳು ಹುಡುಕ್ತಾ ಇದೀವಿ. ಎಲ್ಲ ಸಿಕ್ಕರೆ ಹೇಳ್ತೀವಿ, ಸದ್ಯಕ್ಕಂತೂ ಸಿಕ್ಕಿಲ್ಲ. ಋಷಿಗಳನ್ನ ಓಕೆ ಸರ್. ಋಷಿಗಳು ಕೊಟ್ಟಿರುವಂತದ್ದು ಕೆಲವೊಂದು ಗೊತ್ತಾಗಲ್ಲ ಆಗಿನ ಅಂದ್ರೆ ಕಾಲದಲ್ಲಿ. ಕೆಲವೊಂದ್ ಸೀಕ್ರೆಟ್ಗಳನ್ನ ಇಟ್ಬಿಟ್ಟವ್ರಲ್ವಾ ಸರ್? ಇದು ಋಷಿಗಳೇ ಸೀಕ್ರೆಟ್ ಇಟ್ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಗೊತ್ತೇ ಋಷಿ ಆಗ್ಬಾರ್ದು. ಮೂಲನ ಹುಡ್ಕಕ್ ಹೋಗ್ಬಾರ್ದು ಗುರುಗಳ. ಅದೇ ಗೊತ್ತಾಗಲ್ಲ ಅದು. ಹಂಗಲ್ಲ ಅದೇನಂದ್ರೆ ಸರ್, ಸುಮ್ನೆ ಗುರುಗಳ ಹತ್ರ ಋಷಿ ಕೇಳ್ಬೇಕು ಮೂಲ, ಸರ್. ನಾವ್ ನದಿ ಏನೇ ಮೂಲ ಕಲ್ತ್ರು ಗುರುಗಳ ಹತ್ರ ಕಷ್ಟ. ಋಷಿ ಹೌದು, ಮೂಲ ಅದೆಲ್ಲ ಹುಡ್ಕಕ್ ಅಂತಲ್ಲ ಹೋಗ್ಬಾರ್ದು. ಸರ್. ಮುಸ್ಲಿಮ್ಸು ಅಂದ್ರೆ ಅವಾಗಿಂದೆಲ್ಲ ಕೇಳ್ಬೇಕು ದಾಳಿ ಸರ್ ಆಯ್ತಲ್ಲ, ಗುರುಗಳ ಋಷಿ ಮೂಲ ಯಾವ್ದು ಹುಡುಕ್ಬಾರ್ದು ಬ್ರಿಟಿಷ್ ಗುರುಗಳೇ. ಬ್ರಿಟಿಷರ್ಸ್ ಎಲ್ಲ ಬಂದು ಅದು ಎಷ್ಟೋ Yes. ನಮ್ಮ ಗ್ರಂಥಗಳನ್ನ ಸುಟ್ಟಾಕ್ಬಿಟ್ಟಿದ್ದಾರೆ. ಹಾಗಾಗಿ ಅದು ಎಷ್ಟೋ ಮಿಸ್ಸಿಂಗ್ ಇದೆ. ಅದು ಸಿಗ್ತಾ ಇಲ್ಲ. ನಾನು ಸಿಕ್ಕಿದ್ರೆ ದಯವಿಟ್ಟು ಗ್ರೂಪ್ ಅಲ್ಲಿ ಹಾಕಿ ನಾವು ತಿಳ್ಕೊಳ್ಳೋಣ. ಓಕೆನಾ? ಸರಿ, ಮುಂದುವರ್ಸೋಣ. ಕೆಲವೊಂದು ಸೀಸನ್ ಅಲ್ಲಿ. ಓಕೆ ಸರ್, ಓಕೆ. ಮುಂದುವರ್ಸೋಣ. ಹಾ, ಸೊ ಈಗ ಇದೆಲ್ಲ ಅರ್ಥ ಆಗಿದೆ ಅಂತ ಹೇಳಿದ್ರೆ ಈಗ ಮುಂದಕ್ಕೆ ಕೊಡೋಣ. ಎಲ್ಲ ಪೆನ್ನು ಪೇಪರ್ ಇದ್ರೆ ದಯವಿಟ್ಟು ಪಕ್ಕದಲ್ಲಿ ಇಟ್ಕೊಳ್ಳಿ. ಈಗ ನೋಡಿ, ಇದೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಇವತ್ತಿಂದು ಯಾವುದೋ ಒಂದು 6ನೇ ತಾರೀಕು ಡಿಸೆಂಬರ್ 1997. ಆಯ್ತಾ? ಜನ್ಮ ಸಮಯ 1:10 ಬೆಳಗಿನ ಜಾವ. ಅಂದ್ರೆ 5ನೇ ತಾರೀಕು ರಾತ್ರಿ ಆಗುತ್ತೆ ಇದು. 6ನೇ ತಾರೀಕು ಬೆಳಗಿನ ಜಾವ 1:10 ಬೆಳಿಗ್ಗೆ. ಮತ್ತು ಜನ್ಮಸ್ಥಳ ಯಾವುದು ಅಂದ್ರೆ ಹೈದರಾಬಾದ್. ಇವಾಗ ತೆಲಂಗಾಣ ಆಗಿದೆ. ಅದು ಹಳೆ ಸಾಫ್ಟ್ವೇರ್ ಹಳೆ ಇರೋದ್ರಿಂದ ಆಂಧ್ರ ಪ್ರದೇಶ ಅಂತ ತೋರಿಸುತ್ತೆ, ತಲೆ ಕೆಡಿಸ್ಕೊಂಬಿಡಿ. ಆಕ್ಚುಲಿ ಅದು ತೆಲಂಗಾಣ ಇವಾಗ, ಕರೆಕ್ಟಾ? ಸೊ ಈ ಒಂದು ಜನ್ಮ ದಿನಾಂಕ, ಜನ್ಮ ಸಮಯ ಮತ್ತು ಜನ್ಮ ಸ್ಥಳಕ್ಕೆ ಹಾಕೊಂಡಾಗ ಇದು ಜನ್ಮ ಕುಂಡಲಿ ಬಂದಿದೆ. ಲಗ್ನ ಯಾವುದು? ಈ ಕುಂಡಲಿ ನೋಡ್ಕೊಂಡು ಹೇಳಿ, ಯಾವ್ದು ಲಗ್ನ? ಲಗ್ನ ಬಂದು ಕನ್ಯಾ ಲಗ್ನ. ರಾಶಿ ಯಾವುದು? ಎಲ್ಲಿ ಚಂದ್ರ ಕುತ್ಕೊಂಡಿದ್ದಾನೆ? ಚಂದ್ರ ಕುಂಭರಾಶಿಯಲ್ಲಿ ಕುತ್ಕೊಂಡಿದ್ದಾನೆ. ಹಾಗೆ ಜನ್ಮ ರಾಶಿ ಕುಂಭರಾಶಿ, ಜನ್ಮ ಲಗ್ನ ಕನ್ಯಾ ಲಗ್ನ. ಅದಿಲ್ಲಿ ಕೊಟ್ಟಿರ್ತಾರೆ ನೋಡಿ. ಲಗ್ನ ಬಂದ್ರೆ ಕನ್ಯಾ. ಇದು ಸಾಫ್ಟ್ವೇರ್ ಅಲ್ಲಿ ಹಾಕಿದ್ರೆ ಬಂದ್ಬಿಡುತ್ತೆ ತಾನಾಗ್ತಾನೆ. ಲಗ್ನ ಬಂದ್ಬಿಟ್ಟು ಕನ್ಯಾ ಲಗ್ನ. ಲಗ್ನಾಧಿಪತಿ ಯಾರು? ಬುಧ ಆಗ್ತಾನೆ, ಅದು ಬೇಡ ನಿಮ್ಗೆ. ರಾಶಿ ಯಾರು? ಕುಂಭರಾಶಿ ಆಗುತ್ತೆ. ಹಾಗೆ ಆ ಒಂದು ಚಂದ್ರ ಬಂದಾಗ ಅಂದ್ರೆ ರಾಶಿ ಕುಂಭರಾಶಿಯಲ್ಲಿ ಚಂದ್ರ ಕುತ್ಕೊಂಡಿದ್ದಾನೆ ಅಂತ ಅರ್ಥ ಅಲ್ವಾ? ಇಲ್ಲಿ ನೋಡಿದಾಗ ಅದಕ್ಕೆ ಜನ್ಮ ರಾಶಿ. ಯಾವ ನಕ್ಷತ್ರದಲ್ಲಿ ಕುತ್ಕೊಂಡಿದ್ದಾನೆ? ಅದು ಧನಿಷ್ಠ ನಕ್ಷತ್ರದಲ್ಲಿ ಕುತ್ಕೊಂಡಿದ್ದಾನೆ. ಇದನ್ನ ಗಮನಿಸ್ಕೋಬೇಕು. ಧನಿಷ್ಠ ನಕ್ಷತ್ರದಲ್ಲಿ ನೋಡಿ, ಇಲ್ಲಿ ಧನಿಷ್ಠ ನಕ್ಷತ್ರದಲ್ಲಿ ಕುತ್ಕೊಂಡಿದ್ದಾನೆ. ಹಾಗಾಗಿ ಇವ್ರದ್ದು ಯಾವ ದಶೆ ನಡೀತಾ ಇರುತ್ತೆ ಜನ್ಮ ಸಮಯದಲ್ಲಿ? ಧನಿಷ್ಠ. ಇವ್ ಟೇಬಲ್ಗೆ ಹೋಗಿ ನೋಡೋಣ. ಎಲ್ಲಿದೆ ಧನಿಷ್ಠ? ಇಲ್ಲಿದೆ. ಅವರ ಯಾವುದು ಜನ್ಮ ರಾಶಿ ಜನ್ಮ ಸಮಯದಲ್ಲಿ ಯಾವ ದಶೆ ನಡೀತಾ ಇರುತ್ತೆ? ಕುಜ ದಶೆ ಅಥವಾ ಮಂಗಳ ದಶೆ ನಡೀತಾ ಇರುತ್ತೆ. ಓಕೆನಾ? ಇದು ತಿಳ್ಕೊಳ್ಳೋಂಥದ್ದು. ಬಟ್ ಸಾಫ್ಟ್ವೇರ್ ಅಲ್ಲಿ ನಮಗೆ ಅಲ್ಲೇ ಕೊಟ್ಬಿಟ್ಟಿರ್ತಾನೆ ಯಾವುದು ನಡೀತಾ ಇರುತ್ತೆ, ಯಾವ ದಶೆ ನಡೀತಾ ಇರುತ್ತೆ ಏನು ಅಂತೆಲ್ಲ. ಇಲ್ಲಿ ನೋಡಿ, ಸಾಫ್ಟ್ವೇರ್ ಅಲ್ಲಿ ತಗೊಂಡಿರುವಂತದ್ದು ಹೇಳುತ್ತೆ. ಮಂಗಳ ದಶೆ ನೋಡಿ, ಇಲ್ಲಿ ಮಂಗಳ ಬಂತಾ ನೋಡಿ. ಧನಿಷ್ಠ ನಕ್ಷತ್ರ ನೋಡಿ, ನಕ್ಷತ್ರ ಧನಿಷ್ಠ. ಹಿಂದೆ ನೋಡಿದಾಗ ನಕ್ಷತ್ರಾಧಿಪತಿ ಇಲ್ಲೇ ಕೊಟ್ಟಿರ್ತಾನೆ ನೋಡಿ. ಅದು ಕೂಡ ನೋಡಿ, ಆ ಟೇಬಲ್ ನೋಡ್ಕೋಬಹುದು. ಧನಿಷ್ಠ ನಕ್ಷತ್ರ ಇಲ್ಲಾಂದ್ರೆ ಸಾಫ್ಟ್ವೇರ್ ಅಲ್ಲಿ ಇಲ್ಲೇ ಕೊಡ್ತಾನೆ. ನಕ್ಷತ್ರಾಧಿಪತಿ ಮಂಗಳ ಅಥವಾ ಕುಜ. ಅಂದ್ರೆ ಸಮಯದಲ್ಲಿ ಯಾವ್ದು ನಡೀತಾ ಇರುತ್ತೆ ದಶೆ? ಮಂಗಳ ದಶೆ. ಈಗ ನೋಡಿ ಸಾಫ್ಟ್ವೇರ್ ಹೇಗ್ ನೋಡೋದು? ಜನ್ಮ ದಿನಾಂಕ ಏನ್ ಬಂತು? ಜನ್ಮ ದಿನಾಂಕ 6 ಡಿಸೆಂಬರ್ 97. ಅಂದ್ರೆ 6 ಡಿಸೆಂಬರ್ ಅಂದ್ರೆ 12 ಮತ್ತೆ 1997. ಈಗ ಇಲ್ಲಿ ಬನ್ನಿ, ಎಲ್ಲಿ ಬರುತ್ತೆ ಆ ಒಂದು ಟೇಬಲ್ ನೋಡಿ. ಇವಾಗ ಮಂಗಳ ದಶೆ ಅಂದ್ರೆ ಹುಟ್ಟೋ ಸಮಯದಲ್ಲಿ ಇಲ್ಲೇ ಬರ್ಬೇಕಾ? ಮಂಗಳ ದಶೆಯಲ್ಲಿ ಇವ್ರು ಹುಟ್ಟಿರೋದು ಯಾವಾಗ? 1997. 97 ಹುಡುಕಿ ಎಲ್ಲಿ ಬರುತ್ತೆ? 97 ಇಲ್ಲಿ ಬಂತು. ಏಪ್ರಿಲ್
ಇವ್ರು ಹುಟ್ಟಿರೋದು ಯಾವಾಗ? 6 ಡಿಸೆಂಬರ್. ನೋಡಿ, ಇದು ಹೇಗ್ ನೋಡ್ಬೇಕು ಅಂದ್ರೆ ಮಂಗಳ ದಶೆ ರಿಂದ ಮತ್ತೆ ತನಕ 7 ವರ್ಷಗಳನ್ನು ಕೊಟ್ಟಿದ್ದಾನೆ ಅಲ್ವಾ? ಇನ್ನೊಂದು ಯಾವ್ದು 7 ವರ್ಷ ಬರುವಂತದ್ದು ಗ್ರಹ? ಇನ್ನೊಂದು ಯಾವ್ದು ಬರುತ್ತೆ? ಕೇತು. ವೆರಿ ಗುಡ್ ಶಾಲಿನಿ ಮೇಡಮ್, ಎಕ್ಸಲೆಂಟ್. ಆಶಾ ಮೇಡಮ್ ಎಕ್ಸಲೆಂಟ್. ವಿಜಯಲಕ್ಷ್ಮಿ ಮೇಡಮ್ ಗುಡ್. ನವೀನ್ ಸರ್ ಗುಡ್. ಸೊ ಮಂಗಳ ಗ್ರಹ 7 ವರ್ಷ ಆದ್ರೆ ಇನ್ನೊಂದು ಕೇತು ಗ್ರಹ 7 ವರ್ಷ. ಸೊ ಈಗ ಜನ್ಮ ಸಮಯದಲ್ಲಿ ಯಾವ ದಶೆ ನಡಿಬೇಕು? ನಕ್ಷತ್ರ ನೋಡ್ಬೇಕು. ಜನ್ಮ ನಕ್ಷತ್ರ ಯಾವುದು? ಧನಿಷ್ಠ ನಕ್ಷತ್ರ. ಧನಿಷ್ಠ ನಕ್ಷತ್ರ ಅಧಿಪತಿ ಯಾರು? ನಕ್ಷತ್ರಾಧಿಪತಿ ವಿಂಶೋತ್ತರಾಧಿಪತಿ ಮಂಗಳ ಗ್ರಹ. ಆಯ್ತಾ? ಮಂಗಳ ದಶೆ ನಡೀತಾ ಇರುತ್ತೆ. ಹಾಗಾಗಿ ಇಲ್ಲಿ ಮಂಗಳ ದಶೆ ಬಂತು. ಇವರು ಹುಟ್ಟಿರೋದು ಯಾವಾಗ? ಇವರು ಜಾತಕರು 6 ಡಿಸೆಂಬರ್. ಇಲ್ಲಿ ನೋಡ್ಕೊಂಡು ಬನ್ನಿ. ನೋಡು, 6/10/93ರಿಂದ 6/10/2000. ಎಷ್ಟು ವರ್ಷ ಆಯ್ತು ಸರ್? ಎಷ್ಟು ವರ್ಷ ಆಯ್ತು ಮೇಡಮ್? ಇದು ಲೆಕ್ಕ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿ ತನಕ ಕರೆಕ್ಟ್ ಆಗಿ 7 ವರ್ಷಗಳು ಅಷ್ಟೇ. ಇಲ್ಲ ಕೊಟ್ಟಿರ್ತಾನೆ 7 ವರ್ಷ ಅಂತ. ಹಾಗಾಗಿ ಒಂದು ಸಮಯ ಹೇಗ್ ಬಂತಿದು? ಹೆಂಗ್ ಕಂಡು ಹಿಡಿಯೋದು ನೋಡೋಣ. ಆಯ್ತಾ? ಹೀಗೆ ಬನ್ನಿ. 6 ಡಿಸೆಂಬರ್ ಬರ್ಬೇಕು ಅಂದ್ರೆ ಇಲ್ಲಿ 7 ಏಪ್ರಿಲ್ 97 ಬಂತು. ಇದು ಯಾವಾಗ್ಲೂ ಅಷ್ಟೇ, ರಿಂದ ಅಂತಂದ್ರೆ ಶುರುವಾಗುವಂಥದ್ದು, ತನಕ ಅಂದ್ರೆ ಎಂಡ್ ಆಗುವಂಥದ್ದು. ಈಗ ಮಂಗಳ ದಶೆ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಒಂದು ನೋಡಿ, ಗಮನ ಕೊಡಿ. ಯಾವಾಗ ಇದನ್ನ ನಾವು ಮಹಾದಶ ಅಂತ ಕರಿತೀವಿ. ಹುಟ್ಟಿದಾಗ ನಮ್ಗೇನು ಮೇನ್ ಇರುತ್ತೋ ಅದನ್ನ ಮಹಾದಶ. ನೋಡಿ, ಇಲ್ಲಿ ಮಹಾದಶ ಅಂತ ಕೊಟ್ಟಿರುತ್ತೆ. ವಿಂಶೋತ್ತರಿ ದಶ, ಅದರಲ್ಲಿ ಯಾವ್ದು ಇದು? ಮಹಾದಶ. ನೆಕ್ಸ್ಟ್ ಮಂಗಳ ಆದ್ಮೇಲೆ ತಿರ್ಗ ಮಂಗಳ, ರಾಹು, ಗುರು, ಶನಿ, ಬುಧ, ಕೇತು, ಶುಕ್ರ, ಸೂರ್ಯ, ಚಂದ್ರ. 9 ಬಾರಿ ತಿರ್ಗಾ ರಿಪೀಟ್ ಆಗ್ಬೇಕು. ನೆನ್ಪಿಟ್ಕೊಳ್ಳಿ. 1 2 3 4 5 6 7 8 9. 9ಕ್ಕೆ ಸ್ಟಾಪ್ ಮಾಡಬೇಕು. ಅದು ನಿಯಮ, ಋಷಿಗಳು ಕೊಟ್ಟಿರುವಂತ ನಿಯಮ. ಅರ್ಥ ಆಯ್ತಾ? ಆರ್ಡರ್ ಯಾವ್ದಿರ್ಬೇಕು ನಮ್ಗೆ ಗೊತ್ತಿದಿಲ್ಲ. ಕೇಶೋಸು, ಚಂಕೂರ, ಗು, ಶಾಬ. ನೋಡಿ, ಅದೇ ಆರ್ಡರ್ಲೇ ಬರುತ್ತೆ. ನೋಡಿ, ಕು, ಚಂಕು, ರ, ಗು, ಶ, ಬ. ಎಂಡ್ ಆಗೋಯ್ತು. ಬುಧಕ್ಕೆ ಎಂಡ್ ಆಗೋಗುತ್ತೆ. ತಿರ್ಗಾ ಕೇತುವಿಂದ ಶುರು ಮಾಡ್ಬೇಕು. ಸ್ಟಾರ್ಟಿಂಗ್ ಯಾವುದು? ಕೇತು. ಎಂಡಿಂಗ್ ಯಾವುದು? ಬುಧ. ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗತ್ತೆ ನಿಮ್ಗೆ. ಕರೆಕ್ಟಾ? ಸ್ಟಾರ್ಟಿಂಗ್ ಯಾವ್ದು ನಡೆಯುತ್ತೆ? ಕೇತು. ಎಂಡಿಂಗು ಬುಧ. ಇದನ್ನ ನೆನ್ಪಿಟ್ಕೊಳ್ಳಿ. ಕೇತುವಿಂದ ಶುರು ಆದ್ರೆ ಬುಧನಿಗೆ ಎಂಡ್ ಆಗುವಂಥದ್ದು. ಅದೇ ರೀತಿನೂ ಅಷ್ಟೇ. ನೋಡಿ, ಇಲ್ಲಿ ಕೆ, ಶು, ಸು, ಚ ಅಷ್ಟೇ, ಸ್ಟಾಪ್. ನೆಕ್ಸ್ಟ್ ಆಗ್ಬಿಡುತ್ತೆ ಮಂಗಳ ಗ್ರಹ ಆಗೋಯ್ತು. ಮಂಗಳ ಆದ್ಮೇಲೆ ಯಾವ ದಶೆ ಬರ್ಬೇಕು? ತಿರ್ಗಲ್ಲಿ ರಾಹು ದಶೆ ಬರುತ್ತೆ. ಅದೇ ಆರ್ಡ್ರಲ್ಲೇ ಕು, ರ, ಗು, ಹಂಗೆ ಹೋಗುತ್ತೆ. ಗು, ಶಾಬ ಹಾಗೆ ಹೋಗ್ತಾನೆ ಇರುತ್ತೆ ದಶೆಗಳು. ಮಂಗಳ ದಶೆ ಆಯ್ತು. ಮಂಗಳ ಆದ್ಮೇಲೆ ಯಾವ ದಶೆ ಬರ್ಬೇಕು? ರಾಹು ದಶೆ. ರಾಹು ದಶೆ ಆದ್ಮೇಲೆ ಏನ್ ಬರ್ಬೇಕು? ಗುರು ದಶೆ. ಇದೆಲ್ಲ ಮೇನ್. ಅದಕ್ಕೆ ಇದು ಮಹಾದಶ ಅಂದ್ರೆ ಮೇನ್ ದಶ. ಮಹಾದಶ ಮಂಗಳ ಗ್ರಹ, ಮಂಗಳದ ದಶೆ ಅಥವಾ ಕುಜ ದಶೆ, ರಾಹು ದಶೆ, ಗುರು ದಶೆ. ಗುರು ಆದ್ಮೇಲೆ ಯಾವ್ದು ಬರ್ಬೇಕು? ಶನಿ ದಶೆ. ಲಾಸ್ಟ್ ಎಲ್ಲ ಬರುತ್ತೆ ಬುಧ ದಶೆ. ಬುಧಕ್ಕೆ ಎಂಡ್ ಆಗ್ಬಿಡುತ್ತಾ? ಮತ್ತೆ ಕೇತುವಿಂದ ಶುರು ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಈಗ ಅರ್ಥ ಆಗಿರುತ್ತೆ ನಿಮ್ಗೆ. ಸೊ ಈಗ ಬನ್ನಿ. ಈಗ ಏನ ತಿಳ್ಕೊಬೇಕು? ಮೇನ್ ಮಂಗಳ ದಶೆ ಬರ್ತಾ ಇದೆ. ಮಂಗಳದಲ್ಲಿ ಯಾವುದು ಒಳಗಡೆ ಬರೋಂಥದ್ದು? ನೋಡಿ, ಮಂಗಳ ಬಂದ್ಮೇಲೆ ಮಹಾದಶೆ ಅಂದ್ರೆ ತಿರ್ಗಿ ಅದೇ ಅಂತರ ದಶೆ ಶುರು ಆಗುತ್ತೆ. ಭುಕ್ತಿ ಅಂತ ಹೇಳ್ತೀವಲ್ಲ ನಾವು, ದಶಾಭುಕ್ತಿ. ಸೊ ಇದು ಭುಕ್ತಿ. ಏನ್ ಭುಕ್ತಿ ಅಂದ್ರೆ ಕಿಲೋಮೀಟರ್ ಇರುತ್ತೆ. ಇದು ಮಹಾದಶ ಅಂದ್ರೆ ಕಿಲೋಮೀಟರ್. ಭುಕ್ತಿ ಅಂತಂದ್ರೆ ಮೀಟರ್. ಹಾಗೆ ಒಂದೊಂದೇ ಬರುತ್ತೆ, ಹತ್ರ ಬರುತ್ತೆ. ನೋಡೋಣ. ಅದು ಬಂದಾಗ ನಮ್ಮ ದಿನದ ಲೆಕ್ಕದಲ್ಲಿ ಬಂದ್ಬಿಡುತ್ತೆ. ಸಮಯ ದಿನದಲ್ಲಿ ಅವರ್ ಲೆಕ್ಕದಲ್ಲಿ ಬರುತ್ತೆ. ಅವರ್ ಲೆಕ್ಕದಲ್ಲಿ ನಾವು ಶಾಸ್ತ್ರವನ್ನೇ ಹೇಳ್ಬೋದು. ಈ 4 ಅವರಲ್ಲಿ ಇವತ್ತಿನ ಈಗ ಸಮಯ 10 ಗಂಟೆ ಆಗುತ್ತೆ. 10ರಿಂದ 10:20 ನಿನ್ಗೆ ಈ ತರ ತೊಂದರೆ ಆಗುತ್ತೆ. ಬೆಳಗಿನ ಜಾವ 3 ಗಂಟೆಯಿಂದ 4 ಗಂಟೆ ಒಳಗಡೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ. ಗಮನ ಕೊಡಿ. ಅರ್ಥ ಆಯ್ತಾ? ಹಾಗಾಗಿ ಮುಂದಿನ ತಿಂಗಳು 1ನೇ ವಾರದಲ್ಲಿ ಆ ಶುಕ್ರವಾರ ಏನು ಬರುತ್ತೆ, ಆ ಪರ್ಟಿಕ್ಯುಲರ್ ಸಮಯದಲ್ಲಿ ಇದರಲ್ಲಿ ಆ ಒಂದು 3 ಅವರ್ ಸಮಯದಲ್ಲಿ ನಿಮಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅರ್ಥ ಆಯ್ತಾ? ಸೊ ಅಷ್ಟು ನಿಖರವಾಗಿ, ಅಷ್ಟು ಡೆಪ್ತ್ ಅಲ್ಲಿ ಹೋಗುವಂಥದ್ದು.
ಇವಾಗ ಬರೀ ಕಣ್ಣಲ್ಲಿ ನೋಡೋದಕ್ಕೂ ನೀವು ದುರ್ಬಿ ಹಾಕೊಂಡು ನೋಡೋದಕ್ಕೂ, ದುರ್ಬಿ ಅಂದ್ರೆ ಮ್ಯಾಗ್ನಿಫೈಯರ್ ಅಲ್ವಾ, ಅದು ನಿಮಗೆ ನಿಖರವಾಗಿ ಕಾಣಿಸುತ್ತೆ, ಅಂದ್ರೆ ಒಳಗಡೆ ಝೂಮ್ ಮಾಡಿ ನೋಡ್ದಾಗೆ. ಅದೇ ಇದು ದಶಾಭುಕ್ತ, ದಶಭುಕ್ತಿ. ಸೊ ಈಗ ಆರ್ಡರ್ ಗೊತ್ತಾಯ್ತು ನಿಮ್ಗೆ. ಈಗ ಸಮಯ ಯಾವ ಭುಕ್ತಿ ನಡೀತಾ ಇದೆ, ಯಾವಾಗ್ಲೂ ಅಷ್ಟೇ ನೋಡಿ, ಇದು ಮಂಗಳ ಬಂದಾಗ ಮಂಗಳ ದಶೆ ಅಂತರ್ದಶೆನೆ ಬರುತ್ತೆ. ಅಂತರ್ದಶ ಅಂತ ಹೇಳ್ಬೋದು, ಭುಕ್ತಿ ಅಂತಾನು ಹೇಳ್ಬೋದು. ಮಂಗಳ ದಶ, ಮಂಗಳ ಭುಕ್ತಿ. ಇದು ಅಷ್ಟೇ ನೋಡಿ, ರಾಹು ದಶ ಶುರು ಆದ್ರೆ ಫಸ್ಟ್ ಯಾವ್ದು ಶುರು ಆಗುತ್ತೆ, ಭುಕ್ತಿ, ರಾಹು ಭುಕ್ತಿ. ಗುರು ದಶ ಆದ್ಮೇಲೆ ಫಸ್ಟ್ ಯಾವ್ದು ಶುರು ಆಗುತ್ತೆ, ಗುರು ಭಕ್ತಿನೇ ಶುರು ಆಗ್ಬೇಕು. ಅದೇ ಇದು ನಿಯಮ, ರೂಲ್, ಅದೇ ರೂಲ್. ಅರ್ಥ ಆಯ್ತಾ? ಸೊ ವೆರಿ ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕು. ನಂತರ ಈಗ ಯಾವ ಭುಕ್ತಿ ನಡೀತಾ ಇದೆ ಈ ಪರ್ಟಿಕ್ಯುಲರ್ ಜಾತಕರಿಗೆ, ಮಂಗಳ ದಶೆ ನಡೀತಾ ಇದೆ. ಯಾವ ಭುಕ್ತಿ ಇಲ್ಲಿ ಬರಬೇಕು, ಇದು ಯಾವಾಗ್ಲೂ ಇಲ್ಲಿ ಕೊಟ್ಟಿರ್ತಾರೆ ಡೇಟ್ಸ್ ಎಲ್ಲ ಶುರು ಆಗುವಂತದ್ದು, ಸ್ಟಾರ್ಟಿಂಗ್ ಕೊಟ್ಟು ಇದೆಲ್ಲ ಶುರು ಆಗುವಂತ ಸಮಯಗಳು. ಇದು ಅಷ್ಟೇ, ರಾಹು ದಶೆ, ರಾಹು ಭುಕ್ತಿ ಯಾವಾಗ ಶುರು ಆಗುತ್ತೆ, 6/10/2000 ಶುರು ಆಗುತ್ತೆ. ಯಾವಾಗ ಮುಗಿಯುತ್ತೆ ರಾಹು ಇದು 19/6/2003, ಅಂದ್ರೆ 18ನೇ ತಾರೀಕು ಮುಗಿದೋಗುತ್ತೆ. ಹಿಂದಿನ ದಿವಸ 18/6/2003 ರಾಹು ದಶೆ, ರಾಹು ಭುಕ್ತಿ ಮುಗಿದೋಯ್ತು. ರಾಹು ಗುರು ಯಾವಾಗ ಶುರು ಆಗುತ್ತೆ, ರಾಹು ಗುರು 19/6/2003 ಶುರು ಆಗುತ್ತೆ. ರಾಹು ಗುರು ಯಾವಾಗ ಮುಗಿಯುತ್ತೆ, ರಾಹು ಗುರು 11/11/2005 ಮುಗಿದೋಗುತ್ತೆ. ರಾಹು ಶನಿ ಯಾವಾಗ ಶುರು ಆಗುತ್ತೆ, 12 ನವೆಂಬರ್ 2005 ಶುರು ಆಗುತ್ತೆ. ರಾಹು ಶನಿ ಯಾವಾಗ ಮುಕ್ತಾಯ ಆಗುತ್ತೆ, 16/9/2008. ಅರ್ಥ ಆಯ್ತಾ ಹೇಗ್ ನೋಡೋದು ಅಂತ? ಈಗ ಈ ಜಾತಕರಿಗೆ ಯಾವಾಗ ಯಾವ ದಶೆ ಯಾವ ಭುಕ್ತಿ ನಡೀತಾ ಇದೆ ಟೈಪ್ ಮಾಡಿ ನೋಡೋಣ. ನೋಡಿ ಇಲ್ಲಿ ಬುಧ ಅಲ್ವಾ, ಬುಧ 7 ಏಪ್ರಿಲ್ 1997 ಶುರು ಆಗುತ್ತೆ. ಯಾವಾಗ ಎಂಡ್ ಆಗುತ್ತೆ, 3 ಏಪ್ರಿಲ್ 1998 ಎಂಡ್ ಆಗುತ್ತೆ. ಬಟ್ ಇವ್ರು ಹುಟ್ಟಿರೋದು ಯಾವಾಗ, 6 ಡಿಸೆಂಬರ್ ಅಲ್ವಾ, ಡಿಸೆಂಬರ್ 97. ಇಲ್ಲಿ ನೋಡ್ಕೊಳ್ಳಿ, ಅಂದ್ರೆ ಡಿಸೆಂಬರ್ 97 ಇದ್ರೊಳಗಡೆ ಬಂದ್ಬಿಡುತ್ತೆ, ಏಪ್ರಿಲ್ ಆದ್ಮೇಲೆ. ಹಾಗಾಗಿ ಇವರಿಗೆ ಬುಧ ಭುಕ್ತಿ ನಡೀತಾ ಇದೆ, ಮಂಗಳ ದಶೆ ನಡೀತಾ ಇದೆ. ಅರ್ಥ ಆಗ್ತಾ ಇದೆಯಾ, ಕನ್ಫ್ಯೂಸ್ ಆಗ್ತಾ ಇದೆಯಾ? ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ, ವರಿ ಮಾಡ್ಬಿಡಿ. ಮಂಗಳ ದಶೆ ಮತ್ತೆ ಬುಧ ಭುಕ್ತಿ ನಡೀತಾ ಇದೆ. ದಶೆ ಅಂತಂದ್ರೆ ಕಿಲೋಮೀಟರ್ ಲೆಕ್ಕ, ದೊಡ್ಡದು. ಎಷ್ಟು ವರ್ಷ ಇರುತ್ತೆ, 7 ವರ್ಷ ಇರುತ್ತೆ. ಅದೇ ಬುಧ ಭುಕ್ತಿ ಎಷ್ಟು ವರ್ಷ ಇರುತ್ತೆ ನೋಡಿ, ಆಲ್ಮೋಸ್ಟ್ 1 ವರ್ಷ ಇರುತ್ತೆ ಅಲ್ವಾ. 97ರಿಂದ 98 ತನಕ ಇರುತ್ತೆ. ಏಪ್ರಿಲ್ 97ರಿಂದ ಏಪ್ರಿಲ್ 98 ಅಂದ್ರೆ 1 ವರ್ಷಗಳ ಕಾಲ. ಇದು ಮೀಟರ್ ಲೆಕ್ಕ, ಹತ್ರ ಅಂದ್ರೆ ಹತ್ರದಲ್ಲಿ. ಏನೋ ಇವಾಗ ಫಾರ್ ಎಕ್ಸಾಂಪಲ್ ಹೆಂಗ್ ಹೇಳೋದು ಅಂತಂದ್ರೆ, ದಶಾಭುಕ್ತಿ ಇವಾಗ ನೀವು ಯಾವ್ದೋ ಮನೆ ಗಾಡಿಯಲ್ಲಿ ಬರ್ತಾ ಇದ್ದೀರಾ ಅನ್ಕೊಳ್ಳಿ, ಎಲ್ಲಿಂದ, ಬೆಂಗಳೂರಿಂದ ಮೈಸೂರು, ಒಂದು 100 ಕಿಲೋಮೀಟರ್ ಇದೆ ಅನ್ಕೊಳ್ಳಿ. ಸೊ ಬೆಂಗಳೂರಿಂದ ಮೈಸೂರು ಹೋಗ್ತಾ ಇರ್ತೀರಾ. ಆ ಮೈಸೂರಿಗೆ ಹೋಗಿ ಇಳ್ಕೊಂಡು ನೋಡಿದಾಗ ಜೋಬ್ ತೆಗಿತೀರಾ, ಆ ಮನೆ ಕೀನೇ ಇರಲ್ಲ, ಬೀಳ್ಸ್ಕೊಂಡ್ಬಿಟ್ಟಿರ್ತೀರ. ನಾವೇನ್ ಹೇಳ್ಬೇಕು, ಹುಡುಕಿ ಅಂತ ಹೇಳ್ಬೇಕು. ಎಲ್ಲಿ ಹುಡುಕ್ಬೇಕು, ಬೆಂಗಳೂರಿಂದ ಮೈಸೂರು ಎಷ್ಟದು, 100 ಕಿಲೋಮೀಟರ್. ಅದೇ ದಶೆ, ಅದನ್ನೇ ಮಹಾದಶ ಅಂತ ಹೇಳ್ತೀವಿ. ನಿಮಗೆ ಅಲ್ಲೆಲ್ಲ ಮಂಡ್ಯದಲ್ಲಿ ನಿಲ್ಸಿರ್ತೀರ ಕಾಫಿ ಕುಡಿಯಕ್ಕೆ, ಆಯ್ತಾ. ಒಂದು ತಿಂಡಿ ತಿನ್ಬಿಟ್ಟು ಕಾಫಿ, ಬೆಳಗಿನ ಜಾವ ಹೋಗಿರ್ತೀರಾ ಪಾಪ, 7:30 ಅಲ್ಲಿ ಇಳ್ಕೊಂಡು ತಿಂಡಿ ತಿಂತಾ ಇರ್ತೀರಾ. ಅವಾಗ ನೋಡ್ಕೋತೀರ ಜೋಬಲ್ಲಿ ಕರ್ಚೀಫ್ ಕೈ ಒರೆಸ್ಕೋಣ ಅಂತ, ಅಲ್ಲಿ ಕೀ ಇರುತ್ತೆ, ಕೀ ಎತ್ಬಿಟ್ಟು ಎಡಗಡೆ ಜೋಬಲ್ಲಿ ಇಟ್ಕೊಂಡಿರ್ತೀರ. ಆಮೇಲೆ ಕೈ ಒರೆಸ್ಕೊಂಡು ತಿರ್ಗಿ ಅಲ್ಲಿಂದ ಮಂಡ್ಯದಿಂದ ಮೈಸೂರು ಹುಟ್ಟು ಹೋಗ್ತೀರಾ ಅನ್ಕೊಳ್ಳಿ, 2ನೇ ಕೇಸಲ್ಲಿ. ಅವಾಗ ತೆಗಿತೀರಾ, ಕೀ ಇರಲ್ಲ, ಕಳೆದೋಗಿದೆ. ಅವಾಗ ಎಲ್ಲಿಂದ ಎಲ್ಲಿ ಹುಡುಕ್ತೀರಾ, ತಿರ್ಗಾ ಬೆಂಗಳೂರಿಂದ ಮೈಸೂರು ಹುಡುಕ್ತೀರಾ? ಇಲ್ಲ, ಎಲ್ಲಿಂದ ಎಲ್ಲಿ ಹುಡುಕ್ಬೇಕು, ಮಂಡ್ಯದಿಂದ ಮೈಸೂರು. ನೋಡಿ ಅಲ್ಲಿ ಕಡಿಮೆ ಆಯ್ತು ಸಮಯ ಅಲ್ವಾ, ಅಂದ್ರೆ ನಾವು ನಿಖರವಾಗಿ ಹೋಗ್ಬೇಕು. ಅದೇ ಭುಕ್ತಿ ಅಂತ ಹೇಳೋದು. ಮಂಗಳ ದಶೆ ಕಿಲೋಮೀಟರ್ ಆದ್ರೆ ಭುಕ್ತಿ ಮೀಟರ್. ನೆಕ್ಸ್ಟ್ ಹಂಗೆ ಬರುತ್ತೆ, ಮೀಟರ್ ಆದ್ಮೇಲೆ ಸೆಂಟಿಮೀಟರ್, ಸೆಂಟಿಮೀಟರ್ ಆದ್ಮೇಲೆ ಮಿಲಿಮೀಟರ್ ಆದ್ಮೇಲೆ ನ್ಯಾನೋ, ಪೀಕೋ, ಫೆಮ್ಟೋ, ಅಟ್ಟೋ ಎಲ್ಲ ಬರುತ್ತದೆ. ಮತ್ತೆ ಇದೆಲ್ಲ ಸೈಂಟಿಫಿಕ್ ಟರ್ಮ್ಸ್. ಹಾಗೆ ನಿಖರವಾಗಿ ನಾವು ದಿನದ ಮ್ಯಾಕ್ಸಿಮಮ್ ಎಲ್ಲಾ ದಶೆಗಿಂತ ಯಾವ್ದು ಕಡಿಮೆ ದಶೆ ಇರೋದು, ಕಡಿಮೆ ದಶೆ ಯಾವ್ದಿರೋದು ಟೈಪ್ ಮಾಡಿ. ಇವಾಗ ತಾನೇ ನೋಡಿದ್ವಿ ನಾವು, ಎಲ್ಲದಕ್ಕಿಂತ ಕಡಿಮೆ ದಶೆ ಇರೋದು ಯಾವುದು, ಕಡಿಮೆ ದಶೆ ಸೂರ್ಯ. ಎಷ್ಟು ವರ್ಷ ಟೈಪ್ ಮಾಡಿ, ಹೆಂಗೆ ಎಷ್ಟು ವರ್ಷ,
ಎಕ್ಸಲೆಂಟ್ ಆಗಿದ್ರು ಅವ್ರೆ ಶಾಲಿನಿ ಮೇಡಮ್, ಎಕ್ಸಲೆಂಟ್. 6 ವರ್ಷ. ಎಲ್ಲ ದಶೆಗಳಿಗಿಂತ ಕಡಿಮೆ ಇರೋ ದಶೆ ಯಾವುದು ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಅದು ಸೂರ್ಯ ದಶೆ ಆಗುತ್ತೆ. ಸೂರ್ಯ ದಶೆ. ಆ ಸೂರ್ಯ ದಶೆನ ನಾವು ಸೂಕ್ಷ್ಮ ದಶೆ ತಗೊಂಡಾಗ ಅಪ್ರಾಕ್ಸಿಮೇಟ್ 3 ಗಂಟೆ ಸಮಯದಲ್ಲಿ ನಿಖರವಾಗಿ ನಾವು ಅದನ್ನ ಜಾತಕವನ್ನ ಹೇಳ್ಬೋದು. 3 ಗಂಟೆ ಸಮಯ ಅಂದ್ರೆ ಹೇಳದ್ನಲ್ಲ, ಈ ವರ್ಷದಲ್ಲಿ ಇಂಥ ತಿಂಗಳಲ್ಲಿ ಇಂಥ ವಾರದಲ್ಲಿ ಇಂಥ ದಿನದಲ್ಲಿ ಆ ಒಂದು 3 ಗಂಟೆ ಸಮಯ 7ರಿಂದ 7, 8, 9, 10 ಆಗಿರ್ಬೋದು, 7ರಿಂದ 10 ಆಗಿರ್ಬೋದು, 10ರಿಂದ 1 ಗಂಟೆ ಆಗಿರ್ಬೋದು. ಆ ಸಮಯದಲ್ಲೇ ಈ ರೀತಿ ನಿಮಗೆ ಲಾಭವಾಗುತ್ತೆ. ಅದೇ ರೀತಿ ಅದೇ ಸಮಯದಲ್ಲಿ ನೀವು ಲಾಟ್ರಿ ಕೊಂಡ್ಕೋಬೇಕು, ಅದೇ ಸಮಯದಲ್ಲಿ ನೀವು ದೇವಸ್ಥಾನ ಪೂಜೆ ಮಾಡ್ಬೇಕು, ಅದೇ ಸಮಯದಲ್ಲಿ ಭೂಮಿ ಪೂಜೆ ಮಾಡ್ಬೇಕು, ಆ ರೀತಿ ಎಲ್ಲ ಕೊಡ್ತೀವಲ್ಲ, ಅದೆಲ್ಲ ಕಂಡುಹಿಡಿಯೋದೇ ದಶಾಭುಕ್ತಿಯಿಂದ. ಓಕೆನಾ? ಸೊ ಮಿನಿಮಮ್ ಎಷ್ಟು ತನಕ ನಾವು ಹೇಳ್ಬೋದು? 3 ಗಂಟೆಗಳ ಕಾಲ ತನಕ ನಾವು ಅದನ್ನ ಪರಿಗಣನೆಗೆ ತಗೋಬಹುದು. ಇನ್ನ ಇರುತ್ತೆ, ಬಟ್ ಅಪ್ರಾಕ್ಸಿಮೇಟ್ ನಿಮ್ಗೆ ಈ ಒಂದು ಲೆವೆಲ್ಗೆ ಒಂದು 3 ಅವರ್ ಅರ್ಥ ಆಯ್ತಾ? 3 ಅವರಲ್ಲಿ ನಿಖರವಾಗಿ ಅದನ್ನ ನಿರ್ಧಾರ ಮಾಡ್ಕೋಬಹುದು. ಅಂದ್ರೆ ಝೂಮ್ ಮಾಡಿ ನೋಡುವಂಥದ್ದು. ಇವಾಗ ಕ್ರಿಮಿಗಳು ಕೀಟಗಳು ಕಾಣಿಸುತ್ತಾ ನಿಮ್ಗೆ? ಕೀಟಗಳು ಕಾಣಿಸುತ್ತೆ, ಕ್ರಿಮಿಗಳು ಕಾಣಿಸುತ್ತಾ? ಬ್ಯಾಕ್ಟೀರಿಯಾ, ವೈರಸ್. ಏನ್ ಮಾಡ್ತೀರಾ ನೋಡ್ಬೇಕು ಅಂದ್ರೆ ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ಹಾಕಿ ನೋಡ್ತೀವಿ. ಝೂಮ್ ಮಾಡಿ ನೋಡಿದಾಗ ಅವಾಗ ನಮಗೆ ಅದು ಕಾಣಿಸುತ್ತೆ ಅಲ್ವಾ? ಹಾಗೆ ಇದು ಕೂಡ ದಶಾಭುಕ್ತಿ ಕೂಡ ಸುಮಾರು ಲೆವೆಲ್ಸ್ ಇದೆ. ಅರ್ಥ ಆಯ್ತಾ ಇವಾಗ ಹೇಗ್ ಕಂಡು ಹಿಡಿಯೋದು ಅಂತ? ಸೊ ದಶೆ ನಡೀತಾ ಇರುತ್ತೆ, ಈ ಭುಕ್ತಿ ನಡೀತಾ ಇರುತ್ತೆ. ಆಟೋಮೆಟಿಕ್ ಆಗಿ ಸಾಫ್ಟ್ವೇರ್ ಅಲ್ಲಿ ಕೊಡುತ್ತೆ, ಸಾಫ್ಟ್ವೇರ್ ಅಲ್ಲಿ ಈ ಟೇಬಲ್ ಕೊಡುತ್ತೆ. ಬಟ್ ನೀವು ನೋಡ್ಕೋಬೇಕು ಮಂಗಳ ದಶೆ, ಆ ಸಮಯ ನೋಡ್ಕೋಬೇಕು ನೀವು. ಈ ರೀತಿ ನೋಡ್ಕೊಂಡು ಮಂಗಳ ದಶೆ, ಬುಧ ದಶೆ ಅಂತ ಜಾಗದಲ್ಲಿ ಬರೆದು ಕೊಡಬೇಕು. ಓಕೆನಾ? ಸೊ ಹೆಂಗ್ ನೋಡೋದು ಅಂತ ಈಗ ಅದೇ ಎಕ್ಸಾಂಪಲ್ 6 ಡಿಸೆಂಬರ್ 97 ಶನಿವಾರ ಹುಟ್ಟಿರುವಂಥದ್ದು. ರಾತ್ರಿ ಬೆಳಗಿನ ಜಾವ 1:10 ಬೆಳಗಿನ ಜಾವ ಸಮಯ, ಹೈದರಾಬಾದ್. ಓಕೆ, ಈಗಿನ ಕಾಲಕ್ಕೆ ಅದು ತೆಲಂಗಾಣ. ಓಕೆನಾ? ಸೊ ಇಲ್ಲಿ ನೋಡಿದಾಗ ನಿಮ್ಗೆ ಚಂದ್ರ ಯಾವ ರಾಶಿಲಿದ್ದಾನೆ? ಕುಂಭ ರಾಶಿಲಿದ್ದಾನೆ. ಲಗ್ನ ಯಾವ ರಾಶಿ? ಯಾವ ಲಗ್ನ ಇದು? ಲಗ್ನ ಕನ್ಯಾ ಅಂತ ಕೊಟ್ಟಿರ್ತಾನೆ. ಈ ರೀತಿ ಟೇಬಲ್ ಬಂದ್ಬಿಡುತ್ತೆ ನಿಮ್ಗೆ ಸಾಫ್ಟ್ವೇರ್ ಅಲ್ಲಿ. ಲಗ್ನ ಕನ್ಯಾ ಲಗ್ನ, ರಾಶಿ ಬಂದು ಕುಂಭ ರಾಶಿ. ಯಾವ ನಕ್ಷತ್ರ ಹೆಂಗ್ ಕಂಡು ಹಿಡಿಯೋದು? ಅವಾಗಲೇ ನೋಡಿದ್ವಿ ನಾವು ಬಂದಿದೆ. ಬಟ್ ಇದರಲ್ಲಿ ನೋಡಿದಾಗ, ಈ ಟೇಬಲ್ ನೋಡಿದಾಗ ನೋಡಿ, ಚಂದ್ರ ಧನಿಷ್ಠ ನಕ್ಷತ್ರ. ಅಧಿಪತಿ ಯಾರು? ನಕ್ಷತ್ರಾಧಿಪತಿ ಮಂಗಳ. ಅಂದ್ರೆ ಮಂಗಳ ದಶೆ ನಡೀತಾ ಇರುತ್ತೆ. ಧನಿಷ್ಠ ನಕ್ಷತ್ರ ಯಾವ ಪಾದ? 3 ಪಾದ, 3ನೇ ಪಾದ. ಎಷ್ಟು ಪಾದಗಳಿರುತ್ತೆ ಒಂದು ನಕ್ಷತ್ರಕ್ಕೆ? 5 ಪಾದ ಇರುತ್ತೆ. ಕರೆಕ್ಟಾ ರಾಂಗ? 5 ಪಾದನ 6 ಪಾದನ? ವೆರಿ ಗುಡ್, 4 ಪಾದ. ಅರ್ಥ ಆಯ್ತಾ? 4 ಪಾದ ಇರುತ್ತೆ. ಹಾಗಾಗಿ ಇದು ಧನಿಷ್ಠ ನಕ್ಷತ್ರ 3ನೇ ಪಾದಕ್ಕೆ ಬಂದಿದೆ. ಮಂಗಳ ಅಂತ ಅಂದಾಗ ನಕ್ಷತ್ರ ಪಾದಪತಿ. ಹಾಗೆ ಮಂಗಳ ದಶೆ, ಇವರು ಜನ್ಮ ಸಮಯದಲ್ಲಿ ಮಂಗಳ ದಶೆ ಅಂದ್ರೆ ಕುಜ ದಶೆ ನಡೀತಾ ಇರುತ್ತೆ. ಮೇನ್ ಅವನು ಅಂಶ. ಈಗ ನಾವು ದಶಾಭುಕ್ತಿಗೆ ಗಮನಿಸ್ಬೇಕಾರದೇನು ಅಂದ್ರೆ ಈ ಡಿಗ್ರಿ ನೋಡಿ. ಡಿಗ್ರಿ ಏನ್ ಗೊತ್ತಾ ಇಂಪಾರ್ಟೆಂಟು? ನೋಡಿ ಇವಾಗ ಬರುತ್ತೆ ವಿಂಶೋತ್ತರಿ ದಶ ಕಂಡುಹಿಡಿಯಕ್ಕೋಸ್ಕರ ಈ ಡಿಗ್ರಿಗಳು ಇಂಪಾರ್ಟೆಂಟು. 1ನೇ ಡಿಗ್ರಿ 15 ಮಿನಿಟ್ಸು 49 ಸೆಕೆಂಡ್ಗಳು. ಯಾವಾಗ್ಲೂ ಒಂದು ಹೆಂಗೆ ಕಂಡುಹಿಡಿಯೋದು? 3 ಕೊಟ್ಟಿರ್ತಾರೆ ನೋಡಿ, 3 ಬಂದಿರುತ್ತೆ. ಇವಾಗ ನೋಡಿ ಅದು ಏನಿದೆ, ಚಂದ್ರ ಎಷ್ಟನೇ ಡಿಗ್ರಿ ಇದ್ದಾನೆ? 01 ಡಿಗ್ರಿ. 1ನೇ ಡಿಗ್ರಿ. 2ನೇದು ನಂಬರ್ಸ್ ಸೆಟ್ ಏನ್ ಕರಿತೀವಿ? ಮಿನಿಟ್ಸ್. ಮೇಲ್ಗಡೆ ಒಂದು ಕೊಂಬು ಹಿಂಗ್ ಲೈಟ್ ಕೊಡ್ತೀವಿ, ಅದು ಮಿನಿಟ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ 49 ಸೆಕೆಂಡ್ಗಳು. ಸೆಕೆಂಡ್ಗಳ ಮೇಲೆ ಎರಡು ಕೊಂಬು ಹಾಕ್ತಿವಿ. ಇದು ಸೈಂಟಿಫಿಕ್ ಟರ್ಮ್ಸ್. ಇಂಜಿನಿಯರಿಂಗ್ ಟರ್ಮ್ಸ್ ಅಲ್ಲಿ 1 ಡಿಗ್ರಿ 15 ಮಿನಿಟ್ಸು 49 ಸೆಕೆಂಡು. ಆ ರೀತಿ ಕಂಡುಹಿಡ್ಕೊಳ್ಳೋದು. ಓಕೆನಾ? ನಮ್ಗೆ ಚಂದ್ರ ಇಂಪಾರ್ಟೆಂಟ್. ಇವಾಗ ದಶಾಭುಕ್ತಿಗೆ ವಿಂಶೋತ್ತರಿ ದಶ ಯಾವ್ದ್ರ ಮೇಲೆ ಆಧಾರಿತವಾಗಿದೆ? ಅದು ಚಂದ್ರನ ಮೇಲೆ ಆಧಾರಿತವಾಗಿರುತ್ತದೆ. ಬರ್ಕೊಳ್ಳಿ ಬೇಕಾರೆ. ವಿಂಶೋತ್ತರಿ ದಶ ನಾವು ದಶಾಭುಕ್ತಿ ಅಂತ ಕರಿತೀವಲ್ಲ, ಯಾವ್ದ್ರ ಮೇಲೆ ಆಧಾರ ಸರ್ ಹೆಂಗೆ ಅದು ಅಂತ ಕೇಳಿದಾಗ ಅದು ಚಂದ್ರನ ಮೇಲೆ. ಚಂದ್ರ ಎಷ್ಟು ಡಿಗ್ರಿಯಲ್ಲಿ ಇರ್ತಾನೆ, ಯಾವ ರಾಶಿಯಲ್ಲಿ ಎಷ್ಟು ಡಿಗ್ರಿಯಲ್ಲಿ ಇರ್ತಾನೆ, ಆ ಡಿಗ್ರಿಯ ಮೇಲೆ ಆಧಾರದ ಮೇಲೆ ವಿಂಶೋತ್ತರಿ ದಶ ನಿರ್ಧರಿಸಲ್ಪಡುತ್ತದೆ. ಓಕೆನಾ? ವಿಂಶೋತ್ತರಿ ದಶ ಯಾವ್ದ್ರ ಮೇಲೆ ಆಧಾರವಾಗಿದೆ? ಚಂದ್ರ ಗ್ರಹದ ಮೇಲೆ ಆಧಾರವಾಗಿರುತ್ತದೆ. ನೆನ್ಪಿಟ್ಕೊಳ್ಳಿ. ಸೊ ಈಗ ಡಿಗ್ರೀಸ್ ಬಂತು ನಮ್ಗೆ.
ಎಲ್ಲ ಒಂದ್ ಕಡೆ ಬೇಕಾದ್ರೆ ಬರ್ಕೊಳ್ಳಿ, ಇದು ಒಂದು ಪೆನ್ನು ಪೇಪರ್ ಅಲ್ಲಿ. ಚಂದ್ರ ಎಷ್ಟು ಡಿಗ್ರಿ? 1 ಡಿಗ್ರಿ 15 ಮಿನಿಟ್ಸು 49 ಸೆಕೆಂಡ್ಸು. ಯಾವ ನಕ್ಷತ್ರ? ಧನಿಷ್ಠ ನಕ್ಷತ್ರ. ಯಾವ ಪಾದ? ಈಗ ಪಾದ ಕೂಡ ಬರ್ಕೋಬೇಕು ನೋಡಿ, ಪಾದ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ದಶಾಭುಕ್ತಿಗೆ. ಗೊತ್ತಾಯ್ತಾ? ಈಗ ಬರ್ಕೊಂಡಿದ್ದೀರಾ ಅನ್ಕೋತೀನಿ. ಈಗ ಮುಂದಕ್ಕೆ ಬರೋಣ. ಈಗ ಅಷ್ಟನ್ನ ಮಾತ್ರ ತಗೊಂಡಿದ್ದೀನಿ ನಾನು, ಕಟ್ ಮಾಡಿ. ಇಲ್ಲಿ ಏನಿದೆಯಲ್ಲ, ಚಂದ್ರ ಕುಂಭರಾಶಿ 1 ಡಿಗ್ರಿ 15 ಮಿನಿಟ್ಸು 49 ಸೆಕೆಂಡ್ಸು, ಧನಿಷ್ಠ ನಕ್ಷತ್ರ, ಮಂಗಳ ನಕ್ಷತ್ರಾಧಿಪತಿ 3ನೇ ಪಾದ. ಅಷ್ಟನ್ನ ಮಾತ್ರ ಕಟ್ ಮಾಡಿ ಇಲ್ಲಿ ತಗೊಂಡಿದ್ದೀನಿ. ಓಕೆನಾ? ಇದೆ ಸೇಮ್. ಈಗ ರಾಶಿಗಳು, ಆಲ್ರೆಡಿ ರಾಶಿಗಳಲ್ಲಿ ನಕ್ಷತ್ರ ಪಾದಗಳು ಗೊತ್ತೇ ಇದೆ ನಮ್ಗೆ. ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ರಾಶಿಯಲ್ಲಿ ಎಷ್ಟು ಪಾದಗಳಿರುತ್ತವೆ? 9 ಪಾದ. 9 ಹೆಂಗೆ ನೋಡಿ ಇಲ್ಲಿ. ಅಶ್ವಿನಿ ನಕ್ಷತ್ರ ಎಷ್ಟು ಪಾದ ಇದೆ? 4. ಭರಣಿ ಎಷ್ಟು ಪಾದ ಇದೆ? 4. 8 ಆಯ್ತು. ಕೃತಿಕಾ ನಕ್ಷತ್ರ 1ನೇ ಪಾದ. ಬರೀ 9 ಪಾದಕ್ಕೆ ಮಾತ್ರ ಜಾಗ ಇರುತ್ತೆ. ಅದೇ ಕೃತಿಕಾ ನಕ್ಷತ್ರ ಮಿಕ್ಕಿದ್ದು ಒಂದು ನಕ್ಷತ್ರಕ್ಕೆ ಎಷ್ಟು ಪಾದ? 4 ಪಾದ. ಕೃತಿಕಾ ನಕ್ಷತ್ರ ಒಂದೇ ಒಂದು ಪಾದ ಇದೆ. ಇನ್ನು 3 ಪಾದ ಎಲ್ಲಿ ಹೋಗ್ಬೇಕು? 3 ಪಾದ ಮುಂದಿನ ಬೆಂಚಿಗೆ ಕೂಡಿಸಿ, ಅಂದ್ರೆ ಮುಂದಿನ ರಾಶಿ ಹೊಟ್ಟೋಗುತ್ತೆ. ವೃಷಭ ರಾಶಿ ನೋಡಿ 2, 3, 4 ಅಲ್ಲಿಗೆ ಹೋಗುತ್ತೆ. ರೋಹಿಣಿ 1, 2, 3, 4 ಪಾದಗಳು ಇಲ್ಲಿ ಬರುತ್ತೆ. ಮೃಗಶಿರ 1, 2 ಎಲ್ಲ ಎಣ್ಸಿ ಎಷ್ಟು ಬರುತ್ತೆ? ಇದು 3 ಪಾದ, ರೋಹಿಣಿ 4 ಪಾದ, ಮೃಗಶಿರ 2 ಪಾದ. ಎಷ್ಟು ಬಂತು? 3 + 4 7, 7 + 2 9. ಹಾಗೆ ಮೃಗಶಿರ ಮಿಕ್ಕಿದ್ದು 3, 4 ಇಲ್ಲಿ ಹೋಗುತ್ತೆ. 2 ಹರಿದ್ರ 4, ಪುನರ್ವಸು 3. ಎಷ್ಟು ಕೂಡಿಸಿ ನೋಡೋಣ? 2 + 4 6, 6 + 3 9. ಹಾಗೆ ಒಂದೊಂದು ರಾಶಿಗೆ ಆಲ್ರೆಡಿ ಪಾಠ ಇದೆ ಅಲ್ವಾ, ಇದು ಪುನರಾವರ್ತನೆ. ಇದು ಎಲ್ಲ ಕಡೆ 9 ಪಾದಗಳು ಬರುತ್ತೆ ನೋಡಿ. ಇವಾಗ ಅರ್ಥ ಆಗತ್ತೆ ನಿಮ್ಗೆ ಏನಕ್ಕೆ ಅದು ವಿಂಶೋದಯ ದಶೆಗೆ ಬಹಳ ಬೇಕಾದಂಥದ್ದು. ಇದು ಎಲ್ಲ ಕಡೆ 9 ಪಾದಗಳು ಬಂದ್ಬಿಡುತ್ತೆ. ಈಗ ಅದು ಯಾವ ರಾಶಿ ಅಂತ ತೋರಿಸ್ತಾ ಇದೆ ಇಲ್ಲಿ? ಕುಂಭರಾಶಿ. ಎಷ್ಟು ಡಿಗ್ರಿ? 1 ಡಿಗ್ರಿ 15 ಮಿನಿಟ್ಸು 49 ಸೆಕೆಂಡ್ಸು. ಅದಕ್ಕೆ ನಿಮ್ಗೆ ಈಸಿ ಆಗ್ಲಿ ಅಂತ ಇದು ಮಕರ ರಾಶಿ 9 ಪಾದ ಮಾಡಿದ್ವಿ ನೋಡಿ. ಇದು ರಾಶಿ, ಇದು ಮಕರ ರಾಶಿ. ಇಲ್ಲಿ ನೋಡಿ, ಇಲ್ಲಿ ಮಕರ ರಾಶಿ. ಉತ್ತರಾಷಾಢ ಎಷ್ಟು ಪಾದ ಇದೆ? 2, 3, 4 ಇಲ್ಲಿ ಬರ್ದೀನಿ ನೋಡಿ. ಉತ್ತರಾಷಾಢ 2ನೇ ಪಾದ, 3ನೇ ಪಾದ, 4ನೇ ಪಾದ. ಇದು ತುಂಬಾ ಗಮನ ಕೊಡಿ, ಅಲ್ಲಿ ನೋಡ್ಬಿಡಿ, ಇದು ತುಂಬಾನೇ ಉಪಯೋಗ ಆಗತ್ತೆ ನಿಮ್ಗೆ. ನೋಡಿ ಇಲ್ಲಿ ಮಕರ ರಾಶಿ, ಇದು ಮಕರ ರಾಶಿ. ಎಷ್ಟು ಪಾದ? 9. ಇಲ್ಲಿ ಎಷ್ಟು ಪಾದ ಇದೆ? 9 ಪಾದ ಇದೆ. ಇದನ್ನೇ ಅಲ್ಲಿ ಆ ರೀತಿಯಲ್ಲಿ ಬರೆದಿದ್ದೀನಿ. ಉತ್ತರಾಷಾಢ 2, 3, 4. ಉತ್ತರಾಷಾಢ 2, 3, 4. ನೆಕ್ಸ್ಟ್ ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರ ಎಷ್ಟು ಬರುತ್ತೆ? 1, 2, 3, 4 ಮಧ್ಯದಲ್ಲಿದೆ. ಹಾಗಾಗಿ 4 ಪಾದ. ಶ್ರವಣ ನಕ್ಷತ್ರ 1, ಶ್ರವಣ ನಕ್ಷತ್ರ 2ನೇ ಪಾದ, ಶ್ರವಣ ನಕ್ಷತ್ರ 3ನೇ ಪಾದ, ಶ್ರವಣ ನಕ್ಷತ್ರ 4ನೇ ಪಾದ. ಇನ್ನು ಉಳಿದಿರೋದು ಎಷ್ಟು? 2. 7 ಆಗೋಯ್ತು. ಇನ್ನು 2 ಧನಿಷ್ಠ 1, 2. ಧನಿಷ್ಠ 1ನೇ ಪಾದ, 2ನೇ ಪಾದ. ಇಲ್ಲಿದೆ ನೋಡಿ ನಕ್ಷತ್ರ. ಯಾವ ನಕ್ಷತ್ರದಲ್ಲಿ ಹುಟ್ಟಿರೋದು ಇವರು? ಧನಿಷ್ಠ ನಕ್ಷತ್ರದಲ್ಲಿ. ಅದಕ್ಕೆ ಇಲ್ಲಿ ಗಮನ ಕೊಡಬೇಕು. 1ನೇ ಪಾದ, 2ನೇ ಪಾದ. ನೆಕ್ಸ್ಟ್ ಇಲ್ಲಿ ಯಾವ ರಾಶಿ? ಕುಂಭ ರಾಶಿ. ಹಾಗೆ ನಾವು ನೋಡ್ಬೇಕಾಗಿರೋದು ಕುಂಭ ರಾಶಿ ನೋಡ್ಬೇಕು. ಯಾಕಂದ್ರೆ ಇಲ್ಲಿ ಕುಂಭ ಅಂತಾನೆ ಬರ್ದಿರೋದು ನೋಡಿ. ಕುಂಭ ಧನಿಷ್ಠ ನಕ್ಷತ್ರ 1 ಡಿಗ್ರಿ 15 ನಿಮಿಷ 49 ಸೆಕೆಂಡ್ಗಳು. ಈಗ ಧನಿಷ್ಠಕ್ಕೆ ಬಂದಾಗ, ಕುಂಭಕ್ಕೆ ಬಂದಾಗ ನೋಡಿ ಇಲ್ಲಿ ಧನಿಷ್ಠ 3, 4 3ನೇ ಪಾದ, 4ನೇ ಪಾದ. ಶತಭಿಷ 4 ಪಾದ. 1, 2, 3, 4 ಶತಭಿಷ ನಕ್ಷತ್ರ. ಪೂರ್ವಭಾದ್ರ 3 ಕೂಡ್ಸಕ್ಕಾಗೋದು ಅಲ್ವಾ? ಯಾಕಂದ್ರೆ 6 ಆಗೋಯ್ತು ಅಲ್ಲಿ. ಧನಿಷ್ಠ 2 ಆಗೋಯ್ತು. ಶತಭಿಷ 4, 2 + 4 6. ಇನ್ನೆಷ್ಟು ಕೂಡ್ಸ್ಕೋಬಹುದು? 3 ಪಾದ ಕೂಡ್ಸ್ಕೋಬಹುದು. ಪೂರ್ವಭಾದ್ರ 3 ಪಾದ ಕೂತ್ಕೊಳ್ಳುತ್ತೆ. 1 ಪೂರ್ವಭಾದ್ರ 1ನೇ ಪಾದ, ಪೂರ್ವಭಾದ್ರ 2ನೇ ಪಾದ, ಪೂರ್ವಭಾದ್ರ 3ನೇ ಪಾದ. ಟೋಟಲ್ ಮಾಡಿ 9 ಪಾದ ಬರುತ್ತೆ. ಇಲ್ಲಿ ತನಕ ಕ್ಲೀನ್ ಆಗಿ ಅರ್ಥ ಆಗಿದ್ಯಾ? ಈಗ ನೆಕ್ಸ್ಟ್ ಸ್ವಲ್ಪ ಕಠಿಣ ಆಗಬಹುದು, ಗಮನ ಕೊಟ್ರೆ ಈಸಿ. ಇಲ್ಲಿ ನೋಡಿ, ಈಗ ಎಷ್ಟು ಡಿಗ್ರೀಸ್ ಬಂತು ಇಲ್ಲಿ ಬರೆದೀನಿ ನೋಡಿ. ಸೇಮ್ ಅದೇ ಇದನ್ನ ಇಲ್ಲಿ ಬರೆದೀನಿ. ಇದನ್ನ ಡಿಗ್ರಿನ ಗಮನಿಸಿ. 1 ಡಿಗ್ರಿ 15 ನಿಮಿಷ 49 ಸೆಕೆಂಡು. ಕುಂಭರಾಶಿ ಅಂತ ಬಂದಿದೆ. ಈಗ ನಮಗೆ ಒಂದು ನಕ್ಷತ್ರಕ್ಕೆ ಎಷ್ಟು ಡಿಗ್ರೀಸು ಎಷ್ಟು ಸೆಕೆಂಡ್ಸ್ ಬರುತ್ತೆ, ಎಷ್ಟು ಮಿನಿಟ್ಸ್ ಬರುತ್ತೆ ಗೊತ್ತಿರೋರು? ಒಂದು ನಕ್ಷತ್ರಕ್ಕೆ 13 ಡಿಗ್ರಿ 20 ನಿಮಿಷ. ಇದು ಕ್ಯಾಲ್ಕುಲೇಷನ್ ನೀವೇನು ಎಲ್ಲ ಬಯಟ್ ಮಾಡೋ ಅವಶ್ಯಕತೆ ಇಲ್ಲ. ಸಾಫ್ಟ್ವೇರ್ ಅಲ್ಲಿ ಎಲ್ಲ ಬರುತ್ತೆ. ಬಟ್ ಅದು ಹೇಗ್ ಬಂತು ಅಂತ ತಿಳ್ಕೊಬೇಕು ನೀವು. ವೆರಿ ವೆರಿ ಇಂಪಾರ್ಟೆಂಟ್. ಇದ್ರಲ್ಲಿ ಸುಮಾರು ವಿಷಯ ಇದೆ ಅರ್ಥ ಮಾಡ್ಕೊಳ್ಳೋಂಥದ್ದು.
ಆಮೇಲೆ ಇವೆಲ್ಲ ಕ್ಯಾಲ್ಕುಲೇಷನ್ಸ್ ಬೇಕಾಗಲ್ಲ ನಿಮ್ಗೆ. ಓಕೆನಾ? ಇದು ನಿಮ್ಗೆ ಒಂದು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಸಾಫ್ಟ್ವೇರ್ ಎಲ್ಲ ಮಾಡ್ಕೊಟ್ಬಿಡತ್ತೆ ನಿಮ್ಗೆ. ನೀವು ಇದು ಹೆಂಗ್ ಬಂತು ಅಂತ ಬ್ಯಾಕ್ ಗ್ರೌಂಡ್ ಅಲ್ಲಿ ಗೊತ್ತಿರಲಿ ಅಷ್ಟೇ. ಅದಕ್ಕೆ ಗಮನ ಕೊಟ್ಟು ಅರ್ಥ ಮಾಡ್ಕೊಂಡ್ರೆ ಲಾಜಿಕ್ ಸಾಕು. ಒಂದು ನಕ್ಷತ್ರ 13 ಡಿಗ್ರಿ 20 ನಿಮಿಷ, ಒಂದು ಪಾದ 3 ಡಿಗ್ರಿ 20 ನಿಮಿಷ. ಏನಕ್ಕೆ ಅಂದ್ರೆ ಒಂದು ನಕ್ಷತ್ರಕ್ಕೆ ಎಷ್ಟು ಪಾದ ಆಗತ್ತೆ? 4 ಪಾದ. ಕರೆಕ್ಟಾ? ಒಂದು ನಕ್ಷತ್ರಕ್ಕೆ ಎಷ್ಟು ಪಾದ? ನಕ್ಷತ್ರಕ್ಕೆ 4 ಪಾದಗಳು. 4 ಪಾದ. ಓಕೆನಾ? ಸೊ ಒಂದು ಪಾದಕ್ಕೆ 3 ಡಿಗ್ರಿ 20 ನಿಮಿಷ. ಹೇಗೆ ಅಂದ್ರೆ ಆ ಒಂದು ನಕ್ಷತ್ರ ಡಿವೈಡ್ ಬೈ 4 ಮಾಡಿದಾಗ 3 ಡಿಗ್ರಿ 20 ನಿಮಿಷ ಬರುತ್ತೆ. ಇದು 4 ಸತಿ ಜೋಡಿಸಿ 3 20 3 20 3 20 ಅಂತ ನೋಡಿ. 3 20 3 20 ಎಷ್ಟು ಬರ್ಬೇಕು? 4 ಸತಿ ಜೋಡಿಸಿದ್ರೆ 3 20 ಎಲ್ಲ ಆಡ್ ಮಾಡಿ. 30 20 20 40 40 ಪ್ಲಸ್ 20 40 ಪ್ಲಸ್ 40 80 ಆಗತ್ತೆ. 80 ಕೂಡ್ಸ್ಕೊಳಕ್ ಆಗಲ್ಲ ಅಲ್ವಾ? ಹಾಗಾಗಿ 80ರಲ್ಲಿ 20 ಇಲ್ಲಿ ಕೂಡ್ಸ್ಕೊಂಡ್ ಮಿಕ್ಕಿದ 60. 60 ಅಂದ್ರೆ 1 ಡಿಗ್ರಿ ಆಗತ್ತೆ. 1 ಡಿಗ್ರಿ. ಸೊ 3 ಎಷ್ಟಿದೆ? 4 3 12 ಪ್ಲಸ್ 1 13 ನೋಡಿ ಬಂತು ವಾಪಸ್. 13 ಡಿಗ್ರಿ 20 ನಿಮಿಷಗಳು ಅಂದ್ರೆ ಒಂದು ನಕ್ಷತ್ರ. ಓಕೆನಾ? ಒಂದು ನಕ್ಷತ್ರ. ಒಂದು ನಕ್ಷತ್ರಕ್ಕೆ ಎಷ್ಟು ಡಿಗ್ರಿ? 13 ಡಿಗ್ರಿ 20 ಸೆಕೆಂಡ್ಗಳು. ಸಾರಿ 13 ಡಿಗ್ರಿ 20 ನಿಮಿಷಗಳು ಆಗತ್ತೆ. ಕ್ಲಿಯರ್? ಒಂದು ಪಾದಕ್ಕೆ ಎಷ್ಟು ಡಿಗ್ರಿ? 3 ಡಿಗ್ರಿ 20 ನಿಮಿಷಗಳು. ಈಗ 1 ಡಿಗ್ರಿ. ಇವಾಗ ಕುಂಭರಾಶಿ 1 ಡಿಗ್ರಿ. ಕುಂಭರಾಶಿಗೆ ಬರೋಣ, ಗಮನ ಕೊಡಿ. ಇವಾಗ ಕುಂಭರಾಶಿಗೆ ಎಂಟರ್ ಆಗದ್ರಿ. ಎಷ್ಟು ಡಿಗ್ರಿಯಿಂದ ಎಷ್ಟು ಡಿಗ್ರಿ ಇರುತ್ತೆ? ಒಂದು ಪಾದ 3 ಡಿಗ್ರಿ 20 ನಿಮಿಷ. ಕರೆಕ್ಟಾ? ನೆಕ್ಸ್ಟ್ 4ನೇ ಪಾದ 3 ಡಿಗ್ರಿ 20 ನಿಮಿಷ. ಶತಭಿಷ 1 ಡಿಗ್ರಿ, ಒಂದು ಪಾದ 3 ಡಿಗ್ರಿ 20 ನಿಮಿಷ. ಎಲ್ಲ ಪಾದ 3 ಡಿಗ್ರಿ 20 ನಿಮಿಷ. ಕರೆಕ್ಟಾ? ಕಾಮನ್ ಸೆನ್ಸ್. ಇವಾಗ ಇಲ್ಲಿ ಕುಂಭರಾಶಿಯಲ್ಲಿ ಚಂದ್ರ ಎಷ್ಟು ಡಿಗ್ರಿಲಿ ಇದ್ದಾನೆ? 1 ಡಿಗ್ರಿ 15 ನಿಮಿಷ 49 ಸೆಕೆಂಡ್ಗಳಲ್ಲಿ ಇದ್ದಾಗ ಈಗ ಇಲ್ಲಿ 0 ಇಂದ ಶುರು ಆಗುತ್ತೆ. ಕುಂಭರಾಶಿ 0 ಇಂದ 1 ಡಿಗ್ರಿ 2 ಡಿಗ್ರಿ 3 ಡಿಗ್ರಿ ಅಂದ್ರೆ 3 ಡಿಗ್ರಿ 20 ಮಿನಿಟ್ಸ್ ಅಲ್ಲೇ ಬಂದ್ಬಿಟ್ಟಿದ್ದಾನೆ. ಆಗ ಎಷ್ಟನೇ ಪಾದ ಆಗ್ತಾನೆ? 3ನೇ ಪಾದಕ್ಕೆ ಬೀಳುತ್ತೆ. 3ನೇ ಪಾದಕ್ಕೆ ಬೀಳುತ್ತದೆ. ಧನಿಷ್ಠ ನಕ್ಷತ್ರ 3ನೇ ಪಾದನೆ. ಆಲ್ರೆಡಿ ಇಲ್ಲಿ ಕೊಟ್ಬಿಟ್ಟಿದ್ದಾರೆ, ನೋಡಿದ್ವಲ್ಲ ಅವಾಗ್ಲೇ ನಾವು. ಇಲ್ಲಿ ಹೀಗೆ ಬಂದಿರುವಂತದ್ದು. ಅದು ಹಿಂಗ್ ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ಹಾಕಿರ್ತಾರೆ ಅಷ್ಟೇ. ಕುಂಭರಾಶಿ ಧನಿಷ್ಠ ನಕ್ಷತ್ರ 3ನೇ ಪಾದ. ಆಯ್ತಾ? ಧನಿಷ್ಠ ನಕ್ಷತ್ರ 3ನೇ ಪಾದ. ಧನಿಷ್ಠ ನಕ್ಷತ್ರ 3ನೇ ಪಾದ ಇಲ್ಲಿ ಬಂತು. ಕುಂಭರಾಶಿ ಕೊಟ್ಟೋಗುತ್ತೆ. 1 ಡಿಗ್ರಿ ಮೊದಲನೇ ಇದಕ್ಕೆ ಬರುತ್ತೆ. ಡಿವಿಷನ್ ಬಂದಾಗ ಅದೇನಾಗುತ್ತೆ? ಧನಿಷ್ಠ ನಕ್ಷತ್ರ 3ನೇ ಪಾದಕ್ಕೆ ಬಿಟ್ಟಿರುತ್ತೆ. ಇಲ್ಲಿ ತನಕ ಅರ್ಥ ಆಯ್ತಾ? ಈಗ ಗಮನ ಕೊಡಿ. ಈಗ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಹೋಗುತ್ತೆ. ನೀವು ಜಸ್ಟ್ ನೋಡ್ಕೊಂಡು ಯಾರು ಇಂಟ್ರೆಸ್ಟ್ ಇರೋರು ಬೇಕಾದ್ರೆ ಆಮೇಲೆ ಎಕ್ಸಾಂಪಲ್ಸ್ ಮಾಡ್ಕೊಳ್ಳಿ. ಈಗ ಜಸ್ಟ್ ಗಮನ ಕೊಡಿ ಸಾಕು. ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಒಂದ್ಸತಿ ತಲೆ ಕುತ್ಕೊಂತು ಅಂದ್ರೆ ಸಾಕು. ಇದೇನ್ ಪದೇ ಪದೇ ಮಾಡ್ಬೇಕಾರೋ ಇಲ್ಲ. ಸಾಫ್ಟ್ವೇರ್ ಕೊಟ್ಬಿಡುತ್ತೆ. ಬಟ್ ಸಾಫ್ಟ್ವೇರ್ ಹೇಗ್ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ನೋಡಿ, ಈಗ 1 ಡಿಗ್ರಿ 15 ನಿಮಿಷ 49 ಸೆಕೆಂಡ್ಗಳು ಬಂದಿದೆ ಅಲ್ವಾ? ಚಂದ್ರ ಇರುವಂತದ್ದು. ಈಗ ನೋಡಿ, ಧನಿಷ್ಠ ನಕ್ಷತ್ರ 3ನೇ ಪಾದ. ಕರೆಕ್ಟಾ? 2ನೇ ಪಾದ ಹಾಕಿ. ನೋಡಿ, ಇಲ್ಲಿ ಧನಿಷ್ಠ ನಕ್ಷತ್ರ 2ನೇ ಪಾದ, ಅದು 3ನೇ ಪಾದ. ಓಕೆನಾ? ಒಂದು 5 ನಿಮಿಷ ಬ್ರೇಕ್ ತಗೊಳ್ಳೋಣ. ನೋಡಿ, ಇಲ್ಲಿ ಧನಿಷ್ಠ ನಕ್ಷತ್ರ 3ನೇ ಪಾದ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಒಂದು ಧನಿಷ್ಠ ನಕ್ಷತ್ರ ಯಾವುದೇ ನಕ್ಷತ್ರ ತಗೊಂಡವನು ಆ ಒಂದು ನಕ್ಷತ್ರಕ್ಕೆ ಎಷ್ಟು ಡಿಗ್ರಿ ಎಷ್ಟು ಮಿನಿಟ್ಸ್ ಇರುತ್ತೆ? 13 ಡಿಗ್ರಿ 20 ನಿಮಿಷ ಇರುತ್ತೆ. ಅದು ಗೊತ್ತಿದೆ ನಮ್ಗೆ. ಈಗ ಒಂದು ಪಾದ ಎಷ್ಟು ಡಿಗ್ರಿ ಇರುತ್ತೆ? 3 ಡಿಗ್ರಿ 20 ನಿಮಿಷ. ತಿರ್ಗಾ ಧನಿಷ್ಠ ನಕ್ಷತ್ರ 2ನೇ ಪಾದ 3 ಡಿಗ್ರಿ 20 ನಿಮಿಷ. ಬಟ್ 3ನೇ ಪಾದ ಬಂದಾಗ ನೋಡಿ, ಇಲ್ಲಿ ಕುಂಭರಾಶಿ ಬಂತು. 1 ಡಿಗ್ರಿ 15 ನಿಮಿಷದಲ್ಲಿ ಇದ್ದಾನೆ. ಫುಲ್ಲು ಕಂಪ್ಲೀಟ್ ಆಗಿಲ್ಲ. ಅಂದ್ರೆ ಮಧ್ಯದಲ್ಲಿ ಕುತ್ಕೊಂಡಾಗ ಅದನ್ನ ಅಂದ್ರೆ ಎಲ್ಲೋ ಒಂದ್ ಕಡೆ ಕುತ್ಕೊಂಡಿರ್ತಾನೆ. 0 ಡಿಗ್ರಿಯಿಂದ 3 ಡಿಗ್ರಿ 20 ನಿಮಿಷ. 3 ಡಿಗ್ರಿ 20 ನಿಮಿಷ. 0 ಡಿಗ್ರಿಯಿಂದ 3 ನಿಮಿಷ 20 ನಿಮಿಷ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ವಾ? 1 ಡಿಗ್ರಿ ಇದೆ. ಹಾಗಾಗಿ
ಅದನ್ನ ಅಷ್ಟೇ ಬರ್ಕೊಳ್ಳಿ. 3ನೇ ಪಾದ 1 ಡಿಗ್ರಿ 15 ನಿಮಿಷ 49 ಸೆಕೆಂಡ್ಗಳಲ್ಲಿ ಇದೆ. ಓಕೆನಾ? ಅಂದ್ರೆ ಒಂದು ನಕ್ಷತ್ರದಲ್ಲಿ 13 ಡಿಗ್ರಿ 20 ನಿಮಿಷ ಇದೆ. ಇನ್ನೆಷ್ಟು ಬಾಕಿ ಇದೆ ಕಂಪ್ಲೀಟ್ ಆಗಕ್ಕೆ? ಏನ್ ಮಾಡ್ಬೇಕು? 10 ಬಾಳೆಹಣ್ಣಿದೆ, 7 ಬಾಳೆಹಣ್ಣು ತಿನ್ಕೊಂಡ್ಬಿಟ್ಟಿದ್ದಾರೆ. ಇನ್ನೆಷ್ಟು ಉಳ್ಕೊಂಡಿದೆ? 3 ಬಾಳೆಹಣ್ಣು ಉಳ್ಕೊಂಡಿದೆ. ಅದೇ ರೀತಿನೇ ಒಂದು ಧನಿಷ್ಠ ನಕ್ಷತ್ರ ಪೂರ್ತಿ ಎಷ್ಟಿದೆ? 13 ಡಿಗ್ರಿ 20 ನಿಮಿಷ ಇದೆ. ಅದು ಚಂದ್ರ ಧನಿಷ್ಠ ನಕ್ಷತ್ರ ಎಷ್ಟು ಚಲನೆ ಮಾಡಿದ್ದಾನೆ? ಮೊದಲನೇ ಪದ ಮುಗಿಸ್ಬಿಟ್ಟಿದ್ದಾನೆ, 3 ಡಿಗ್ರಿ 20 ನಿಮಿಷ ಆಗೋಯ್ತು. ತಿರ್ಗಾ ನೆಕ್ಸ್ಟ್ ಮೂವ್ಮೆಂಟ್ ಆಗಿದ್ದಾನೆ, 2ನೇ ಪದ ಮುಗಿಸಿದ್ದಾನೆ, 3ನೇ ಪದ ಶುರು ಮಾಡಿದ್ದಾನೆ ಅಲ್ವಾ? ಎಷ್ಟು ಮುಗಿಸಿದ್ದಾನೆ? ಅದರಲ್ಲಿ 1 ಡಿಗ್ರಿ ಮಾಡಿ. ನಿಮ್ ಮಿಕ್ಕಿದ ಎಷ್ಟು ಉಳ್ಕೊಂಡಿದೆ? ಇದನ್ನೆಲ್ಲ ಕೂಡಿಸಿ ಅದನ್ನ ಆಮೇಲೆ 13 ಡಿಗ್ರಿಯಲ್ಲಿ ಭಾಗಿಸ್ಬೇಕು. ಭಾಗಿಸೋದಲ್ಲ, ಏನದು ಮೈನಸ್ ಮಾಡ್ಬೇಕು ಅಷ್ಟೇ. ನೋಡಿ ಇವಾಗ ಕೂಡಿಸಿ 13 ಡಿಗ್ರಿ 20, 3 ಡಿಗ್ರಿ 20, 1 ಡಿಗ್ರಿ 15, 49 ಸೆಕೆಂಡ್ ಮಾಡಿದಾಗ 7 ಡಿಗ್ರಿ 55 ನಿಮಿಷ 49 ಸೆಕೆಂಡ್ ಬಾಕಿ ಇದೆ ಅಷ್ಟೇ. 10 ಬಾಳೆಹಣ್ಣಲ್ಲಿ 7 ಬಾಳೆಹಣ್ಣು ತಿನ್ಕೊಂಡ್ಬಿಟ್ಟಾಗ ಎಷ್ಟು ಉಳ್ಕೊಳ್ಳುತ್ತೆ? 3 ಬಾಳೆಹಣ್ಣು ಉಳ್ಕೊಳ್ಳುತ್ತೆ. ಆ ರೀತಿ ಇದು ಬಂದಿರುತ್ತೆ. ಇದು ನೋಡಿ ಬೈಬಲ್ ನೋಡಿ ಏನಪ್ಪ ಇಷ್ಟೊಂದು ನಂಬರ್ಸ್ ಇದೆ ಅಂತ. ವೆರಿ ವೆರಿ ಸಿಂಪಲ್. ಬಾಳೆಹಣ್ಣು ಎಕ್ಸಾಂಪಲ್ ಹೇಳಿದ್ನಲ್ಲ ಆ ರೀತಿ. 10 ಬಾಳೆಹಣ್ಣು ಇದೆ, ಇದು 10 ಬಾಳೆಹಣ್ಣು 7 ಬಾಳೆಹಣ್ಣು ಹೋಗ್ಬಿಟ್ಟಿದೆ, ಇದು 7 ಬಾಳೆಹಣ್ಣು ಹೊಟ್ಟೋಯ್ತು. ಎಷ್ಟು ಉಳ್ಕೊಂಡಿದೆ? 3 ಬಾಳೆಹಣ್ಣು ಉಳ್ಕೋತು. ಅಂದ್ರೆ ಚಂದ್ರಗ್ರಹ ಇನ್ನ ಆ 3ನೇ ಪಾದದಲ್ಲಿ ಇನ್ನ ಎಷ್ಟು ಚಲನೆ ಮಾಡಬೇಕು? ಇನ್ನ 7 ಡಿಗ್ರಿ 55 ನಿಮಿಷ 49 ಸೆಕೆಂಡ್ಗಳು ಚಲನೆ ಮಾಡ್ಬೇಕು. ಅರ್ಥ ಆಯ್ತಾ? ಬಾಕಿ ಇದೆ. ಇವಾಗ ನಕ್ಷತ್ರ ಬಾಕಿ ಉಳಿದ ಡಿಗ್ರಿಗಳು ಎಷ್ಟು? ಸಾರಿ, ಇದು ಎಲ್ಲ ಕೂಡಿಸ್ಕೊಂಡಿದ್ವಿ. ಸಾರಿ ನೋಡಿ, ಇದು ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಕೂಡಿರುವಂತದ್ದು. ಇದು ಎಷ್ಟು ಬಾಳೆಹಣ್ಣು ತಿಂದಿದೀವಿ ಅಂತ ಲೆಕ್ಕ. 3 3 1 ಅಂದ್ರೆ ಇದೆಲ್ಲ ತಗೊಂಡು 7 ಡಿಗ್ರಿಲಿ ಬಂದಿದೆ. ಅಂದ್ರೆ ಇದನ್ನ 13 ಅಂದ್ರೆ 10 ಬಾಳೆಹಣ್ಣಲ್ಲಿ 7 ಬಾಳೆಹಣ್ಣ ಮೈನಸ್ ಮಾಡಿ. ನೋಡಿ, ಇದು 10 ಬಾಳೆಹಣ್ಣು, ಇದು 7 ಬಾಳೆಹಣ್ಣು, ಇದು 3 ಬಾಳೆಹಣ್ಣು ಬರುತ್ತೆ. ಅಂದ್ರೆ 13 ಡಿಗ್ರಿ 20 ನಿಮಿಷ ಒಂದು ನಕ್ಷತ್ರ. ಆ ನಕ್ಷತ್ರದಲ್ಲಿ ಚಲನೆ ಕಂಪ್ಲೀಟ್ ಆಗಿರೋದು ಎಷ್ಟು? 7 ಡಿಗ್ರಿ 55 ನಿಮಿಷ 41 ಸೆಕೆಂಡ್ ಚಲನೆ ಚಂದ್ರನಿಂದ ಕಂಪ್ಲೀಟ್ ಆಗಿದೆ. ಇನ್ ಬಾಕಿ ಎಷ್ಟು ಉಳ್ಕೊಂಡಿದೆ? 5 ಡಿಗ್ರಿ 24 ನಿಮಿಷ 11 ಸೆಕೆಂಡ್ ಉಳ್ಕೊಂಡಿವೆ. ಇದೇ ನಮ್ಮ ಎಷ್ಟು ಉಳ್ಕೊಂಡಿದೆ ಅಂತ ನೋಡ್ಕೋಬೇಕು ಯಾವ್ದ್ರಲ್ಲಿ? ದಶೆಯಲ್ಲಿ. ಅದನ್ನ ಸ್ಟೆಪ್ 4 ಬಂದ್ರೆ ಡಿಗ್ರಿ ನಿಮಿಷಗಳಿಗೆ ಬದಲಿಸಿ. ಎಲ್ಲ ಬದಲಿಸ್ಕೋಬೇಕು. ಇದನ್ನ ಈಸಿ ಮಾಡಕ್ಕೆ 1 ಡಿಗ್ರಿ 60 ನಿಮಿಷ. ಹಾಗಾಗಿ ಒಂದು ನಕ್ಷತ್ರ ಎಷ್ಟು ಡಿಗ್ರಿ? 13 ಡಿಗ್ರಿ 20 ನಿಮಿಷ. ಅದನ್ನ 60ರಲ್ಲಿ ಮಲ್ಟಿಪ್ಲೈ ಮಾಡಿದಾಗ 720 ಬರುತ್ತೆ. ಪ್ಲಸ್ 20 ನಿಮಿಷ ಆಡ್ ಮಾಡಿದಾಗ 780 ಪ್ಲಸ್ 20 800 ನಿಮಿಷ ಬರುತ್ತೆ. ಅದೇ ಇನ್ನು ಬಾಳೆಹಣ್ಣು ಉಳ್ಕೊಂಡಿರೋದು ಎಷ್ಟು? 5 ಡಿಗ್ರಿ 24 ನಿಮಿಷ 11 ಸೆಕೆಂಡ್ ಇಲ್ಲಿ ಬರ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ, 1 ಡಿಗ್ರಿಗೆ 60 ನಿಮಿಷ ಆದ್ರೆ 1 ನಿಮಿಷಕ್ಕೆ 60 ಸೆಕೆಂಡ್ಗಳು. ಇದು ಕ್ಯಾಲ್ಕುಲೇಷನ್, ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಗಮನಿಸ್ಕೊಳ್ಳಿ ಸಾಕು. 5 ಡಿಗ್ರಿ ಅಂದ್ರೆ 5 × 60 300 ನಿಮಿಷ. ಎಲ್ಲ ನಿಮಿಷಗಳು ತಗೊಂಡ್ಬಂದ್ಬಿಡ್ಬೇಕು ಒಂದೇ ಇದರಲ್ಲಿ. ತಿರ್ಗಾ 24 ನಿಮಿಷಕ್ಕೆ 24 ನಿಮಿಷ ಹಾಗೆ ಇಟ್ಕೊಳ್ಳಿ. 11 ಸೆಕೆಂಡ್ ಕೂಡ ನಾವು ನಿಮಿಷಕ್ಕೆ ಕನ್ವರ್ಟ್ ಮಾಡಿ 11 ಡಿವೈಡ್ ಬೈ 60 ಭಾಗಿಸಿದಾಗ 0.18 ನಿಮಿಷ ಬರುತ್ತೆ. ಹಾಗೆಲ್ಲ ಆಡ್ ಮಾಡ್ಕೊಳ್ಳಿ. 300 ಪ್ಲಸ್ 24 ಪ್ಲಸ್ 0.18 ಆಡ್ ಮಾಡಿ 324.18 ಮಿನಿಟ್ಸ್ ಬರುತ್ತೆ. ಗೊತ್ತಾಯ್ತಾ? ಓಕೆನಾ? ಈಗ 13 ಡಿಗ್ರಿ 20 ನಿಮಿಷ ಅಂದ್ರೆ 800 ನಿಮಿಷ ಗೊತ್ತಾಯ್ತು ನಮ್ಗೆ ಒಂದು ನಕ್ಷತ್ರಕ್ಕೆ. ಬಾಳೆಹಣ್ಣು ಎಷ್ಟು ಉಳ್ಕೊಂಡಿರೋದು? 7 ಬಾಳೆಹಣ್ಣು. ಅದೇ ಲೆಕ್ಕನೇ ಇದು 324.18 ಎಲ್ಲ ಹಿಂದೆ ಮಾಡಿದೀವಿ. ಅಂದ್ರೆ ನಕ್ಷತ್ರ ಬಾಕಿ ಉಳಿದ ಡಿಗ್ರಿಗಳು. ಸೂತ್ರ ಅನುಭವಿಸ್ಬೇಕು. ಇವಾಗ ಹೆಂಗೆ ಅದು ಕಂಡುಹಿಡಿಯೋದು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, 1 ಅವರ್ಗೆ 10 ಕಿಲೋಮೀಟರ್ ಓಡ್ತಾನೆ ಒಬ್ಬ ಹುಡುಗ ಅನ್ಕೊಳ್ಳಿ. 2 ಕಿಲೋಮೀಟರ್ 2 ಅವರ್ಗೆ ಎಷ್ಟು ಓಡ್ತಾನೆ? ಹೆಂಗ್ ಕಂಡುಹಿಡಿಯೋ ಸೂತ್ರ? ನಾವು ಹೇಳ್ಬಿಡೋದು 1 ಅವರ್ಗೆ 10 ಅಂದ್ರೆ 2 ಅವರ್ಗೆ 20 ಅಲ್ವಾ ಅಂತ. ಅಂದ್ರೆ ಸೂತ್ರ ಹೆಂಗ್ ಬರುತ್ತೆ? 2 × 10 ಮಲ್ಟಿಪ್ಲೈ ಮಾಡ್ಬೇಕು, 1 ಕೆಳಗೆ ಬರ್ಬೇಕು. ನೋಡಿ ಇಲ್ಲಿ ತೋರಿಸ್ತೀನಿ. ಅಂದ್ರೆ 2 ಮೇಲ್ ತಗೊಂಡೋಗಿ 10 ಆಗತ್ತೆ. ಕೆಳಗಡೆ 1 ಅವರ್ ಬರ್ಬೇಕು. 1 ಏನ್ ಬರುತ್ತೆ? 1ಗೆ ಲೆಕ್ಕ ಇಲ್ಲ. 2 × 10 20 ಕಿಲೋಮೀಟರ್ ಹೋಗ್ತಾನೆ. ಇದು ಸೂತ್ರ. ಅರ್ಥ ಆಯ್ತಾ? ಇನ್ನೊಂದು ಎಕ್ಸಾಂಪಲ್. ಇವಾಗ 10 ಕಿಲೋಮೀಟರ್ಗೆ 4 ಅವರ್ ತಗೊಳುತ್ತೆ ಟೈಮ್. ನಮ್ ಬೆಂಗಳೂರು ಟ್ರಾಫಿಕ್ ತರ.
10 ಕಿಲೋಮೀಟರ್ಗೆ 4 ಅವರ್ ಟೈಮ್ ತಗೊಳುತ್ತೆ ಅಂತ ಇಟ್ಕೊಳ್ಳಿ. ಇವಾಗ 5 ಕಿಲೋಮೀಟರ್ಗೆ ಎಷ್ಟು ತಗೋಬೇಕು? ಅದು ಈಸಿಯಾಗಿ 2 ಅವರ್ ಅಂತ ಹೇಳ್ಬಿಡ್ತೀವಿ. ಬಟ್ ಈಗ ಸೂತ್ರ ಏನು? ಕ್ರಾಸ್ ಮಲ್ಟಿಪ್ಲಿಕೇಶನ್ ನಾವೆಲ್ಲ 3ನೇ ಕ್ಲಾಸ್ 4ನೇ ಕಲ್ತಿದೀವಲ್ಲ. ಅಂದ್ರೆ 5 ಮೇಲ್ಗಡೆ ತಗೊಂಡೋಗ್ಬೇಕು. ಆರೋ ಹಾಕಿದೀನಿ ನೋಡಿ. 4 ಮೇಲ್ಗಡೆ ಹೋಗ್ಬೇಕು, 10 ಕೆಳಗಡೆ ಬರ್ಬೇಕು ಅಷ್ಟೇ. 10 ಕೆಳಗಡೆ ಬರ್ಬೇಕು, ಇದೇ ಸೂತ್ರ. 2 ಎಳ್ಳಿ 2 5ಲಿ 5 ಒಂದ್ಲಿ 5 ಒಂದೇ ಎಷ್ಟು ಉಳ್ಕೋತು ಇಲ್ಲಿ? 2. ಅಂದ್ರೆ 2 ಗಂಟೆಗಳ ಸಮಯದಲ್ಲಿ ಇದನ್ನ ಕಂಪ್ಲೀಟ್ ಮಾಡುತ್ತೆ. ಅದೇ ರೀತಿ ಇದು ಕೂಡ ಅಷ್ಟೇ ನೋಡಿ. ಇದು ಸಿಂಪಲ್. ಓಕೆನಾ? 800 ಅಂದ್ರೆ ಏನು? 800 ಅಂದ್ರೆ ನಕ್ಷತ್ರ 13 ಡಿಗ್ರಿ 20 ನಿಮಿಷ. ಅದನ್ನ ನಾವು ಮಿನಿಟ್ಸ್ಗೆ ಕನ್ವರ್ಟ್ ಮಾಡಿದೀವಿ. 800 ರಿಮೈನಿಂಗ್ ಅವರ್ಸ್ ಇದು ಮಾಡಿದಾಗ ನಮ್ಗೇನ್ ಬಂತು ಇಲ್ಲಿ? 324.18 ಮಿನಿಟ್ಸ್ ಬೈ 800 ಮಿನಿಟ್ಸ್ ಮಾಡಿದಾಗ ಅದನ್ನ ಇಂಟು ಎಷ್ಟು ವರ್ಷ? 7 ವರ್ಷಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಏನಕ್ಕೆ 7 ವರ್ಷ ಮಾಡ್ತಾ ಇದೀವಿ? ಏನಕ್ಕೆ ಅಂದ್ರೆ ಮಂಗಳ ದಶ ಹುಟ್ಟಿದಾಗ ಯಾವ ದಶೆ? ಧನಿಷ್ಠ ನಕ್ಷತ್ರ ಯಾವ್ದಕ್ಕೆ ಅಧಿಪತಿ? ಮಂಗಳ ಗ್ರಹ ಮತ್ತೆ ಕುಜಗ್ರಹ. ಕುಜಗ್ರಹದ ದಶ ವರ್ಷಗಳು ಎಷ್ಟು? 7 ವರ್ಷಗಳು. ಸಿಂಪಲ್. ಅದಕ್ಕೋಸ್ಕರ ಅದ್ರ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ 2 ವರ್ಷ 2.83 ವರ್ಷಗಳು ಬಾಕಿ ಇವೆ. ಯಾವ್ದ್ರಲ್ಲಿ? 7 ವರ್ಷದಲ್ಲಿ. ಆ ಸಮಯದಲ್ಲಿ ಆ ಮಗು ಹುಟ್ಟಿದೆ ಅಂತ ಅರ್ಥ ಆಗ್ತಾ ಇದೆಯಾ? ಎಲ್ಲ ಒಂದ್ ಸಣ್ಣ ಬ್ರೇಕ್ ತಗೊಂಡ್ ಬನ್ನಿ, ಹೀಗೆ ರೆಕಾರ್ಡಿಂಗ್ ಹೋಗ್ತಾ ಇರ್ಲಿ. ಈಗ 10:12 ಅಲ್ವಾ? 10 ನಿಮಿಷ 10:22ಕ್ಕೆ ವಾಪಸ್ ಬನ್ನಿ. ಓಕೆನಾ?
ಮತ್ತೆ ಶುರು ಮಾಡೋಣ. ಶುರು ಮಾಡ್ಬೋದಾ? ಓಕೆ ಗುರುಗಳೇ ಮಾಡಿ. ಮಾಡಿ. ಓಕೆ ಗುರುಗಳೇ. ಆಯ್ತು. ಸೊ ಈಗ ಒಂದ್ ಮಟ್ಟಕ್ಕೆ ಅರ್ಥ ಆಯ್ತು ನಿಮ್ಗಲ್ವಾ? ಇವಾಗ ಬಾಗಿ 7 ವರ್ಷದಲ್ಲಿ ಅಂದ್ರೆ ಆ ಮಗು ಯಾವಾಗ ಹುಟ್ಟಿದೆ ಅಂತಂದ್ರೆ ಇನ್ನು ಬಾಕಿ ಆಲ್ರೆಡಿ 5 ವರ್ಷ ಚೇಂಜ್ ಹೊಟ್ಟೋಗಿದೆ. ಇನ್ನು ಲಾಸ್ಟ್ ಅಲ್ಲಿ ಅಪ್ರಾಕ್ಸಿಮೇಟ್ 3 ವರ್ಷ ಅಲ್ವಾ ಇದು? 2.8 ರೌಂಡ್ ಫಿಗರ್ ಮಾಡಿದ್ರೆ ಎಷ್ಟು ವರ್ಷ ಬರುತ್ತೆ? ಅಪ್ರಾಕ್ಸಿಮೇಟ್ 3 ವರ್ಷ ಅಂದ್ರೆ 4 ವರ್ಷ ಹೊಟ್ಟೋಗಿದೆ. 4 ವರ್ಷ ಆಗೋಗಿದೆ ಅಂದ್ರೆ ಬಾಕಿ 3 ವರ್ಷ ಅಂದ್ರೆ ಕರೆಕ್ಟ್ ಆಗಿ 2.83 ವರ್ಷ ಇರ್ಬೇಕಾರೆ ಆ ಸಮಯದಲ್ಲಿ ಮಗು ಹುಟ್ಟಿದೆ ಅಂತ. ಓಕೆನಾ? ಸೊ ಈಗ ಅದು ಬ್ಯಾಲೆನ್ಸ್ ತಗೋಬೇಕು ನಾವು. ಬಾಕಿ ಇರುವ ದಶಾಕಾಲ ಹುಡ್ಕೋಬೇಕು. ಎಷ್ಟು ಕರೆಕ್ಟ್ ಆಗಿ ಎಷ್ಟು ವರ್ಷ, ಎಷ್ಟು ತಿಂಗಳು, ಎಷ್ಟು ದಿನಗಳಿಗೆ ಕನ್ವರ್ಟ್ ಮಾಡೋಣ ಇದನ್ನ. ಓಕೆನಾ? ಇವಾಗ ಈಸಿ ಕನ್ವರ್ಟ್ ಮಾಡೋದು. 2 ವರ್ಷ ಅಂದ್ರೆ 2 ವರ್ಷನೇ ಇಟ್ಕೊಳ್ಳಿ. ಸುಮ್ಮನೆ ಶುದ್ಧ ತೋರಿಸಿನಷ್ಟೇ ನೋಡಿ. ಇಲ್ಲೇ ತಗೊಳ್ಳಿ. 2 ಅಂದ್ರೆ 2 ವರ್ಷ. ಬಾಕಿ ಇರುವಂತ ತಗೋಬೇಕು ನಾವು 2 ವರ್ಷ. 7 ವರ್ಷದಲ್ಲಿ ಆಲ್ಮೋಸ್ಟ್ 4.2 ವರ್ಷ ಹೊಟ್ಟೋಗಿದೆ. ಕರೆಕ್ಟಾ? ಇನ್ನು ಉಳ್ಕೊಂಡಿರೋದು 2.8. ಓಕೆನಾ? ಅಪ್ರಾಕ್ಸಿಮೇಟ್. ಸೊ 2 ವರ್ಷ ಇದನ್ನ ಕನ್ವರ್ಟ್ ಮಾಡಿ. 0.83 ಹೆಂಗ್ ಕನ್ವರ್ಟ್ ಮಾಡ್ತೀರಾ? ಅದೇ ತರನೇ 1 ವರ್ಷಕ್ಕೆ 12 ತಿಂಗಳು. ನೋಡಿ ಇಲ್ಲಿ 1 ವರ್ಷಕ್ಕೆ 12 ತಿಂಗಳಾದ್ರೆ 0.83 ವರ್ಷಕ್ಕೆ ಎಷ್ಟು ತಿಂಗಳು? ಇಂಟು 12 ಮಾಡಿದಾಗ 9.96 ತಿಂಗಳು ಬರುತ್ತೆ. ಅಂದ್ರೆ 2 ವರ್ಷ ಆಯ್ತು, 9 ತಿಂಗಳುಗಳು ಮಂತ್ ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ಬಾಕಿ ಉಳ್ಕೊಳುತ್ತೆ. ನೋಡಿ ಇಲ್ಲಿ 0.96 ಉಳ್ಕೊಳ್ತು. ಅದೇನಾಗುತ್ತೆ? ಅದನ್ನ ದಿನಗಳಲ್ಲಿ ಕನ್ವರ್ಟ್ ಮಾಡ್ಬೇಕು. 1 ತಿಂಗಳಿಗೆ 30 ದಿನ ಆಯ್ತು ಅಂದ್ರೆ 0.96 ತಿಂಗಳಿಗೆ ಎಷ್ಟಾಗತ್ತೆ? ಅಪ್ರಾಕ್ಸಿಮೇಟ್ ಆಗಿ 30 ದಿನ ಅಂತ ಇಟ್ಕೊಳ್ಳಿ. 1 ತಿಂಗಳು 31 ಇರುತ್ತೆ, 1 ತಿಂಗಳಲ್ಲಿ 30 ದಿನಗಳಿರುತ್ತವೆ ಅಲ್ವಾ? ಸೊ ಹಾಗೆ ಅಪ್ರಾಕ್ಸಿಮೇಟ್ ಆವರೇಜ್ ತಗೊಳ್ಳಿ. 30 ದಿನ ಅಂತ ಇಟ್ಕೊಂಡಾಗ 28.8 ದಿನಗಳು. ಅದನ್ನ ರೌಂಡ್ ಆಫ್ ಮಾಡ್ಕೊಳ್ಳಿ. 29 ದಿನ. 20.8 ಅಂದ್ರೆ ಅಷ್ಟೇ ತಗೊಳ್ಳಿ, ತೊಂದರೆ ಇಲ್ಲ. ನಾನು ರೌಂಡ್ ಆಫ್ ಮಾಡ್ಕೊಂಡಿದ್ದೀನಿ. 29 ದಿನಗಳು ಅಂದ್ರೆ ಎಷ್ಟು ಬಂತು ನಮ್ಗೆ? ಅದನ್ನ ಇಲ್ಲಿ ಬರ್ದಿದ್ದೀನಿ ನೋಡಿ. 2 ವರ್ಷ 9 ತಿಂಗಳು 29 ದಿನ ಬಾಕಿ ಇದೆ. ಎಷ್ಟರಲ್ಲಿ? ಎಷ್ಟು ವರ್ಷಗಳಲ್ಲಿ? 7 ವರ್ಷಗಳಲ್ಲಿ. 7 ವರ್ಷ ಯಾರ್ದು? ಮಂಗಳ ದಶೆದು. ಮಂಗಳ ದಶೆ. ಯಾವ ನಕ್ಷತ್ರದಲ್ಲಿ ಹುಟ್ಟಿರೋದು ಮಗು? ಧನಿಷ್ಠ ನಕ್ಷತ್ರ. ಧನಿಷ್ಠ ನಕ್ಷತ್ರದ ವಿಂಶೋತ್ತರಿ ನಕ್ಷತ್ರಾಧಿಪತಿ ಯಾರು? ಮಂಗಳ ಗ್ರಹ. ಮಂಗಳ ಗ್ರಹಕ್ಕೆ ಎಷ್ಟು ವರ್ಷಗಳು? ದಶಾವರ್ಷಗಳು 7 ವರ್ಷಗಳಿರುತ್ತೆ. ಆ 7 ವರ್ಷಗಳಲ್ಲಿ ಎಷ್ಟು ಬಾಕಿ ಇದೆ? 2 ವರ್ಷ 9 ತಿಂಗಳು 29 ದಿವಸ. ನಮ್ಗೆ ಇದೆಲ್ಲ ಮ್ಯಾಥ್ಸ್ ನೋಡಿದ್ರೆ ಎಷ್ಟೋ ಜಾಸ್ತಿ ಇದ್ದಂಗಿದೆ. ಬಟ್ ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ ಸಿಂಪಲ್. 2 ನಿಮಿಷ ಬೇಗ 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 ಮಾಡ್ಕೋಬಹುದು. ಇದು ನೀವೇನ್ ಮಾಡೋ ಅವಶ್ಯಕತೆ ಇಲ್ಲ, ಭಯ ಬಿಡೋ ಅವಶ್ಯಕತೆ ಇಲ್ಲ. ಹೇಗ್ ಬಂತು ಅಂತ ತಿಳ್ಕೊಳ್ಳಿ ಅಷ್ಟೇ. ಓಕೆನಾ? ಹೇಗ್ ಬಂತು ಅಂತ ನಮ್ ಮೇನ್ ಅರ್ಥ ಮಾಡ್ಕೊಳ್ಬೇಕಾದ ಪಾಯಿಂಟ್ ಇಷ್ಟು ನಾವು ಮಾಡಿದ್ವಲ್ಲ ಗಣಿತ. ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಒಂದು ದಶೆಯಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದೆ ಮಗು, ಆ ನಕ್ಷತ್ರದ ವಿಂಶೋತ್ತರಿ ಅಧಿಪತಿ ಯಾರು, ಆ ಅಧಿಪತಿಗೆ ಎಷ್ಟು ದಶವರ್ಷಗಳು ಇರುತ್ತೆ ನೋಡ್ಕೋಬೇಕು. ಅದರಲ್ಲಿ ಎಷ್ಟು ಮುಗಿದೋಗಿದೆ ನೋಡ್ಕೋಬೇಕು, ಎಷ್ಟು ಬಾಕಿ ಇದೆ ನೋಡ್ಕೋಬೇಕು. ಬಾಕಿ ಇರೋದು ಇಂಪಾರ್ಟೆಂಟ್, ಮುಗ್ದೋಗಿರೋದು ಲೆಕ್ಕ ಇಲ್ಲ ನಮ್ಗೆ ಅಲ್ವಾ? ಆ ಒಂದು ದಿನ ಯಾವ್ದೋ ಒಂದು ಕುಡ್ಸ್ಕೊಂತಂದ್ರೆ, ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ ಮಗು ಹುಟ್ಟಿದೆ ಅನ್ಕೊಳ್ಳಿ, ಯಾವ ನಕ್ಷತ್ರ? ಮಂಗಳ. ಮಂಗಳದ್ದು ಆ ಪಾಯಿಂಟ್ ಅಲ್ಲಿ ಬಂತು ಅಂದ್ರೆ ಹಿಂದೆ ಎಷ್ಟು ಕಳೆದೋಗಿದೆ, ನೆಕ್ಸ್ಟ್ ಮುಂದೆ ಎಷ್ಟು ಬಾಕಿ ಇದೆ. ಇದು ಕಳೆದೋಗೋದು ಬೇಡ ನಮ್ಗೆ ಲೆಕ್ಕ. ಇದು ಏನು ಉಳ್ಕೊಂಡಿದ್ಯಲ್ಲ ಅದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಈಗ ಎಷ್ಟು ಉಳ್ಕೋತು? 2 ವರ್ಷ 9 ತಿಂಗಳು 29 ದಿವಸ ಉಳ್ಕೊಂಡಿದೆ. ಯಾವ ದಿನ ಹುಟ್ಟಿರೋದು? 6 ಡಿಸೆಂಬರ್ 97. ಕರೆಕ್ಟಾ? ಸೊ ಈಗ ನಾವು ಎಕ್ಸಾಕ್ಟ್ ಆಗಿ ಯಾವಾಗ ಕೊನೆಗೊಳ್ಳುತ್ತದೆ, ವೆರಿ ಇಂಪಾರ್ಟೆಂಟ್. ಎಷ್ಟು ದಿನ ಉಳ್ಕೊಂಡಿದೆ ಬಟ್ ಯಾವಾಗ ಕೊನೆ ಆಗುತ್ತೆ?
ಆ ದಶೆ ಯಾವಾಗ ಕೊನೆ ಆಗುತ್ತೆ ಅದ್ರ ಮೇಲೆ ನಾವು ಫಲ ಹೇಳ್ಬೇಕು ಅಲ್ವಾ. ಹಾಗಾಗಿ ಕುಜ ದಶೆ ಮಂಗಳ ದಶೆ ಕೊನೆ ಆಗುವ ದಿನ ಹುಟ್ಟುರೋದ್ರಿಂದ ತಗೋಬೇಕು. ಹುಟ್ಟದಾಗಿಂದ ಇದು 2 ವರ್ಷ ಬಾಕಿ ಇದೆ ಇನ್ನ ಅಲ್ವಾ. ಅಂದ್ರೆ ಹುಟ್ಟಿರೋದ್ ಬರ್ಕೊಳ್ಳಿ ಇಲ್ಲಿ 6 ಡಿಸೆಂಬರ್ 97. ಮತ್ತೆ ಎಷ್ಟು ಬಾಕಿ ಇದೆ ಉಲ್ಟಾ ಬರ್ಕೊಳ್ಳಿ ನೋಡಿ. 2 ವರ್ಷ 9 ತಿಂಗಳು 29 ದಿನ. ಈ ದಿನಗಳಲ್ಲಿ ಉಲ್ಟಾ ಬರ್ಬೇಕಿದು, ಆಯ್ತಾ. 28 ಹಾಕೊಂಡಿದ್ದೀನಾ. ಇದು 29 ದಿನ. 29 ಅಂತ ಹಾಕೋಬೇಕು ನೀವು, ಓಕೆನಾ. 29 6 ಎಷ್ಟು ಬರುತ್ತೆ? 35 ಬರುತ್ತೆ. ಮೊತ್ತ 5 ದಿವಸಗಳು ಬರುತ್ತೆ. ಓಕೆ, ಇರ್ಲಿ ನೋಡೋಣ ಇವಾಗ. ಕ್ಯಾಲ್ಕುಲೇಷನ್ ಲಾಸ್ಟ್ ಅಲ್ಲಿ ಕರೆಕ್ಟ್ ಮಾಡ್ತೀನಿ ಇವಾಗ. ನೋಡಿ 2 ದಿನ ಇಲ್ಲಿ 2 ವರ್ಷ 2 ವರ್ಷ ಬರ್ಕೊಳ್ಳಿ ವರ್ಷಗಳ ಹತ್ರ. ತಿಂಗಳು 9 ತಿಂಗಳು 12 ತಿಂಗಳ ಹತ್ರ 9 ಬರ್ಕೊಳ್ಳಿ. ಇದು 29 ದಿವಸ ಇಲ್ಲಿ 29 ದಿವಸ ಬರ್ಕೊಳ್ಳಿ. ಈಗ ಎಲ್ಲ ಕೂಡಿ 97 + 2 ವರ್ಷ ಆದ್ರೆ 1999 ಬರುತ್ತೆ. ಸಿಂಪಲ್. 9 + 12 ತಿಂಗಳು ತಗೊಂಡಾಗ 21 ತಿಂಗಳು ಬರುತ್ತೆ. 26 + 6 29 + 6 ಎಷ್ಟಾಯ್ತು? ಒಂದಿಲ್ ತಗೊಂಡ್ರೆ 30 ಪ್ಲಸ್ ಬಾಕಿ 5 35 ದಿನ ಆಗುತ್ತೆ. ಕರೆಕ್ಟಾ? ಸೊ ಈಗ ಇಲ್ಲಿ 5 ತಗೊಳ್ಳೋಣ. 5 ಇಲ್ಲಿ ಹೋಗ 5 ಬರುತ್ತೆ, ಓಕೆನಾ. ಈಗ ನೋಡಿ, ಈಗ ಇದು ಹೆಂಗೆ ಬಿಡಿಸ್ಕೊಳ್ಳೋದು? ಇದು 99 ಹಂಗೆ ಇಟ್ಕೊಳ್ಳಿ. ಇವಾಗ ಏನ್ ಮಾಡ್ಬೇಕು? ಇದು 35 ದಿನ 35 ದಿನ ಇರುತ್ತೆ ತಿಂಗಳಲ್ಲಿ, ಇಲ್ಲ 30 ದಿನ ಇರುತ್ತೆ. ಆ 30 ದಿನ ಏನ್ ಮಾಡ್ಬೇಕು? ಇದ್ ಕಡೆಗೆ ಹೇಳ್ಕೊಂಬಿಡಿ. 30 ದಿನ 5 ಅಲ್ಲೇ ಬಿಡಿ, 30 ಇಲ್ಗೆ ಹಾಕೊಳ್ಳಿ. 1 ತಿಂಗಳಲ್ವಾ 30 ದಿನಕ್ಕೆ, ಹಾಗೆ 21 + 1 ತಿಂಗಳು 22 ತಿಂಗಳಾಗುತ್ತೆ ಅಷ್ಟೇ. ಹೀಗೆ ಅಂದ್ರೆ ನಮ್ಗೆ 5 22 99 ಬಂತು. 22 ತಿಂಗಳು ಇರುತ್ತಾ ಒಂದು ವರ್ಷದಲ್ಲಿ? ಎಷ್ಟು ವರ್ಷ ಎಷ್ಟಿರುತ್ತೆ? 22 ತಿಂಗಳಲ್ಲಿ 12 ತಿಂಗಳು ಮಾತ್ರ 1 ವರ್ಷ. ಕರೆಕ್ಟಾ? 12 ಅಂತ ತೆಗೆದುಬಿಡಿ. ಅಂದ್ರೆ ಇಲ್ಲಿ 1 ವರ್ಷ ಬರುತ್ತೆ. ಇದೇನಾಗುತ್ತೆ? 2000 ಆಗ್ಬಿಡುತ್ತೆ. ಇದನ್ನ ತೆಗೆದಾಗ 0, 2ರಲ್ಲಿ 1 ಅಂದ್ರೆ 1 10 ತಿಂಗಳು. ಅದಕ್ಕೆ 5ನೇ ತಾರೀಕು 10ನೇ ತಿಂಗಳು 2000ನೇ ಇಸ್ವಿಗೆ ಯಾವ ದಶೆ ಮುಗಿಯುತ್ತೆ? ಮಂಗಳ ದಶೆ ಮುಗಿದೋಗುತ್ತೆ ಅಷ್ಟೇ. ಈಗ ಏನ್ ಬಂತದ್ದು? ದಿನ 5 ಬಂತಲ್ವಾ, ಹಾಗಾಗಿ ಇದು ಕರೆಕ್ಷನ್ ಮಾಡ್ಕೊ ನೋಡಿ. ಇಲ್ಲಿ ಇದು 5 ಬಂತಲ್ವಾ ಅವಾಗ್ಲೇ, 5ಕ್ಕೆ ಎಂಡ್ ಆಗುತ್ತೆ. ಎಂಡ್ ನೋಡಿ, ಎಲ್ಲ ಚಿಕ್ಕ ಪುಟ್ಟ ಕ್ಯಾಲ್ಕುಲೇಷನ್ಸ್ ಮಿಸ್ಟೇಕ್ ಆಗುತ್ತೆ. ಆದ್ರೂ ವೆರಿಫೈ ಮಾಡ್ಕೋ. ಸಾಫ್ಟ್ವೇರ್ ಇಂದ ವೆರಿಫೈ ಮಾಡ್ಕೊಂಡಾಗ ನಮ್ಗೆ ಅಂದಾಜು ಬಂದ್ಬಿಡುತ್ತೆ. ನೋಡಿ, ಕುದು ಜೊತೆ ಮಂಗಳ ಕೊನೆಯಾಗೋ ದಿನ ಯಾವಾಗ? 5ನೇ ತಾರೀಕು 10ನೇ ತಿಂಗಳು 2000ನೇ ಇಸ್ವಿ. ಇಲ್ಲಿ ನೋಡಿ, ಇದು ಸಾಫ್ಟ್ವೇರ್ ಅಲ್ಲಿ ಏನ್ ಕೊಟ್ಟಿದೆ? ವಂಶೋತ್ತರಿ ದಶ. ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಇತ್ತು? ಧನಿಷ್ಠ ನಕ್ಷತ್ರ. ಧನಿಷ್ಠ ನಕ್ಷತ್ರ ಅಧಿಪತಿ ಯಾರು? ವಂಶೋತ್ತರಿ ಅಧಿಪತಿ ಮಂಗಳ ಗ್ರಹ. ಮಂಗಳ ದಶೆ ನಡೀತಾ ಇದೆ ಅಲ್ವಾ. ಸೊ ಆಗ ಯಾವಾಗ ಪೂರ್ತಿ ಮಂಗಳ ದಶೆ ಯಾವಾಗ ಎಂಡ್ ಆಗುತ್ತೆ? 6ನೇ ತಿಂಗಳು 6ನೇ ದಿನ 10ನೇ ತಿಂಗಳು 2000 ಇಸ್ವಿ. ನಾವು ಕ್ಯಾಲ್ಕುಲೇಷನ್ ಮಾಡಿ ಏನ್ ಬಂತು ನೋಡಿ, ಆಲ್ಮೋಸ್ಟ್ ಹತ್ರ ಬಂದಿದೆ. ಅಂದ್ರೆ 5ನೇ ತಾರೀಕು ಬಂದಿದೆ, ಅಲ್ಲ 6ನೇ ತಾರೀಕಿದೆ ಅಷ್ಟೇ. ಅಂದ್ರೆ ಅವೆಲ್ಲ ಪಾಯಿಂಟ್ಸ್ ಎಲ್ಲ ತಗೊಂಡಿರಲ್ಲ, ನಾನು ಪಾಯಿಂಟ್ಸ್ ಎಲ್ಲ ತಗೊಂಡಿಲ್ಲ, ರಫ್ ಆಗಿ ಮಾಡಿರ್ತೀನಿ, ಓಕೆನಾ. ಅದು ಕಂಪ್ಯೂಟರ್ ಅಂತಂದ್ರೆ 0.0001 0.0 ಅವೆಲ್ಲ ಕನ್ಸಿಡರ್ ಮಾಡಿರುತ್ತೆ. ಹಾಗಾಗಿ ಒಂದಿನ ಹೆಚ್ಚು ಕಮ್ಮಿ ಆಗುತ್ತೆ, ತೊಂದರೆ ಇಲ್ಲ. ಬಟ್ ನಾವು ಕ್ಯಾಲ್ಕುಲೇಷನ್ ಮಾಡಿರುವಂತದ್ದು ಸಾಫ್ಟ್ವೇರ್ ಅಲ್ಲಿ ಬಂದಿರೋದು 2 ಮ್ಯಾಚ್ ಆಗ್ತಾ ಇದೆಯಾ ಆಲ್ಮೋಸ್ಟ್. ಹಾಗಾಗಿ ಈ ರೀತಿಯಾಗಿ ನಾವು ಇದನ್ನ ಗಣಿತವನ್ನ ಮಾಡ್ಕೋಬೇಕು, ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಈ ರೀತಿ ಮಾಡ್ಕೊಂಡೆ ಇದನ್ನೇ ಪ್ರೋಗ್ರಾಮಿಂಗು ಸಾಫ್ಟ್ವೇರ್ ಅಲ್ಲಿ ಮಾಡಿರ್ತಾರೆ ಅಷ್ಟೇ. ಹಾಗಾಗಿ ಒಂದೊಂದೇ ಮಾಡ್ಕೊಂತ ಹೋಗುವಂಥದ್ದು. ಈಗ ಏನ್ ಗೊತ್ತಾಯ್ತು ನಮ್ಗೆ? ವಂಶೋತ್ತರಿ ದಶ ಯಾವಾಗ ಕಡಿಮೆ, ಯಾವಾಗ ಎಂಡ್ ಆಗತ್ತೆ ಅಂತ ಗೊತ್ತು. ಆಮೇಲೆ ದಶಾಭುಕ್ತಿ ಗೊತ್ತಾಯ್ತು. ಯಾವ ದಶೆ ನಡೀತಾ ಇರೋದು? ಮಂಗಳ ದಶೆ. ಯಾವ ಭುಕ್ತಿ? 97 ಅಲ್ವಾ. 97 ಎಲ್ಲಿ ಆಗುತ್ತೆ? 97 ಇಲ್ಲಿ ಬಂತು. ಮತ್ತೆ ಯಾವ್ದು ಇದು? ಡಿಸೆಂಬರ್. ಅಂದ್ರೆ ಡಿಸೆಂಬರ್ ಅಂದ್ರೆ ಇದು ಮಧ್ಯ ಬರುತ್ತೆ. ಹಾಗಾಗಿ ಬುಧ ದಶೆ, ಬುಧ ಭುಕ್ತಿ. ಮಂಗಳ ದಶೆ ಯಾವ ಭುಕ್ತಿ ನಡೀತಾ ಇರೋದು?
ಬುಧ ಭುಕ್ತಿ ನಡೀತಾ ಇದೆ. ಬುಧ ಭುಕ್ತಿ ನಡೀತಾ ಇರೋದು ಈ ಒಂದು ಮಗುವಿಗೆ. ಯಾವಾಗ ಕಂಪ್ಲೀಟ್ ಆಗುತ್ತೆ ಮಂಗಳ ದಶ? 6ನೇ ತಾರೀಕು ಅಕ್ಟೋಬರ್ 2000. ನಾವು ಬರ್ದಿರೋದು 5ನೇ ತಾರೀಕು ಅಕ್ಟೋಬರ್ 2000. ನೋಡಿ ಎಲ್ಲ ಆಲ್ಮೋಸ್ಟ್ ಕ್ಯಾಲ್ಕುಲೇಷನ್ಸ್ ಕರೆಕ್ಟ್ ಆಗಿ ಬರುತ್ತೆ. ರಾಹು ದಶೆ ಯಾವಾಗ ಶುರು ಆಗುವಂಥದ್ದು? ಅದೇ 6ನೇ ತಾರೀಕು 10ನೇ ತಿಂಗಳು 2000 ಶುರುವಾಗಿ 6ನೇ ತಿಂಗಳು 10ನೇ ತಾರೀಕು 2018ಕ್ಕೆ. ಎಷ್ಟು ವರ್ಷ ಆಯ್ತು? 18 ವರ್ಷ. 18 ರಾಹು ಆಗಿದ ತಕ್ಷಣ ಗುರು ಆಗಿದ್ಮೇಲೆ ಶನಿ ಆದ್ಮೇಲೆ ಬುಧ, ಹಾಗೆ ನೆಕ್ಸ್ಟ್ ಕೇತು, ಹಂಗೆ ಹೋಗ್ತಾನೆ ಇರುತ್ತೆ. ಅಂದ್ರೆ ಈ ಮಗು ಹುಟ್ಟಿದ ಯಾವಾಗ ನೋಡಿ, ಕೇತು ದಶೆಯಲ್ಲೇ ಶುರು ಆಗ್ಬೇಕು ಅಂತಿಲ್ಲ, ತಪ್ಪು ತಿಳ್ಕೊತಾರೆ. ನಾವು ಯಾವಾಗ ಹುಟ್ಟಿರ್ತಾರೋ, ಯಾವ ಜನ್ಮ ದಿನಾಂಕ ಹುಟ್ಟಿರ್ತಾರೋ, ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತೀವ್ರೋ ಆ ನಕ್ಷತ್ರದ ಅಧಿಪತಿ ಯಾರು ಅದ್ರ ಮೇಲೆ ನಿರ್ಣಯವಾಗುತ್ತದೆ. ಅರ್ಥ ಆಯ್ತಾ? ಕೆಲವರು ಮಂಗಳ ದಶೆಯಲ್ಲಿ ಹುಟ್ಟಿರ್ತಾರೆ, ಕೆಲವರು ರಾಹು ದಶೆಯಲ್ಲಿ ಹುಟ್ಟಿರ್ತಾರೆ, ಕೆಲವರು ಗುರು ದಶೆಯಲ್ಲಿ ಹುಟ್ಟಿರ್ತಾರೆ. 9 ದಶೆಗಳಿದೆ, 9 ಗ್ರಹದ ತರ. ಹಾಗಾಗಿ ಯಾವ ದಶೆಯಲ್ಲಿ ಬೇಕಾದ್ರೂ ಹುಟ್ಕೋಬಹುದು. ಕೇತು ದಶೆನೇ ಶುರು ಆಗ್ಬೇಕು ಅಂತೂ ಇಲ್ಲ. ತಪ್ಪಾಗ್ಬಿಡತ್ತಲ್ವ ಎಲ್ಲರೂ ಕೇತು ದಶೆ ಅಂದ್ರೆ? ಸರಿ ಹೋಗಲ್ಲ. ಹಾಗಾಗಿ ಯಾವ ನಕ್ಷತ್ರದ ಆಧಾರದ ಮೇಲೆ, ನಕ್ಷತ್ರ ಯಾವ್ದ ಮೇಲೆ ಆಧಾರ ಆಗಿರುತ್ತೆ? ಚಂದ್ರನ ಮೇಲೆ ಆಧಾರವಾಗಿರುತ್ತೆ ಅಷ್ಟೇ. ಸೊ ಈಗ ಹೋಲ್ ವಿಂಶೋತ್ತರಿ ದಶ ಯಾವ್ದ್ರ ಮೇಲೆ ಆಧಾರವಾಗಿರುವಂತದ್ದು? ಚಂದ್ರ ಗ್ರಹದ ಮೇಲೆ ಆಧಾರವಾಗಿರೋ, ನಕ್ಷತ್ರದ ಮೇಲೆ ಆಧಾರವಾಗಿರುವಂತದ್ದು. ಅರ್ಥ ಆಯ್ತಾ? ಇಷ್ಟು ನೋಡ್ಕೋಬೇಕು. ನೋಡಿದ್ನಲ್ಲ, ಅದೇ ಇದು 5ನೇ ತಾರೀಕು ಬರ್ಬೇಕು. ಇದು 5ನೇ ತಾರೀಕು ಬರ್ಬೇಕು. ಕರೆಕ್ಷನ್ ಓಕೆನಾ? ನೋಡಿ ಇಲ್ಲಿ 5ನೇ ತಾರೀಕು ಬಂದಿದೆ. ಇಲ್ಲಿ ಒಂದೇ ದಿನ ಹೆಚ್ಚು ಕಮ್ಮಿ ನೋಡಿ, ಅಷ್ಟು ನೀಟಾಗಿ ಕ್ಯಾಲ್ಕುಲೇಷನ್ಸ್ ಮಾಡಿರ್ತೀವಿ ನಾವು. ಸ್ವಲ್ಪ ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ ಅದು ಕೂಡ ಹೆಚ್ಚು ಕಮ್ಮಿ ಅದಕ್ಕೆ ಬರುತ್ತೆ. ಓಕೆನಾ? ಈ ರೀತಿ ಎಲ್ಲೂ ತಪ್ಪಿಲ್ದಂಗೆ ಕ್ಯಾಲ್ಕುಲೇಷನ್ಸ್ ನಿಖರವಾಗಿ ಮಾಡ್ಬೇಕು. ಆಗಿನ ಕಾಲದಲ್ಲಿ ಇವಾಗ ನಾನು ಮಿಸ್ಟೇಕ್ ಮಾಡಿದ್ನಲ್ಲ ಒಂದಿನ, ಆಗಿನ ಕಾಲದಲ್ಲೂ ಅಷ್ಟೇ ಇದು ಸಾಫ್ಟ್ವೇರ್ ಇರ್ಲಿಲ್ಲ ಚೆಕ್ ಮಾಡ್ಕೊಳಕ್ಕೆ. ತಿರ್ಗಾ ಸ್ಟಾರ್ಟಿಂಗ್ ಇಂದ ಬರಬೇಕು, ಹುಡ್ಕೊಂಡು ಯಾವಾಗ ಜಾತಕ ಬರಿಬೇಕಾದ್ರೆ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಬೇಕಾರೆ, ಲಗ್ನ ಯಾವ ಗ್ರಹಗಳು ಎಲ್ಲೆಲ್ಲಿದೆ ಅವೆಲ್ಲ ಮಾಡ್ಬೇಕಾರೆ ಸುಮಾರು ಮಿಸ್ಟೇಕ್ಸ್ ಆಗ್ಬಿಡೋದು, ತಪ್ಪುಗಳನ್ನು ಮಾಡ್ಬಿಡೋರು. ಮೇಷ ಲಗ್ನ ಅಂತಂದ್ರೆ ಅದು ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಿ ವೃಷಭ ಲಗ್ನ ಆಗ್ಬಿಡೋರು. ಎಷ್ಟು ಡಿಫ್ರೆನ್ಸ್ ಆಗ್ಬಿಡುತ್ತಲ್ಲ, ಅವ್ರ ಜೀವನನೇ ಚೇಂಜ್ ಆಗೋಗ್ಬಿಡುತ್ತೆ. ನಾವು ಹೇಳೋದೇ ಒಂದು, ಅವ್ರು ಇರೋದೇ ಒಂದು, ಯಾವ್ದು ಮ್ಯಾಚೇ ಆಗಲ್ಲ. ಅದಕ್ಕೆ ಕ್ಯಾಲ್ಕುಲೇಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಆ ಗಣಿತ ಮಾಡ್ತೀವಲ್ಲ, ಎಲ್ಲೂ ಚಾಚು ತಪ್ಪದೆ ನೀಟಾಗಿ ಮಾಡ್ಬೇಕು. ತಿರ್ಗಾ ಅದನ್ನ 4 ಸತಿ ಇವ್ ರಾತ್ರಿ ಎಲ್ಲ ಇಟ್ಕೊಂಡಿರ್ತೀರಾ ಜಾತಕ ಬರೋದು ಕೊಡಕ್ಕೆ. ತಿರ್ಗಾ ಬೆಳಗ್ಗೆ ಇನ್ನೊಂದ್ಸತಿ ಫ್ರೆಶ್ ಮೈಂಡ್ ಅಲ್ಲಿ ತಿರ್ಗಾ ಇನ್ನೊಂದ್ಸತಿ ಎಲ್ಲ ವೆರಿಫೈ ಮಾಡ್ಬೇಕು. ಎಲ್ಲೂ ತಪ್ಪಾಗ್ಬಾರ್ದು. ತಪ್ಪಾದ್ರೆ ತಪ್ಪಿನ ಫಲ ಹೇಳ್ಬಿಡ್ತಾರೆ, ತಪ್ಪು ರೆಮಿಡೀಸ್ ಮಾಡಿಸ್ಬಿಡ್ತಾರೆ ಅಲ್ವಾ? ತಪ್ಪಾದ ಪೂಜೆಗಳಾಗ್ಬಿಡುತ್ತೆ, ತಪ್ಪಾದ ಇದು ಹೋಗ್ಬಿಡುತ್ತೆ. ಆಮೇಲೆ ತಪ್ಪಾದ ಗಂಡ ಹೆಂಡನ್ ಮ್ಯಾಚ್ ಮಾಡ್ಬಿಡ್ತಾರೆ ಮದುವೆಗೆ, ಎಲ್ಲಾ ಕಡೆ ತಪ್ಪಾಗ್ಬಿಡುತ್ತೆ. ಅದಕ್ಕೆ ಜ್ಯೋತಿಷ್ಯರು ಬಹಳ ಜವಾಬ್ದಾರಿಯುತ ಕೆಲಸಗಳನ್ನು ನಿರ್ವಹಿಸ್ಬೇಕಾಗತ್ತೆ. ತುಂಬಾ ಜವಾಬ್ದಾರಿ ಇರುತ್ತೆ. ಇನ್ನು ಯಾರೋ ಬರ್ತಾರೆ ಏನೋ ಹೇಳ್ಬಿಟ್ಟು ಕಳ್ಸ್ಬಿಟ್ಟು ಅವೆಲ್ಲ ಮಾಡಬಾರದು, ತುಂಬಾ ಅಪಚಾರ. ಹಾಗಾಗಿ ಎಷ್ಟು ನಿಖರವಾಗುತ್ತೋ, ನಮ್ಮ ಕೈಲಾದಷ್ಟು ಎಷ್ಟು ನಿಖರವಾಗುತ್ತೋ ಅಷ್ಟು ಮಾಡ್ಬೇಕು. ಓಕೆನಾ? ಈಗಿನ ಕಾಲದಲ್ಲಿ ಚಿಂತೆ ಇಲ್ಲ, ಎಲ್ಲ ಸಾಫ್ಟ್ವೇರ್ ಇದೆ, ನೀವು ಹಾಕಿದ ತಕ್ಷಣ ನಿಖರವಾಗಿ ಕೊಟ್ಬಿಡುತ್ತೆ. ಆದ್ರೂ ಕೆಲವೊಂದು ಸಾಫ್ಟ್ವೇರ್ಗಳು ತಪ್ಪು ಕೊಡುತ್ತೆ, ಹುಷಾರಾಗಿರ್ಬೇಕು. ಅದಕ್ಕೆ 2ರಲ್ಲಿ 3ರಲ್ಲಿ ಚೆಕ್ ಮಾಡ್ಕೋಬೇಕು. ಎಲ್ಲ ಒಂದೇ ಕೊಟ್ರೆ ಗುಡ್. ಅದಕ್ಕೆ ಅದು ಈ ಲ್ಯಾಪ್ಟಾಪ್ಗೆ ಅಥವಾ ಕಂಪ್ಯೂಟರ್ಗೆ ಹಾಕೊಳ್ಳುವಂಥದ್ದು ಜಗನ್ನಾಥ ಹೋರ, ನಿಮ್ಗೆ ಸುಮಾರು ಹಿಂದೆ ಕಳಿಸಿದ್ದೆ ನಾನು. ಆ ಜಗನ್ನಾಥ ಹೋರ ಅನ್ನೋದು ಬಹಳ ಇವು ನಮ್ಗೆ ಗೊತ್ತಿರೋ ಹಂಗೆ ಎಲ್ಲಾ ಜ್ಯೋತಿಷಿಗಳು ಪ್ರಪಂಚದಲ್ಲೆಲ್ಲ ಯೂಸ್ ಮಾಡ್ತಾರೆ ಜಗನ್ನಾಥ ಹೋರ. ಅದು ಇಂಗ್ಲಿಷ್ ಸಾಫ್ಟ್ವೇರ್, ಅದು ನಿಮ್ಗೆಲ್ಲ ಕಳಿಸಿದೀನಿ ಆಲ್ರೆಡಿ, ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಅಂದ್ರೆ ಕಂಪ್ಯೂಟರ್ಗೆ ಮತ್ತೆ ಲ್ಯಾಪ್ಟಾಪ್ಗೆ ಆಗುತ್ತೆ, ಇದಕ್ಕಾಗಲ್ಲ. ಅದಕ್ಕೆ ಮೊಬೈಲ್ಗಳಿಗೆ ಆಗಲ್ಲ ಆ ಸಾಫ್ಟ್ವೇರ್. ಅದರಲ್ಲಿ ನಾವು ಒಂದ್ಸತಿ ವೆರಿಫೈ ಮಾಡ್ಕೊಂಡಾಗ ಆಗ ಅದು ಗೌರ್ಮೆಂಟ್ ಸ್ಟಾಂಪ್ ಇದ್ದಂಗೆ, 100% ಕರೆಕ್ಟ್ ಅನ್ನೋ. ಆಮೇಲೆ ನಾವು ಅದನ್ನ ಜಾತಕವನ್ನ ಬೇರೆಯವ್ರಿಗೆ ಕಳಿಸುವಂಥದ್ದು. ಆಮೇಲೆ ಅದರ ಆಧಾರದ ಮೇಲೆ ನಾವು ಬೇರೆಯವ್ರಿಗೆ ಫಲಗಳನ್ನ ಹೇಳುವಂಥದ್ದು. ಅರ್ಥ ಆಯ್ತಾ? ಸೊ ಎಲ್ಲ ವೆರಿಫೈ ಮಾಡ್ಕೊಂಡು ಹೇಳ್ಬೇಕು. ಸೊ ಈಗ ಗೊತ್ತಾಯ್ತಲ್ಲ. ಇವಾಗ ಈ ಎಕ್ಸಾಂಪಲ್ ಅಲ್ಲಿ ಯಾವ ದಶೆ ಯಾವ ಭುಕ್ತಿ ನಡೀತಾ ಇದೆ ಹೇಳಿ ನೋಡೋಣ. ಪ್ರಸ್ತುತ ದಶಾಭುಕ್ತಿ ಯಾವುದು ಇದರಲ್ಲಿ? ಅಂದ್ರೆ ಇದೇ ಹುಡುಗನಿಗೆ, ಅಂದ್ರೆ ಈ ಮಗು ಹುಟ್ಟಿದೆಯಲ್ಲ 6 ಡಿಸೆಂಬರ್ 97, 1/10 ಹೈದರಾಬಾದ್, ಅಂದ್ರೆ ಈಗ ತೆಲಂಗಾಣ ಇದು. ಇದೇ ಎಕ್ಸಾಂಪಲ್ಗೆ
ಈಗ ಪ್ರಸ್ತುತ ಸಮಯ ಅಂದ್ರೆ ಯಾವುದು? ಇವತ್ತಿನ ಸಮಯದಲ್ಲಿ. ಈಗ ಈಗ ಯಾವ ದಶಭಕ್ತಿ ನಡೀತಾ ಇದೆ ಅದನ್ನ ಸಾಫ್ಟ್ವೇರ್ ಅಲ್ಲಿ ನೋಡ್ಕೋಬಹುದು. ಪ್ರಸ್ತುತ ಅಂದ್ರೆ ಏನು ಅಂತಂದ್ರೆ ಇವತ್ತೇನ್ ಡೇಟು? 27 ಜೂನ್ 2026 ಈ ಸಮಯಕ್ಕೆ. ಓಕೆನಾ? ಈ ಸಮಯ ಅಂತ ತಿಳ್ಕೊಳ್ಳಿ. ಈಗ ನೋಡಿದಾಗ 2027 ಅಲ್ವಾ? ಏನ್ ನಡೀತಾ ಇದೆ? ಗುರುದಶೆ ನಡೀತಾ ಇದೆ. ಭುಕ್ತಿ ಯಾವ್ದು ನಡೀತಾ ಇದೆ? 27 ಜೂನ್ ಕೊಟ್ಟಿದ್ದೀನಲ್ವಾ? 27 ಜೂನ್ ಇವತ್ತಿನ ಇದಕ್ಕೆ ಕರೆಕ್ಟ್ ಆಗಿದೆ. ಏನಕ್ಕೆ ಅಂದ್ರೆ ನೋಡಿ, 27 ಜೂನ್ ಕೊಟ್ಟಿದ್ದೀನಿ. ಜೂನ್ ಅಂದ್ರೆ 6, ಇದು 8 ಕ್ಲೋಸ್ ಆಗ್ಬಿಡುತ್ತೆ ನೋಡಿ. ಇದು ಶುರು, ಇದು ಎಂಡ್. ಕರೆಕ್ಟಾ? ಸ್ಟಾರ್ಟಿಂಗ್ ಇದೆ, ಎಂಡ್. ಅದೇ ರೀತಿ ಇದು ಕೇತು ದಶೆ 12 ಸೆಪ್ಟೆಂಬರ್ 2025 ಶುರುವಾಗತ್ತೆ. ಯಾವಾಗ ಎಂಡ್ ಆಗೋದು? 18 ಅಥವಾ 19/8/2026 ಎಂಡ್ ಆಗತ್ತೆ. ಇವಾಗ ಯಾವ್ದು ನಡೀತಾ ಇರೋದು? ಇವತ್ತಿನ ದಿವಸ ಏನು? 27 ಜೂನ್ ಅಲ್ವಾ? ಅಂದ್ರೆ 27 ಜೂನ್ ಇದ್ರೊಳಗಡೆನೆ ಬರುತ್ತೆ. ಅಂದ್ರೆ ಕೇತು ದಶೆ ಇನ್ನ ನಡೀತಾ ಇದೆ. ಆಗ ಗುರು ದಶ ಏನ್ ನಡೀತಾ ಇದೆ? ಗುರುದಶ ಕೇತು ಭುಕ್ತಿ. ಅದಕ್ಕೆ ಇಲ್ಲಿ ತೋರಿಸಿದ್ವಿ, ಗುರುದಶೆ ನಡೀತಾ ಇದೆ, ಕೇತು ಭುಕ್ತಿ ನಡೀತಾ ಇದೆ. ಅರ್ಥ ಹೆಂಗ್ ಮಾಡೋದು ಅಂತ. ಹೀಗೆ ಅದನ್ನ ದಶಾಭಕ್ತಿಗಳನ್ನ ನೋಡ್ಕೊಂಡ್ ಬರೋದು. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ನಾನು ಅವಾಗ್ಲೇ ಹೇಳಿದ್ನಲ್ಲ, ಕಿಲೋಮೀಟರು, ಮೀಟರು, ಸೆಂಟಿಮೀಟರು, ಮಿಲಿಮೀಟರು ಅಂತ ಹೇಳಿದ್ನಲ್ಲ, ಅದೇ ರೀತಿ ಇದು ನೋಡಿ. ಫಸ್ಟ್ ಮಹಾದಶ, ಆಮೇಲೆ ಅಂತರದಶ. ಅಂತರದಶ ಏನಂತ ಕರಿತೀವಿ? ಭುಕ್ತಿ ಅಂತ ಕರಿತೀವಿ. ಇನ್ನೊಂದೆಲ್ಲ ಜ್ಯೋತಿಷರು ಯೂಸ್ ಮಾಡ್ತಾ ಇರ್ತಾರೆ, ಅಯ್ಯೋ ದಶ ನಡೀತಾ ಇದೆ, ಗುರುದಶ ನಡೀತಾ ಇದೆ, ಕೇತು ಅಂತರ್ಭುಕ್ತಿ ಅಂತಂದ್ರೆ ಅದು ಅಂತರ್ಭುಕ್ತಿ ಅಥವಾ ಅಂತರದಶ ಎರಡು ಒಂದೇ. ಇಲ್ಲ ಬರೀ ಭುಕ್ತಿ, ಯಾವ್ದು ಬೇಕಾದ್ರೂ ಹೇಳ್ಬೋದು. ನೋಟ್ ಡೌನ್ ಮಾಡ್ಕೊಳ್ಳಿ. ಅಂತರದಶ, ಅಂತರಭುಕ್ತಿ, ಇಲ್ಲ ಬರೀ ಅಂತರ, ಇಲ್ಲ ಬರೀ ಭುಕ್ತಿ. ಹೀಗೆ 4 ಪದಗಳನ್ನ ಬಳಸ್ತೀವಿ ನಾವು. ಓಕೆನಾ? ಗುರುದಶ, ಕೇತು ಅಂತರ ನಡೀತಾ ಇದೆ ಹಾಗೆ ಹೇಳೋದು. ಕೆಲವರು ಮಹಾದಶನೂ ಅಂತಾರೆ, ಬರೀ ದಶ ಅಂತಾನೂ ಅಂತಾರೆ. ಯಾವ್ದನ್ನ ತಗೊಳ್ಳಿ, ಅದು ಅರ್ಥ. ಈಗ ಅಷ್ಟಕ್ಕೆ ಸಾಕ ನಮ್ಗೆ? ನೋಡ್ಕೊಳ್ಳಿ, ಜೀವನ ಪ್ರಮುಖ ಇಲ್ಲೆಲ್ಲ ಅದು ಇದ್ರಲ್ಲಿ ತಗೊಂಡಿರೋದ್ರಿಂದ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ, ಕ್ಷಮಿಸಿ. ಜೀವನದ ಪ್ರಮುಖ ಅಧ್ಯಾಯವನ್ನು ಸೂಚಿಸುತ್ತದೆ ಮಹಾದಶ. ಏನ್ ನಡೀತಾ ಇದೆ, ಯಾರ ಗ್ರಹ, ಆ ಗ್ರಹದ ಕಾರಕತ್ವಗಳು ಗೊತ್ತಿದೆ. ಸೂರ್ಯ ಅಂದ್ರೆ ಏನು? ಗೌರ್ಮೆಂಟು, ತಂದೆ, ಒಂದು ನಿರ್ದಿಷ್ಟವಾದಂತ ಒಂದು ಕೆಲಸ ಮಾಡುವಂಥದ್ದು, ದೊಡ್ಡ ದೊಡ್ಡ ಪೋಸ್ಟ್ ಗಳನ್ನ ಹೊಂದಿರುವಂತದ್ದು, ಅವೆಲ್ಲ ಸೂರ್ಯನಿಗೆ ಕಾರಕತ್ವಗಳು. ಚಂದ್ರ ಸಮಾಧಾನವಾಗಿರುವಂತದ್ದು, ನೇಮ್ ಅಂಡ್ ಫೇಮ್ ಬರುವಂತದ್ದು ಅಲ್ವಾ? ಊಟದ ವಿಷಯ, ತಾಯಿಯ ವಿಷಯ ಎಲ್ಲ ಬರುತ್ತೆ ಚಂದ್ರ. ಮಂಗಳ ನಿಮ್ಮಲ್ಲಿರುವಂತ ಶಕ್ತಿಗಳು ಅಲ್ವಾ? ನಮಗಿಂತ ಚಿಕ್ಕದಾಗಿ ಹುಟ್ಟಿರುವಂತದ್ದು, ಚಿಕ್ಕವರು, ನಮಗಿಂತ ಚಿಕ್ಕವರಾಗಿ ಹುಟ್ಟಿರುವಂತದ್ದು, ಅವೆಲ್ಲ ಮಂಗಳಗೆ ಬರುತ್ತೆ. ಬ್ಲಡ್ ರಿಲೇಷನ್ಸು, ರಕ್ತ ಸಂಬಂಧಿಗಳು ಅಲ್ವಾ? ಅದೆಲ್ಲ ಆಡಳಿತ. ಸೂರ್ಯನಿಗೂ ಆಡಳಿತ ಬರುತ್ತೆ, ಮಂಗಳಗೂ ಆಡಳಿತ ಬರುತ್ತೆ. ಹಾಗೆ ಒಂದೊಂದು ಗ್ರಹಕ್ಕೆ ಕಾರಕತ್ವಗಳು ನಮ್ಗೆ ಗೊತ್ತೇ ಇದೆ. ಹಾಗಾಗಿ ಯಾವ ದಶೆ ನಡೀತಾ ಇದೆ ಆಧಾರದ ಮೇಲೆ ಫಲ ಹೇಳ್ಬೇಕು. ನೋಡಿ, ಗುರುದಶ, ಕೇತು ಭುಕ್ತಿ. ಏನ್ ಹೇಳ್ತೀರಾ ಫಲ? ಏನ್ ನಡೀತಾ ಇದೆ, ಹೆಂಗೆ ಅಂತ? ಗುರುದಶೆ ನಡೀತಾ ಇದೆ. ಗುರುದಶೆ ಅಂದ್ರೆ ಎಲ್ಲರಿಗೂ ಮುಂಚೆನೆ ಹೇಳಿದ್ದೆ ತರಗತಿಯಲ್ಲಿ. ಏನು ಗುರು ಅಂತಂದ್ರೆ 3: ಒಂದು ಆರೋಗ್ಯ, ಮಾನಸಿಕ ಆರೋಗ್ಯ, ಮತ್ತೆ ಇನ್ನೊಂದು ದೈಹಿಕ ಆರೋಗ್ಯ. ಜೀವ ಅಂತ ಹೇಳ್ತೀವಿ. ಜೀವ ಅಂತಂದ್ರೆ ಫಿಸಿಕಲ್ ಬಾಡಿ, ನಮ್ಮ ದೇಹ, ಅದನ್ನ ನೋಡ್ಕೋಬೇಕು. ಓಕೆ. ಆಮೇಲೆ ಎರಡನೇದು ದೇಹ ಅಂತಂದ್ರೆ ಮನ್ಸು, ಅದ್ರೊಳಗಡೆ ಇರುವಂತದ್ದು. ಹಾಗಾಗಿ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ. ಎರಡನೇದು ನಿಮ್ಮ ಮಕ್ಕಳು. ಮೂರನೇದು ನಿಮ್ಮ ಹಣಕಾಸು. ಗುರುದಶೆ ಬಂತು ಅಂದ್ರೆ ನಿಮ್ಗೆ ದಾರಿ ತೋರಿಸ್ತಾನೆ ದೇವರು. ಹಣ ಸಂಪಾದನೆ ಮಾಡುವಂತ ದಾರಿಗಳು ಸಿಗುತ್ತೆ. ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಕ್ಷೇತ್ರದಲ್ಲಿ ಸೆಟ್ಲ್ ಆಗುವಂಥದ್ದು, ನಿಮ್ಮ ಆರೋಗ್ಯ ಕೂಡ ಇಂಪ್ರೂವ್ಮೆಂಟ್ ಆಗುವಂಥದ್ದು. ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ. ಇದು ಗುರು ಗ್ರಹ ನಿಮ್ಮ ಜಾತಕದಲ್ಲಿ ಒಳ್ಳೆ ಸ್ಥಾನದಲ್ಲಿ ಇದ್ದರೆ. ಯಾವ್ದು ಒಳ್ಳೆ ಸ್ಥಾನ? 1, 4, 7, 10 ಕೇಂದ್ರ ಸ್ಥಾನ. ತ್ರಿಕೋಣ 1, 5, 9 ತ್ರಿಕೋಣ ಸ್ಥಾನ. ಉಚ್ಚ ಸ್ಥಾನ ಯಾವುದು ಗುರುಗೆ? ಕಟಕರಾಶಿ ಉಚ್ಚ ಸ್ಥಾನ. ನೀಚ ಸ್ಥಾನ ಯಾವುದು? ಮಕರ ಅಲ್ವಾ? ಸ್ವಸ್ಥಾನ
ಯಾವ್ದು ಸ್ವಸ್ಥಾನಗಳು ಅಂದ್ರೆ ಅವರು ಸ್ವಂತ ಮನೆಗಳು ಯಾವುದು? ಗುರುವಿಗೆ ಸ್ವಂತ ಮನೆಗಳು 2, ಒಂದು ಧನುರ್ರಾಶಿ ಮತ್ತೊಂದು ಮೀನರಾಶಿ. ಈ ಸ್ಥಾನಗಳಲ್ಲಿ ಕುಳಿತುಕೊಂಡರೆ ಗುರುವು ಬಲವಿದೆ ಎಂದು ಅರ್ಥ. ಮತ್ತೆ ಇನ್ನೊಂದೇನು ತಗೋಬೇಕು? ಒಳ್ಳೆಯ ದೃಷ್ಟಿಗಳಿರಬೇಕು ಗ್ರಹಗಳಿಗೆ. ಓಕೆ, ಒಳ್ಳೆಯ ದೃಷ್ಟಿಗಳಿದ್ದಾರೆ ಇಲ್ಲ ಒಳ್ಳೆಯ ಗ್ರಹಗಳ ಜೊತೆ ಸಂಗಡ ಜಾತಕದಲ್ಲಿ ಕುಳಿತಿದ್ದರೆ ಅದು ಆ ಗ್ರಹವು ಬಲವಿದೆ ಎಂದು ಅರ್ಥ. ಆ ಬಲವಿದ್ದರೆ ಮಾತ್ರ ದಶೆಗಳು ಚೆನ್ನಾಗಿ ಕೆಲಸ ಮಾಡುತ್ತವೆ. ಆ ಗ್ರಹಗಳು ಅಂದ್ರೆ ಗುರು ಗ್ರಹ ಜಾತಕದಲ್ಲಿ ಕೆಟ್ಟೋಗಿದ್ದರೆ ಅಂದ್ರೆ ಏನು ಅಂದ್ರೆ ವೀಕ್ ಆಗಿದ್ದಾಗ, ದುರ್ಬಲವಾಗಿದ್ದಾಗ ಈ 16 ವರ್ಷ ನಿಮಗೆ ಆರೋಗ್ಯದ ಸಮಸ್ಯೆ ಬರುವಂತ ಚಾನ್ಸಸ್ ಇರುತ್ತೆ. ಮಕ್ಕಳು ತೊಂದರೆ ಮಾಡ್ತಾರೆ, ನಿಮ್ಗೆ ಮಕ್ಕಳಿಂದ ತೊಂದರೆ. ನೆಕ್ಸ್ಟ್ ಹಣಕಾಸು ಸೋರಿಕೆ ಆಗ್ಬಿಡುತ್ತೆ, ತೊಂದರೆನೂ ಮಾಡುತ್ತೆ. ಗುರುದಶೆ ಒಳ್ಳೇದಲ್ವಾ, ಗುರುಗಳು ಒಳ್ಳೆಯವರಲ್ಲ, ಏನು ತೊಂದರೆ ಮಾಡಬಾರ್ದಲ್ಲ, ಹಂಗಾಗಲ್ಲ. ಗುರು ಯಾರು ಅಂತ ನೋಡ್ಬೇಕು ಜಾತಕದಲ್ಲಿ. ಗುರು ನಿಮ್ಗೆ ಒಳ್ಳೆಯವನ ಕೆಟ್ಟವನ, ಒಳ್ಳೇದ್ ಮಾಡ್ತಾನ ಕೆಟ್ಟದ್ ಮಾಡ್ತಾನ. ಅದೇ ರೀತಿ ಇದು ಟೈಮಿಂಗ್ಸ್. ಆ ಗ್ರಹ ಎಲ್ಲಿರುತ್ತೆ, ಆ ಗ್ರಹ ಆ ಒಂದು 16 ವರ್ಷ ಸಾರಥಿ ಆಗ್ಬಿಡ್ತಾನೆ. ಆ ಗ್ರಹ ಗುರುಗ್ರಹ ಸಾರಥಿ ಆಗ್ತಾನೆ. ಅದೇ 6ನೇ ಮನೆ ಅಧಿಪತಿ ಗುರು. 6ನೇ ಮನೆ ಅಧಿಪತಿ 6ನೇ ಮನೆ ಏನ್ ತೋರಿಸುತ್ತೆ? ರೋಗಸ್ಥಾನ, ರಿಪು ಋಣ ರೋಗ, ಕರೆಕ್ಟಾ? ಗುರು 6ನೇ ಮನೆ ಅಧಿಪತಿ ಆದಾಗ ಈ ಗುರು 16 ವರ್ಷ ಸಾರಥಿ ಆಗ್ತಾನೆ. ಆ ಗುರು ಕೆಟ್ಟೋದಾಗ ಜಾತಕದಲ್ಲಿ ದುರ್ಬಲನಾಗಿದ್ದಾಗ 16 ವರ್ಷ ಬಾಧೆ ಕೊಡ್ತಾನೆ. ರಿಪು ಋಣ ರೋಗ, ಎಲ್ಲ ರಿಪುಗಳು ಬರುತ್ತವೆ, ಎಲ್ಲ ಸಾಲಗಳಾಗ್ಬಿಡುತ್ತೆ, ಎಲ್ಲ ರೋಗಗಳು ಬರುತ್ತೆ. ಅರ್ಥ ಆಯ್ತಾ? ಗುರು ಕೆಟ್ಟೋದಾಗ ಏನ್ ರೋಗ ಬರುತ್ತೆ? ಮಧುಮೇಹ, ಡಯಾಬಿಟಿಸ್. ಮತ್ತೆ ನರಗಳಲ್ಲೆಲ್ಲ ಏನ್ ತುಂಬ್ಕೊಂಡಿರುತ್ತೆ? ನರಗಳಲ್ಲೆಲ್ಲ ಕೊಬ್ಬು ತುಂಬ್ಕೊಂಡ್ಬಿಡುತ್ತೆ, ಕೊಲೆಸ್ಟ್ರಾಲ್, ಅವೆಲ್ಲ ಕೊಡುವಂತದ್ದೇ ಗುರು. ಅರ್ಥ ಆಯ್ತಾ? ಶುಗರು, ಕೊಲೆಸ್ಟ್ರಾಲ್ ಎಲ್ಲ ಬರುವಂತದ್ದೇ. ಆಮೇಲೆ ಬೋರಗಾತ್ರ, ಬೋರಗಾತ್ರ ಗುರುದಶೆ ನಡೀತಿ ಗುರು ಜಾತಕದಲ್ಲಿ ದುರ್ಬಲನಾಗಿದ್ದಾಗ ಏನಾಗ್ಬಿಡುತ್ತೆ? ಪಾಸಿಟಿವ್ ಎಫೆಕ್ಟ್ ಕೊಡಲ್ಲ, ನೆಗೆಟಿವ್ ಎಫೆಕ್ಟ್ ಕೊಡ್ತಾರೆ. ಏನಾಗ್ತಾರೆ? ದಪ್ಪ ಆಗ್ಬಿಡ್ತಾರೆ, ವಿಪರೀತ ದಪ್ಪ ಆಗ್ಬಿಡ್ತಾರೆ. ವಿಪರೀತ ದಪ್ಪ ಆದಾಗ ಏನಾಗುತ್ತೆ? ಆ ನರಗಳಲ್ಲಿ ಕೊಬ್ಬೆಲ್ಲ ತುಂಬ್ಕೊಂಡ್ಬಿಡುತ್ತೆ. ತುಂಬ್ಕೊಂಡದ್ ಏನಾಗುತ್ತೆ? ರಕ್ತ ಎಲ್ಲ ಒಂಥರ ಕಂಟಾಮಿನೇಷನ್ ಆಗ್ಬಿಡುತ್ತೆ. ಅಂದ್ರೆ ಮಧುಮೇಹ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಗುರುಗ್ರಹನೇ ಕಾರಣ ಅದಕ್ಕೆ. ಓಕೆ, ಒನ್ ಆಫ್ ದಿ, ಒಬ್ಬನೇ ಅಂತಲ್ಲ, ಇವನು ಕೂಡ ಡಯಾಬಿಟಿಸ್ ಅಂತ ಹೇಳ್ತೀವಿ, ಮಧುಮೇಹ ಕಾಯಿಲೆ, ಅದಕ್ಕೆ ಇವನು ಕೂಡ ಒಬ್ಬ ಕಾರಣ ಆಗ್ತಾನೆ. ಅರ್ಥ ಆಯ್ತಾ? ಗುರುದಶೆ ನಡೀತಾ ಇದೆ, ಬಟ್ ಅದ್ರಲ್ಲಿ ಕೇತು ಬಂತು. ಇವಾಗ ಏನ್ ಮಾಡ್ಬೇಕು? ಕೇತು ಗ್ರಹ ಎಲ್ಲಿದ್ದಾನೆ ನೋಡ್ಬೇಕು ಜಾತಕದಲ್ಲಿ. ಬಾಧೆ ಕೊಡ್ತಾ ಇದ್ದಾನ, ಉತ್ತಮವಾಗಿದ್ದಾನ? ಗುರು ಕೆಟ್ಟೋದಾಗ ಬಾಧೆ ಕೊಡ್ತಾನೆ. ಅದ್ರಲ್ಲೂ ಕೇತು ಬಂದಾಗ ಕೇತು ಎಲ್ಲಿ ಅಂತ ನೋಡ್ಬೇಕು. ಅದೆಲ್ಲ ನೋಡೋಣ ಆಮೇಲೆ. ಅವಾಗ ಏನ್ ಮಾಡುತ್ತೆ? ತೊಂದರೆ ಆಗುತ್ತೆ. ಒಳ್ಳೇದಿದ್ದಾಗ ಕೇತುನು ಚೆನ್ನಾಗಿದ್ದಾನೆ ಜಾತಕದಲ್ಲಿ, ಗುರುನು ಚೆನ್ನಾಗಿದ್ದಾನೆ ಜಾತಕದಲ್ಲಿ, ಅವಾಗ ಏನ್ ಹೇಳ್ಬೋದು? ಗುರು ದಶೆ, ಕೇತು ಭಕ್ತಿ, ಇಬ್ಬರು ಕೂಡ ಏನು ದೈವತ್ವ ಅವಾಗ ಅಲ್ವಾ? ಗುರು ಕೂಡ ದೈವತ್ವದ ಗ್ರಹ, ಕೇತು ಕೂಡ ದೈವತ್ವದ ಗ್ರಹ. ಹಾಗಾಗಿ ಗುರು ಮತ್ತು ಕೇತುವಿನ ಒಂದು ದಶೆಯಲ್ಲಿ ಎಲ್ಲ ತೀರ್ಥಯಾತ್ರೆಗಳು ಹೆಚ್ಚಾಗಿ ಮಾಡ್ತಾರೆ, ಸುಖ ಶಾಂತಿ ನೆಮ್ಮದಿಯಿಂದ ಇರ್ತಾರೆ, ಆರೋಗ್ಯ ಚೆನ್ನಾಗಿರುತ್ತೆ. ಕೇತು ಅಂದ್ರೆ ಎಲ್ಲ ಕ್ಷೇತ್ರಗಳ ದರ್ಶನ, ತಿರುಪತಿ, ಕಾಶಿ, ಬದ್ರಿನಾಥ್, ಗಯಾ, ಆ ತರತೆ ಎಲ್ಲ ಸುತ್ತಾ ಇರ್ತಾರೆ. ತಿರುಗಿ ಬರ್ತಾರೆ, ತಿರುಗಿ ಯಾರೋ ಅವ್ರ ಸ್ನೇಹಿತರು ಕರ್ಕೊಂಡು ಹೋಗ್ತಾರೆ, ಬನ್ನಿ ನೀವು ಜೊತೆಗೆ ಬನ್ನಿ, ಹೋಗ್ಬಿಟ್ಕೊಂಡ್ ಬರೋಣ ಅಂತ. ಸರಿ ನಡಿ ಅಂತಾರೆ. ತಿರುಗಿ ಅಲ್ಲಿ ಬಂದಾಗ ತಿರುಗಿ ಇನ್ನೊಂದ್ ತಿಂಗಳ ಕೊಲ್ಲೂರು ಹೋಗ್ಬಿಟ್ಟು ಬರೋಣ ಬನ್ನಿ ಸ್ನೇಹಿತರೆ ಅಂತ. ಹಾಗೆ ಎಲ್ಲ ತೀರ್ಥಯಾತ್ರೆಗಳ ದರ್ಶನ. ಇಲ್ಲ ಪಕ್ಕದ ಮೇಲೆ ಯಾರೋ ಭಜನೆ ಮಾಡ್ತಾ ಇರ್ತಾರೆ, ಬಂದು ನಿಮ್ಗೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ, ಕರ್ಕೊಂಡು ಹೋಗ್ತಾರೆ. ಮಠ ಇರುತ್ತೆ, ಮಠಕ್ಕೆ ಕರೀತಾರೆ, ಬನ್ನಿ. ಆಶ್ರಮಕ್ಕೆ ಇರುತ್ತೆ, ಆಶ್ರಮಕ್ಕೆ. ಹಾಗಾಗಿ ಗುರು ಕೇತು ಬಂದಾಗ ಏನು ಎರಡೂ ಕೂಡ ದೈವತ್ವದ ಗ್ರಹಗಳು. ಕೇತು ಏಕತ್ರಿ ಅಂತ ಹೇಳಿದ್ರು ಕೂಡ, ಬಟ್ ಗುರು ಕೇತು ಕಾಂಬಿನೇಷನ್ ಬಂದಾಗ, ಯಾವಾಗ ಗುರು ಕೇತು ಕಾಂಬಿನೇಷನ್ ಬಂದಾಗ ಏನಾಗುತ್ತೆ? ಅವರು ದೈವ ಭಕ್ತರಾಗ್ಬಿಡ್ತಾರೆ. ಯಾರು ನಂಬರ್ಲ್ಲ, ಏನೋ ದೇವರು ಒಂದ್ಸಲ ನಾವು ನಮಸ್ಕಾರ ಮಾಡ್ತೀವಿ, ನಮ್ ದೇವಸ್ಥಾನಕ್ಕೆ ಬರೋ ಅಭ್ಯಾಸ ಇಲ್ಲ, ಬೆಳಗ್ಗೆ ಎದ್ದು ಊದ್ಕಡ್ಡಿ ಮಂಗಳಾರತಿ ಮಾಡೋ ಅಭ್ಯಾಸ ಇಲ್ಲ ನಮ್ಗೆ, ಹೂವನು ಕೂಡ ಇಡಲ್ಲ, ಮನ್ಸಲ್ಲಿ ಇದೆ ನಮ್ಗೆ ದೇವ್ರು ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾರೆ. ಬಟ್ ಯಾವಾಗ ಗುರು ಮತ್ತೆ ಕೇತು ಬಂದಾಗ, ಗುರು ದಶೆ ಕೇತು ಭಕ್ತಿ ಅಂತರ್ಭುಕ್ತಿ ನಡೆದಾಗ ಏನಾಗುತ್ತೆ? ದೈವ ಭಕ್ತರಾಗ್ಬಿಡ್ತಾರೆ. ಓಕೆನಾ? ಹೀಗೆ ನಾವು ಅದನ್ನ ವಿಶ್ಲೇಷಣೆ ಮಾಡ್ಕೋಬಹುದು. ಸೊ ಮಹಾದಶ, ಅಂತರ್ದಶ ಆದ್ಮೇಲೆ ತಿರ್ಗಾ ಅದನ್ನ ಭಾಗ ಮಾಡ್ಕೊಂಡು ಹೋದಾಗ
ಅದು ಪ್ರತ್ಯಂತರ ದಶ ಆಗುತ್ತೆ. ಮತ್ತೆ ಅದನ್ನು ಕೂಡ ಸೂಕ್ಷ್ಮ ದಶ ನೋಡಿದಾಗ ತಿಂಗಳು ವಾರಗಳಲ್ಲಿ ಮಟ್ಟದಲ್ಲಿ ತಿಳಿಸುತ್ತದೆ, ಫಲಿತಾಂಶಗಳನ್ನು ತಿಳಿಸುತ್ತೆ. ತಿಂಗಳ ವಾರಗಳ ಮಟ್ಟದ ಸೂಕ್ಷ್ಮ ದಶ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಪ್ರಾಣದಶ ಅಂತ ಬರುತ್ತೆ. ಓಕೆ, ಇದ್ರದ ನೋಡಿ, ಇದ್ರದ್ದು ಮೇಯ್ನು ಕಿಲೋಮೀಟರ್, ಮೀಟರ್, ಸೆಂಟಿಮೀಟರ್, ಮಿಲಿಮೀಟರ್, ಇದು ಮೈಕ್ರೋಮೀಟರ್. ನೋಡಿ ಎಲ್ಲ ಚಿಕ್ಕ ಕಣಗಳು, ಚಿಕ್ಕ ಕಣ ಬರುತ್ತೆ. ಅವಾಗ ಏನಾಗುತ್ತೆ ನೋಡಿ, ದಿನದ ಮಟ್ಟದ ನಿಖರ ಫಲ, ದಿನದ ಮಟ್ಟದ ನಿಖರ ಫಲ ಬರುತ್ತೆ. ಅರ್ಥ ಆಯ್ತಾ? ಸೊ ಹೀಗೆ ಎಷ್ಟೋ ದಶಗಳು ಬರುತ್ತೆ. ಕ್ಯಾಲ್ಕುಲೇಷನ್ ಹೇಗೆ ನಾನು ತೋರಿಸಿದ್ನಲ್ಲ, ಅದೇ ಕ್ಯಾಲ್ಕುಲೇಷನ್. ದಶ ಕ್ಯಾಲ್ಕುಲೇಷನ್ ಆಯ್ತು, ಬುತ್ತಿ ಕ್ಯಾಲ್ಕುಲೇಷನ್ ಆಯ್ತು. ಮತ್ತೆ ಹೆಂಗ್ ಮಾಡೋದು, ಇದನ್ನ ಹೆಂಗ್ ಮಾಡೋದು? ತಿರ್ಗಾ ಮತ್ತೆ ಕೇತುವಿಂದನೇ ಶುರು ಆಗುತ್ತೆ ನೋಡಿ. ಕೇತು, ಶುಕ್ರ, ಸೂರ್ಯ, ಚಂದ್ರ, ಮಂಗಳ, ರಾಹು, ಗುರು, ಶನಿ, ಬುಧ, ಹೀಗೆ ಒಂದರಿಂದ ಒಂದು ಸರಣಿಯಾಗಿ ಹೋಗುತ್ತೆ. ಇದರಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ, ಹಾಗೆ ಅದೇ ಫಾರ್ಮೇಟ್ ಹೋಗ್ತಾನೆ ಇರುತ್ತೆ. ನಾವಿವಾಗೆಲ್ಲ ಡೈಲಿ ಪೋಸ್ಟ್ ಹಾಕ್ತಿವಿ ಜಾತಕದ್ದು. ಇಂಥ ರಾಶಿಯವ್ರಿಗೆ ಈ ರೀತಿ ಆಗ್ಬೋದು ಇವತ್ತು, ಮೇಷರಾಶಿಯವರು ಈ ರೀತಿ ಒಳ್ಳೇದಾಗತ್ತೆ, ವೃಷಭ ರಾಶಿ ಈ ರೀತಿ ಒಳ್ಳೇದಾಗತ್ತೆ, ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ಆರೋಗ್ಯದ ಸಮಸ್ಯೆ ಬರುತ್ತೆ. ಹೇಗೆ ನೋಡು ಹೇಳ್ತೀವಿ ನಾವು. ಹೇಗೆ ಅಂತಂದ್ರೆ ಇದೇ ರೀತಿನೇ ಮಹಾಪ್ರಾಣದಶ ನೋಡಿ ಆ ದಿನದ ಮಟ್ಟಿಗೆ ನಾವು ಆ ಜಾತಕವನ್ನ ವಿಶ್ಲೇಷಣೆ ಮಾಡಿ ಹಾಕ್ಬೋದು. ಅರ್ಥ ಆಯ್ತಾ? ಎಲ್ಲರದು ಜಾತಕ ಇರಲ್ಲ. ಅವಾಗ ಏನ್ ಮಾಡ್ತೀವಿ, ಜನರಲ್ ಆಗಿ ರಾಶಿಗಳನ್ನ ತಗೊಂಡು ಆ ರಾಶಿ ಅವತ್ತಿನ ದಿವಸ ಗೋಚಾರದಲ್ಲಿ ಎಲ್ಲೆಲ್ಲಿದೆ ನೋಡ್ಕೊಂಡು ಅದ್ರ ಬಗ್ಗೆ ಫಲಿತಾಂಶಗಳನ್ನ ಮಾಡ್ಕೊಂಡು ಜನರಲ್ ಆಗಿ ಹೇಳುವಂಥದ್ದು. ಅರ್ಥ ಆಯ್ತಾ? ಸೊ ಅದು ದಿನದ ಮಟ್ಟಿಗೆ ಹೆಂಗ್ ಹಾಕ್ಬಿಡ್ತಾರ ಅವರು. ಇವ್ ನಂದು ತಗೊಂಡ್ರೆ ನಾವು ಡೈಲಿ ಪೋಸ್ಟ್ ಹಾಕ್ತಾ ಇರ್ತೀವಿ, ಅಂದ್ರೆ ಜಾತಕದ್ದು ಎಲ್ಲ ರಾಶಿಗಳಿಗೆ ಫಲಾಫಲ ಏನಿದೆ ಅಂತ ಹಾಕಿರ್ತೀವಿ. ಹೇಗ್ ಹಾಕ್ತಿವಿ, ಅದು ಪ್ರಾಣದಶದ ಆಧಾರದ ಮೇಲೆ ಹಾಕುವಂಥದ್ದು. ಅರ್ಥ ಆಯ್ತಾ ಇವಾಗ ನಿಮ್ಗೆ ಹೆಂಗ್ ನೋಡೋದು ಏನು ಅಂತ? ಕೆಲವ್ರು ಹೇಳ್ತಾರೆ ಆ ವರ್ಷದಲ್ಲಿ ಆ ತಿಂಗಳಲ್ಲಿ ನೋಡಿ, ಇಲ್ಲಿ ವಾರಗಳಲ್ಲಿ ನಿಮ್ಗೆ ಆ ತರ ಮುಕ್ತಿ ಆಗುತ್ತೆ, ನಿಮ್ ಕೋರ್ಟ್ ಕೇಸು ಕ್ಲಿಯರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹೆಂಗೆ? ಸೂಕ್ಷ್ಮ ದಶ ನೋಡಿ ಹೇಳುವಂಥದ್ದು. ಮಂಗಳವಾರ ಬುಧವಾರದೊಳಗಡೆ ನಿಮ್ಗೆ ಕೇಸ್ ಕ್ಲಿಯರ್ ಆಗುತ್ತೆ. ಹೆಂಗ್ ನೋಡ್ತಾರೆ? ಪ್ರಾಣದಶ ನೋಡಿ ಹೇಳುವಂಥದ್ದು. ಅರ್ಥ ಆಯ್ತಾ? ಸೊ ಹೀಗೆ ಈ ದಶೆಗಳನ್ನ ಉಪಯೋಗಿಸುವಂಥದ್ದು. ಇದೆಲ್ಲ ಸಾಫ್ಟ್ವೇರ್ ಅಲ್ಲಿ ಕೊಟ್ಬಿಡ್ತಾರೆ ಟೈಮಿಂಗ್ಸ್, ಅದನ್ನ ನೋಡ್ಕೊಂಡು ಫಲಾಫಲಗಳನ್ನ ಹೇಳುವಂಥದ್ದು. ಓಕೆನಾ? ಇವಾಗ ಉದಾಹರಣೆ ಏನು ಅಂತ ತಗೊಂಡಿದೀವಿ, ಯಾವ್ದೋ ಅಂತ ತಗೊಂಡಿದೀನಿ, ಯಾವ್ದು ಅಂತ ತಲೆ ಕೆಡ್ಸ್ಕೊಬೇಡಿ. ಈಗ ಜನ್ಮ ಜಾತಕ ಇದೆ, ಹೊರಗಡೆ ಬ್ಲೂ ಅಲ್ಲಿ ಇದೆಯಲ್ಲ, ಅದು ಜನ್ಮ ಜಾತಕ. ಜಾಗ ಇಲ್ಲ ಅಂತ ಗೋಚಾರಕ್ಕೆ ಜಾತಕ ಅದ್ರೊಳಗಡೆ ಹಾಕಿದ್ದೀನಿ. ಲಾಸ್ಟ್ ಕ್ಲಾಸ್ ನಾವು ನೋಡಿದ್ವಲ್ಲ ಗೋಚಾರ ಫಲ ಹೆಂಗೆ ನೋಡೋದು ಅಂತ. ಗೋಚಾರ ಜಾತಕ ಹಾಕೋದು ಈ ಸಮಯಕ್ಕೆ. ಇವತ್ತೆಷ್ಟು ದಿವಸ? ಎಷ್ಟನೇ ತಾರೀಕು? 27 ಜೂನ್ 2026 ಬೆಂಗಳೂರಲ್ಲಿ ಹಾಕೊಂಡಿದ್ದೀನಿ. ಎಷ್ಟು ಸಮಯಕ್ಕೆ ಹಾಕಿರೋದು? 6:15ಕ್ಕೆ ಈ ಜಾತಕವನ್ನ ಹಾಕೊಂಡಿದ್ದೀನಿ, ಗೋಚಾರ ಜಾತಕ. ಆ ಸಮಯಕ್ಕೆ ಯಾವ ಲಗ್ನ ಇತ್ತು? ಧನುರ್ ಲಗ್ನ ಇತ್ತು. ಓಕೆ, ಅದಕ್ಕೆ ಆಮೇಲೆ ಚಂದ್ರ ಎಲ್ಲಿದ್ದಾನೆ? ಇವತ್ತಿನ ದಿವಸದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಇದ್ದಾನೆ. ಇದು ಜನ್ಮ ಜಾತಕ. ಹುಟ್ಟಿದಾಗ ಏನಿತ್ತು ಜಾತಕ? ಲಗ್ನ ಯಾವುದು? ತುಲಾ ಲಗ್ನ. ರಾಶಿ ಯಾವುದು? ಕಟಕ ರಾಶಿ. ಏನಕ್ಕೆ ಬೇಕು ಇವೆರಡನ್ನು? ಗೋಚಾರ ಫಲ ನೋಡಕ್ ಬೇಕಾಗತ್ತೆ ಅಲ್ವಾ? ಗೋಚಾರ ಫಲ ನೋಡೋಣ ಏನು ಅಂತ. ಅದಕ್ಕೆ ಮುಂಚೆ ಯಾವ ದಶೆ, ಯಾವ ಭುಕ್ತಿ ನಡೀತಾ ಇದೆ? ಇಲ್ಲಿ ಚಂದ್ರ ದಶೆ ನೋಡಿ, ಇಲ್ಲಿ ಚಂದ್ರ ದಶೆ ನಡೀತಾ ಇದೆ. ಹೆಂಗ್ ಗೊತ್ತಾಯ್ತು ಚಂದ್ರ ದಶೆ ನಡೀತಾ ಇದೆ ಅಂತ? ಇವಾಗ ಏನ್ ಸಮಯ? 2026 ಅಲ್ವಾ? ಹಾಗಾಗಿ 2023ರಿಂದ 2033 ಚಂದ್ರದಶೆ ನಡೆಯುತ್ತೆ ಅಂತ ಇಲ್ಲೇ ಕಾಣಿಸುತ್ತೆ ನಮ್ಗೆ. ಅದನ್ನ ನೋಡ್ಕೋಬೇಕು, ಅವ್ರು ಕೇಳಬೇಕು ಚಂದ್ರದಶೆ ನಡೀತಾ ಇದೆ ಸರ್ ನಿಮ್ಗೆ, ಅದರಲ್ಲಿ ಚಂದ್ರದಶೆಯಲ್ಲಿ ಯಾವ ಭುಕ್ತಿ ನಡೀತಾ ಇದೆ ಅಂತ ನಡೀತಾ ಇದೆ ನೋಡ್ಬೇಕು. ಅಂದ್ರೆ 2026ರಿಂದ 2027 ಮೇ ತನಕ ಗುರು ಇರ್ತಾನೆ. ಹಾಗಾಗಿ ಚಂದ್ರದಶೆ ಗುರು ಭುಕ್ತಿ ಇಲ್ಲಿ ಬರ್ದೀನಿ ನೋಡಿ, ಚಂದ್ರದಶೆ ಗುರು ಭುಕ್ತಿ ನಡೀತಾ ಇದೆ ಅಂತ ಹೇಳಬೇಕು. ಅರ್ಥ ಆಯ್ತಾ? ದಶಾಭುಕ್ತಿ ಹೆಂಗ್ ನೋಡೋದು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಈಗ ಗೋಚಾರ ಫಲ ನೋಡ್ಬೇಕು. ಏನಕ್ಕೆ ಗೋಚಾರ ಫಲ ಬೇಕು ಅಂದ್ರೆ, ಸಂಪೂರ್ಣ ಫಲ ಬೇಕು ಅಂದ್ರೆ 3 ನೋಡ್ಬೇಕು. ಒಂದು ಜಾತಕದ ಫಲ ನೋಡ್ತೀವಿ, ಯಾವ ಗ್ರಹ ಎಲ್ಲಿದೆ, ದೃಷ್ಟಿ ಇದೆಯಾ ಇಲ್ವಾ, ಅದನ್ನೆಲ್ಲ ನೋಡ್ತೀವಿ. ಎರಡನೇದು ಗೋಚಾರ ಫಲ ನೋಡ್ತೀವಿ. ಮೂರನೇದು ದಶಾಭುಕ್ತಿ, ಆ ಗ್ರಹಗಳ ಒಂದು ಟೈಮಿಂಗ್ಸ್ ಬಂದಿದ್ಯಾ ಇಲ್ವಾ, ಶುಭ ಕಾರ್ಯ ಆಗುತ್ತೋ ಇಲ್ವೋ ಅಂತ ಇದನ್ನ ನೋಡ್ಬೇಕು. ಮೂರನ್ನು ಬೆರೆಸಿ ಹೇಳಬೇಕು. ಈಗ ಗೋಚಾರ ನೋಡೋಣ. ಗೋಚಾರ ಫಲ ಹೇಗ್ ನೋಡೋದು? ಯಾವ ಆಧಾರದ ಮೇಲೆ ನೋಡುವಂಥದ್ದು ಗೋಚಾರ? ಹೆಂಗಿದೆ ನೋಡ್ತೀರಾ? ಜನ್ಮ ಗುರುವಿಂದ ಜನ್ಮ ಚಂದ್ರನಿಂದ ಗೋಚಾರದ ಗ್ರಹಗಳಿಗೆ 9 ಗ್ರಹಗಳಿಗೆ ನೋಡಿ ಫಲವನ್ನೇ ಹೇಳಬೇಕು. ಕರೆಕ್ಟಾ? ಸೊ ಚಂದ್ರನಿಂದ ಗುರು ಎಲ್ಲಿದ್ದಾನೆ ಗೋಚಾರದಲ್ಲಿ? ಕಟಕ ರಾಶಿಯಲ್ಲೇ ಇದ್ದಾನೆ ನೋಡಿ. ಇಲ್ಲಿ ಜನ್ಮಗುರು
ಕಟಕ ರಾಶಿ ಗುರು ಎಲ್ಲ ಒಂದೇ, ಗೋಚಾರ ಗುರು ಎರಡು ಒಂದೇ ಜಾಗದಲ್ಲಿ ಇದ್ದಾರೆ. ಫಲ ನೋಡ್ಬೇಕು. ಹೇಗ್ ಫಲ ನೋಡೋದು? ಇಲ್ಲಿ ಕೊಡ್ತೀವಿ ನೋಡಿ. ಜನ್ಮ ಚಂದ್ರನಿಂದ ಗೋಚಾರ ಗುರು ಎಲ್ಲಿದ್ದಾನೆ? 1ನೇ ಮನೆಯಲ್ಲಿದ್ದಾನೆ. ಏನ್ ಫಲ? ದುಃಖ. ಮೇನ್ ಯಾರು ನೋಡ್ಬೇಕು ನಾವು? 4 ಗ್ರಹ ನೋಡ್ಕೊಂಡ್ರೆ ಸಾಕು. ಗುರು ಗ್ರಹ 1 ವರ್ಷ ಇರ್ತಾನೆ 1 ರಾಶಿಯಲ್ಲಿ, ಶನಿ 2.5 ವರ್ಷ ಇರ್ತಾನೆ, ರಾಹು 1.5 ವರ್ಷ ಕಾಲ ಇರ್ತಾನೆ, ಕೇತು 1 ವರ್ಷ. ಈ 4 ಮೇನ್ ನೋಡ್ಕೊಂಡ್ರೆ ನಮ್ಗೆ ಫಲ ಸಿಕ್ಬಿಡುತ್ತೆ. ಈಗ ಗುರುದೇನ್ ಬಂತು? ದುಃಖ ಅಂತ ಬಂತು. ನೆಕ್ಸ್ಟ್ ಯಾರು ನೋಡೋಣ? ಶನಿ ನೋಡೋಣ. ಶನಿ ಎಲ್ಲಿದ್ದಾನೆ? ಗೋಚಾರದಿಂದ ಅಂದ್ರೆ ಜನ್ಮ ಚಂದ್ರನಿಂದ ಗೋಚಾರದಲ್ಲಿ ಇಲ್ಲಿದ್ದಾನೆ, ಅಂದ್ರೆ ಈ ಮನೆಯಲ್ಲಿ. ಎಷ್ಟಾಯ್ತು? 7, 8, 9. ಶನಿ 9ನೇ ನೋಡ್ಬೇಕು, ಫಲ ನೋಡ್ಬೇಕು. 9 ಎಲ್ಲಿದೆ? ಶನಿ ನೋಡಿದಾಗ ಏನ್ ಬಂತು? ಧರ್ಮ ಹಾನಿ. ಅರ್ಥ ಆಯ್ತಾ? ಧರ್ಮ ಹಾನಿ ಆಗುತ್ತೆ, ಅವ್ರಿಗೆ ತೊಂದರೆ ಆಗುತ್ತೆ ಅಂತ ನೋಡಿ, ಧರ್ಮ ಹಾನಿ. ನೆಕ್ಸ್ಟ್ ರಾಹು ಎಷ್ಟನೇ ಮನೆಯಲ್ಲಿದ್ದಾನೆ? ರಾಹು ಇಲ್ಲಿದ್ದಾನೆ, ಕುಂಭದಲ್ಲಿದ್ದಾನೆ. 1, 2, 3, 4, 5, 6, 7, 8ನೇ ಮನೆಯಲ್ಲಿ ಇದ್ದಾನೆ ಗೋಚಾರದಲ್ಲಿ. ರಾಹು 8ನೇ ಮನೆ ಬಂದಾಗ ಧನ ನಷ್ಟ ನೋಡಿ. ಹಾಗೆ ರಾಹು ಎಲ್ಲಿದ್ದಾನೆ? 8ನೇ ಮನೆಯಲ್ಲಿ ಇದ್ದಾನೆ. ಕರೆಕ್ಟಾ? ರಾಹು 8ನೇ ಮನೆಗೆ ಬಂದಾಗ ಧನ ನಷ್ಟ. ಇಲ್ಲಿ ಧನ ನಷ್ಟ ಬಂತು. ಬಹುಶಃ ಅದು ಉಲ್ಟಾ ಬರ್ಕೊಂಡಿದ್ದೀನಿ ಅಷ್ಟೇ. ರಾಹು ಧನ ನಷ್ಟ ಆಯ್ತಾ? ಇಲ್ಲಿ ಇಟ್ಕೊಂಡಿರೋಣ, ಕಲಹಾನಿಲ್ಲಿ ಇಟ್ಕೊಂಡಿರೋಣ. ಇವಾಗ ಕೇತು ಬಂತು. ಕೇತು ಎಲ್ಲಿದ್ದಾನೆ? ಉಲ್ಟಾ ಇರ್ತಾನೆ. ಸಾರಿ, ಕರೆಕ್ಟ್. ನಾನು ಇದನ್ನ ನೋಡ್ಕೊಂಡು ಹಾಕ್ಬಿಡಿ, ತಪ್ಪಾಯ್ತು. ಅದು ಆ ರಾಹು ಧನ ನಷ್ಟ ಆಯ್ತು. ಕೇತು ಎಲ್ಲಿಗೆ ಬರ್ತಾನೆ? ಇದರಿಂದ ಕೇತು 2ನೇ ಮನೇಲಿ ಇದ್ದಾನೆ. ಕೇತು 2ನೇ ಮನೇಲಿ ಇದ್ದಾಗ ನೋಡಿ, ಇಲ್ಲಿ ಕಲಹ ಅಲ್ವಾ? ಹಾಗಾಗಿ ಪೇಸ್ಟ್ ಮಾಡ್ಬೇಕಾದ್ರೆ ತಪ್ಪಾಗಿ ಪೇಸ್ಟ್ ಮಾಡಿ. ಇದನ್ನ ಕಾಪಿ ಪೇಸ್ಟ್ ಗೊತ್ತಾಗ. ಕಲಹ ಬಂತು. ಓಕೆನಾ? ಸೊ ಈಗ ಏನ್ ಫಲ ಹೇಳ್ತೀರಾ? ಗುರುದಶೆ ನಡೀತಾ ಇದೆ. ಈಗ ಜಾತಕ ನೋಡಿ, ಸಿಂಪಲ್ ಆಗಿ ಪ್ರಿಡಿಕ್ಷನ್ ಹೇಳ್ಕೊಡ್ತೀವಿ ನೋಡಿ. ಈಗ ಗೋಚಾರ ಅಂದ್ರೆ ಇವಾಗ ಜನ್ಮ ಜಾತಕ ತಗೊಳ್ಳಿ. ಜನ್ಮನಾಥದಲ್ಲಿ ಯಾವ್ದು ಲಗ್ನ ನೋಟು? ತುಲಾ ಲಗ್ನ ಅಲ್ವಾ? ತುಲಾ ಲಗ್ನದಿಂದ ನಮ್ ಮೇನ್ ಏನ್ ದಶೆ ನಡೀತಾ ಇದೆ? ಚಂದ್ರ ದಶೆ, ಗುರು ಮುಕ್ತಿ. ಅವಾಗ ಎಷ್ಟೇ ಮನೆ ಇದ್ದಾರೆ ಲಗ್ನದಿಂದ? ಗುರು ಮತ್ತೆ ಚಂದ್ರ ನೋಡ್ಕೊಳ್ಳಿ. 3, 5, 7, 8, 9 ಮತ್ತೆ 10ನೇ ಮನೆಯಲ್ಲಿ ಗುರು ಮತ್ತೆ ಚಂದ್ರ ಇದ್ದಾರೆ. ಇಬ್ರು ಅಲ್ಲೇ ಬಂದ್ಬಿಟ್ಟಿದ್ದಾರೆ. ಅದೇ ದಶೆ ನಡೀತಾ ಇದೆ. ಗುರುಚಂದ್ರ ಯೋಗ ಅಂದ್ರೆ ಅದು ಗಜಕೇಸರಿ ಯೋಗ ಅಂತ ಕರಿತೀವಿ ನಾವು. ಯಾವಾಗ ಗುರು ಮತ್ತೆ ಚಂದ್ರ ಯುತಿ ಅಂತಂದ್ರೆ ಒಟ್ಟಿಗೆ ಇರುವಂತದ್ದು. ಅದು ಮುಂದಿನ ತರಗತಿಯಲ್ಲಿ ಇದು ನೋಡೋಣ. ನಾವು ಮುಂದಿನ ಶನಿವಾರ ಯೋಗಗಳನ್ನ ನೋಡೋಣ, ಅದ್ರಲ್ಲಿ ಹೇಳ್ಕೊಡ್ತೀನಿ. ಈಗ ಗುರು ಚಂದ್ರ ಇದ್ದಾಗ ಗಜಕೇಸರಿ ಯೋಗ. ಓಕೆನಾ? ಅದೇ ಗಜಕೇಶಿ ಯೋಗ ಇರೋದ್ರಲ್ಲಿ ಗುಜಕೇಶಿ ಯೋಗ ಅಂತಂದ್ರೆ ಏನು? ಬಹಳ ಎತ್ತರಕ್ಕೆ ಬೆಳೆಯುವಂತ ಒಂದು ಅವಕಾಶ ಇರುತ್ತೆ ಅಂತ. ಆ ದಶೆ ನಡೀತಾ ಇರುತ್ತೆ. ಅಂದ್ರೆ ಚಂದ್ರ ದಶೆ, ಗುರು ಭಕ್ತಿ ನಡೀತಾ ಇದೆ. ಎಷ್ಟೇ ಮನೆ ಲಗ್ನದಿಂದ ಎಷ್ಟೇ ಮನೆ ಇದ್ದಾರೆ? ಕೆಟ್ಟ ಪೊಸಿಷನ್ ಇದ್ದಾರೋ ಒಳ್ಳೆ ಪೊಸಿಷನ್ ಇದ್ದಾರೋ? ಒಳ್ಳೆ ಪೊಸಿಷನ್. ಏನಕ್ಕೆ ಅಂದ್ರೆ 10ನೇ ಮನೆ. 10ನೇ ಮನೆ ಅಂದ್ರೆ ಏನು? 1, 4, 7, 10 ಏನ್ ಸ್ಥಾನ ಆಗತ್ತೆ ಇದು? ಕೇಂದ್ರ ಸ್ಥಾನಗಳಲ್ಲಿ ಇದ್ದಾರೆ ಇಬ್ರುನು. ಮೆಜಾರಿಟಿ ಬಲ ಬಂತು. ಗುರು ಹೆಂಗಿದ್ದಾನೆ? ಗುರು ಉಚ್ಚ ಆಗಿದ್ದಾನೆ ಅಲ್ವಾ? ಗುರು ಉಚ್ಚ ರಾಶಿ ಗುರುಗೆ ಯಾವುದು? ಕಟಕ. ಚಂದ್ರ ಎಲ್ಲಿದ್ದಾನೆ? ಕಟಕ ರಾಶಿ. ಅವನ ಮನೇಲಿ ಅವನೇ ಇದ್ದಾನೆ. ನೋಡಿ ಎಷ್ಟು ಪಾಸಿಟಿವ್ಸ್ ಬರ್ತಾ ಇದೆ, ಎಲ್ಲ ಪಾಸಿಟಿವ್ ಬರ್ತಾ ಇದೆ. ಅರ್ಥ ಆಯ್ತಾ? ಹಾಗಾಗಿ 2 ಗ್ರಹಗಳು ಬಲವಾಗಿದೆ ಜಾತಕದಲ್ಲಿ, ತುಂಬಾನೇ ಬಲ ಉಂಟು. ಯಾವುದೇ ಇದು ದೃಷ್ಟಿಗಳಿಲ್ಲ. ಶುಕ್ರ ದೃಷ್ಟಿ ಇದೆ. ಶುಕ್ರ ಅಂದ್ರೆ ಶುಭ ಗ್ರಹ ದೃಷ್ಟಿ ಗುರುಗೂ ಇದೆ, ಶುಭ ಗ್ರಹ ದೃಷ್ಟಿ ಚಂದ್ರನಿಗೂ ಇದೆ. ಅರ್ಥ ಆಯ್ತಾ? ಅವರಿಬ್ರು ವೈರಿಗಳಾದ್ರೂ ಕೂಡ ದೃಷ್ಟಿ ಯಾವುದು? ಒಳ್ಳೆಯ ದೃಷ್ಟಿ, ಗುರುಗಳ ದೃಷ್ಟಿ ಅಲ್ವಾ? ಹಾಗಾಗಿ ನೋಡಿ ಎಲ್ಲ ಪಾಸಿಟಿವ್ಸ್ ಬಂತು.
ತುಂಬಾನೇ ಒಳ್ಳೆ ಇದ್ ಮಾಡ್ಕೋಬೇಕು. ಗೋಚಾರ ಫಲ ತಗೊಂಡಾಗ ಏನಾಯ್ತು, ಗೋಚಾರ ಫಲ ತಗೊಂಡಾಗ ಗುರು ದುಃಖ ಕೊಡ್ತಾನೆ, ಶನಿ ಧರ್ಮಹಾನಿ ಮಾಡ್ತಾನೆ, ರಾಹು ಧನ ನಷ್ಟ ಮಾಡ್ತಾನೆ, ಕೇತು ಕಲಹ ಮಾಡ್ತಾನೆ. ಇದೆಲ್ಲ ಬಂದ್ರು ಕೂಡ ಮೀರಿ ಅವರು ಬೆಳಿತಾರೆ ಗುರುಚಂದ್ರ ಇದ್ರಲ್ಲಿ. ಏನಕ್ಕೆ ಎಲ್ಲ ಮೆಜಾರಿಟಿ ಪಾಸಿಟಿವ್ ಇದೆ, ಬಟ್ ಗೋಚಾರದಲ್ಲಿ ಎಲ್ಲ ನೆಗೆಟಿವ್ ಅಲ್ವಾ. ನೋಡಿ ಗೋಚಾರದಲ್ಲಿ ದುಃಖ, ಅವ್ರ ಎತ್ತರಕ್ಕೆ ಬೆಳಿಬೇಕಾದ್ರೂ ತುಂಬಾ ದುಃಖ ಇರುತ್ತೆ, ಅಂದ್ರೆ ತುಂಬಾ ಕಷ್ಟ ಬಿಡ್ಬೇಕು. ಎಷ್ಟು ದುಡ್ಡು ಬರುತ್ತೋ ಅಷ್ಟೂನು ರಿಸ್ಕ್ ಇರುತ್ತೆ. ಬೆಳಿತಾರೆ, ಬೆಳೆಯಲ್ಲ ಅಂತಲ್ಲ, ಬಟ್ ಏನಂದ್ರೆ ಅದೇ ರೀತಿಯಲ್ಲಿ ಟೈಮೇ ಸಿಗಲ್ಲ ಅವ್ರಿಗೆ. ಫ್ಯಾಮಿಲಿಗೆ ಟೈಮ್ ಕೊಡಕ್ಕಾಗಲ್ಲ, ಇದು ಕೊಡಕ್ಕಾಗಲ್ಲ, ಏನೇನೋ ಪ್ರಾಬ್ಲಮ್ಸ್. ಬಟ್ ಆದ್ರೂ ಕೂಡ ಅವ್ರು ಯಥೇಚ್ಛವಾಗಿ ಅವ್ರೊಂದು ಮಟ್ಟ, ಒಂದು ಸಂಸಾರದ ಮಟ್ಟ, ಅವ್ರ ಆರ್ಥಿಕ ಮಟ್ಟ ಬೆಳ್ಕೊಂಡು ಹೋಗುತ್ತೆ, ತೊಂದರೆ ಇಲ್ಲ. ಶನಿ ಏನ್ ಮಾಡ್ತಾನೆ, ಧರ್ಮಹಾನಿ ಮಾಡ್ತಾನೆ, ಧರ್ಮಹಾನಿ ಆಗೋಗುತ್ತೆ ಗುರುದು. ಏನು ಅದು ಧರ್ಮಹಾನಿ ಅಂದ್ರೆ, ದಾನ ಧರ್ಮಗಳು ಅಂದ್ರೆ ಧರ್ಮ ಚೌಕಟ್ಟಿನಲ್ಲಿ ಇರ್ಬೇಕಲ್ಲ, ಆ ಧರ್ಮದ ಚೌಕಟ್ಟಿನಲ್ಲಿ ಆದಷ್ಟು ಇರಕ್ ಬಿಡಲ್ಲ. ಇದು ಏನೋ ತೊಂದರೆಗಳು ಮಾಡತ್ತೆ. ಅವ್ರು ಬೆಳಿಬೇಕು ನೋಡಿ, ಎಲ್ಲ ಅದೇನ್ ಟೈಮ್ ಬಂದ್ಬಿಟ್ಟಿದೆ, ಚಂದ್ರ ಮತ್ತೆ ಗುರು ಬಂದಿದೆ. ಇಲ್ಲೂ ಚಂದ್ರ 10ನೇ ಮನೆಯಲ್ಲಿದೆ, ಅಂದ್ರೆ ಅವರು 10ನೇ ಮನೆ ಏನೋದು ಕರ್ಮಸ್ಥಾನ. ಅವ್ರು ಮಾಡುವಂತ ಕೆಲಸದಲ್ಲಿ ಒಳ್ಳೆಯ ಹೆಸರು, ಒಳ್ಳೆಯ ಒಂದು ಮಟ್ಟ ಎಲ್ಲ ಬೆಳಿತಾರೆ, ನೋ ಡೌಟ್ 100% ಬೆಳಿತಾರೆ. ಓಕೆನಾ. ಬಟ್ ಆದ್ರೆ ಏನಾಗುತ್ತೆ, ಅದೇ ಸಮಯದಲ್ಲಿ ದುಃಖ ಇರುತ್ತೆ. ಗುರು ಅಂತಂದ್ರೆ 3 ಅಂತ ಹೇಳಿದೆ. ಒಂದು ಆರೋಗ್ಯ ಸಮಸ್ಯೆ, ಎರಡನೇದು ಮಕ್ಕಳು ಏನೋ ತೊಂದರೆ, ಅವ್ರಿಗೇನೋ ಸಮಸ್ಯೆ, ಮೂರನೇದು ಹಣಕಾಸು ಬರುತ್ತೆ, ಬಟ್ ಆದ್ರೆ ಅದೇ ರೀತಿ ಖರ್ಚು ಆಗ್ಬಿಡುತ್ತೆ. ಓಕೆನಾ. ಶನಿ ಧರ್ಮಹಾನಿ, ಆದ್ರೆ ಅದರಲ್ಲಿ ಏನನ್ನ ಅಂತ ರಾಂಗ್ ರೂಟಲ್ಲಿ ಹೋಗುವಂಥದ್ದು, ಮಾಡುವಂಥದ್ದು, ಅವೆಲ್ಲ ಪ್ರಪೋಸಲ್ಸ್ ಬರುತ್ತೆ, ಹುಷಾರಾಗಿರ್ಬೇಕು. ಧರ್ಮಹಾನಿ. ನೆಕ್ಸ್ಟ್ ರಾಹು ಬಂದಾಗ ಧನ ನಷ್ಟ. ಹೇಳಿದ್ನಲ್ಲ, ಎಷ್ಟು ಹತ್ರಕ್ಕೆ ಬೆಳಿತಾರೋ 10 ಲಕ್ಷ ದುಡಿತೀರ ಅನ್ಕೊಡಿ ತಿಂಗಳ, ಓಕೆನಾ, ಆಲ್ಮೋಸ್ಟ್ 8 ಲಕ್ಷ ಖರ್ಚಾಗ್ಬಿಡುತ್ತೆ. 2 ಲಕ್ಷ ಉಳ್ಕೊಳ್ಳುತ್ತೆ, ಯಾಕಂದ್ರೆ ಗಜಕೇಶ್ ಇವಾಗ ಆಕ್ಟ್ ಆಗ್ಬೇಕಲ್ಲ. ಹಾಗಾಗಿ ಡೆಫಿನೆಟ್ ಆಗಿ ನಿಮ್ಗೆ ಚೆನ್ನಾಗಿ ಇಡುತ್ತೆ ಅದು. ಬಟ್ ಏನಂದ್ರೆ ಧನ ನಷ್ಟ, ಏನೋ ಒಂದು ಹೊಸದ್ ಮಾಡ್ಬೇಕು ಅಂತ ಮಾಡ್ತಾ ಇರ್ತೀರ, ಅದಕ್ಕೆ ಯಥೇಚ್ಛವಾಗಿ ಧನ ನಷ್ಟ ಆಗ್ತಾ ಇರುತ್ತೆ. ಬಟ್ ಆದ್ರೂ ಕೂಡ ಚೆನ್ನಾಗೇ ಇರ್ತಾರೆ. ಕೇತು ಅಂದ್ರೆ ಕಲಹ, ಫೈಟಿಂಗ್. ಯಾಕಂದ್ರೆ ಇಷ್ಟೊಂದು ಮೇಲಕ್ಕೆ ಬೆಳಿಬೇಕಾದ್ರೆ ಗಜಕೇಶಿ ಯೋಗದಲ್ಲಿ ಅಲ್ಲಿ ಏನನ್ನ ಕಲಹಗಳು ಆಗ್ತಾ ಇರುತ್ತೆ. ಇವ್ರು ಏನ್ ಮಾಡದೇ ಇದ್ರು ಕೂಡ ಬೇರೆಯವರು ಇವ್ರಿಗೆ ತೊಂದರೆ ಮಾಡ್ತಾ ಇರ್ತಾರೆ, ಕಲಹ ಜಗಳಗಳು ಆಗ್ತಾ ಇರುತ್ತೆ. ಅರ್ಥ ಆಯ್ತಾ. ಯಾವಾಗ್ಲೂ ಒಳ್ಳೆ ರೀತಿಯಲ್ಲಿ ನೋಡಿ, ಈ ರೀತಿ ಎಲ್ಲ ಒಂದೊಂದೇ ಕೂಡಿಸ್ಕೊಂಡು ಫಲಗಳನ್ನ ಹೇಳಬೇಕು. ಮುಂದಿನ ತರಗತಿಯಲ್ಲಿ ಆ ಒಂದು ಯೋಗಗಳನ್ನು ನೋಡೋಣ, ಯಾವ ಗ್ರಹ ಎಲ್ಲೆಲ್ಲಿದ್ದಾಗ, ಯಾರ ಜೊತೆಯಲ್ಲಿ ಇದ್ದಾಗ ಏನೇನು ಫಲಗಳು ಕೊಡುತ್ತೆ ಅಂತ. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ ಜಾತಕವನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ, ಮುಂದಿನ ತರಗತಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ಗೆ ಏನೇನು ಯೋಗಗಳಿದೆ, ಏನೇನು ಒಳ್ಳೆ ಯೋಗ ಇದೆ, ಕೆಟ್ಟ ಎಲ್ಲ ಬೇಕಾದ್ರೆ ಲಿಸ್ಟ್ ಮಾಡ್ಕೋಬಹುದು. ಓಕೆನಾ. ಅದು ಸುಮಾರು ಇಂಪಾರ್ಟೆಂಟ್ ಯೋಗಗಳು, ಎಲ್ಲಾ ಯೋಗಗಳು ಬೇಡ, ಸುಮಾರು ಬರುತ್ತೆ ಯೋಗಗಳು, 108 ಯೋಗ, ಇನ್ನ ಜಾಸ್ತಿ ಇರುತ್ತೆ. ಬಟ್ ನಮ್ಗೆ ಯಾವುದು ನಮ್ಗೆ ಜಾತಕಕ್ಕೆ ದೈನಂದಿನಕ್ಕೆ ಬೇಕಾಗುತ್ತೋ, ಈ ನಿಮ್ಮ ಒಂದು ಮಟ್ಟಕ್ಕೆ ಅದನ್ನ ನಾನು ಹೇಳ್ಕೊಡ್ತೀನಿ. ಓಕೆನಾ. ಅದನ್ನ ಸುಮಾರು ನೀವೇ ನೋಡ್ಕೋಬಹುದು, ಆಶ್ಚರ್ಯ ಆಗುತ್ತೆ. ಆ ರೀತಿ ಒಳ್ಳೆ ಫಲಗಳು ಒಳ್ಳೇದಾಗಿ ಕಲ್ತ್ಕೋಬಹುದು ನೀವು. ಕೆಟ್ಟ ಫಲ ಆಗ್ಲಿ ಒಳ್ಳೆ ಫಲ ಆಗ್ಲಿ, ಬಟ್ ನಿಮ್ಗೆ ಅದು ಉಪಯೋಗ ಆಗುವಂತದ್ದು ಆಗುತ್ತೆ. ಓಕೆನಾ. ಸೊ ಗೋಚಾರ ಫಲ ಕಲ್ತ್ಕೊಂಡಿದ್ದೀರಾ, ಮತ್ತೆ ಇವತ್ತಿನ ದಿವಸ ದಶಾಭುಕ್ತಿ ಗೊತ್ತಾಯ್ತು ಏನಿದು. ಎಲ್ಲಾರು ದಶೆ ನಡೀತಾ ಇದೆ, ನಿನ್ ದಶೆ ಸರಿ ಇರಲ್ಲ, ಅದೆಲ್ಲ ಹೇಳ್ತಾ ಇರ್ತಾರೆ ಅಲ್ವಾ. ಸೊ ಇವತ್ತು ನಾವು ಆ ದಶೆಗಳು ಏನು, ಏನಕ್ಕೆ ಎಲ್ಲಿ ಉಪಯೋಗ ಅನ್ನೋದನ್ನ ಕಲ್ತ್ಕೊಂಡ್ವಿ. ಓಕೆನಾ. ಸೊ ಎಲ್ಲ ಇಂದಿನ ತರಗತಿ ಮುಗೀತು.